ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪಿತನಿಗೂ ಸ್ತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಓ ನನ್ನ ಯೇಸುವೆ, ನನ್ನ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಮುಖ್ಯವಾಗಿ ನಿಮ್ಮ ದಯೆಯನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಪವಿತ್ರ ಜಪಮಾಲೆಯ ರಾಣಿಯೇ. 4ನೇದು, ಯೇಸು ಭಾರವಾದ ಶಿಲುಬೆಯನ್ನು ಹೊತ್ತುಕೊಂಡು ಕಪಾಲ ಬೆಟ್ಟವನ್ನು ಹತ್ತಿದರೆಂಬ ರಹಸ್ಯವನ್ನು ಧ್ಯಾನಿಸುವಾಗ, ಕರ್ತನಾದ ಯೇಸುವೆ, ಈ ಒಂದು ರಹಸ್ಯವನ್ನು ವಿಶೇಷವಾಗಿ ಈ ದಿನದಲ್ಲಿ ಬೆಳಗಿನಿಂದ ಸಂಜೆವರೆಗೂ ನಡೆಯಲಿರುವಂತಹ ಎಲ್ಲ ಶುಶ್ರೂಷೆಗಳನ್ನು ನಿಮ್ಮ ಪಾದಪೀಠಗಳಿಗೆ ಸಮರ್ಪಿಸುತ್ತೇವೆ. ರೋಗ ಸೌಖ್ಯದ ಆರಾಧನೆ, ಬಲಿಪೂಜೆ, ಎಲ್ಲ ವಾಕ್ಯಗಳ ಆಲಿಸುವಿಕೆ ನಿಮ್ಮ ಪರಿಶುದ್ಧವಾದ ರಕ್ತಕ್ಕೆ ಸಮರ್ಪಿಸುತ್ತೇವೆ. ಅದೇ ರೀತಿಯಲ್ಲಿ ಒಬ್ಬೊಬ್ಬ ಸೇವಕರನ್ನು, ಗುರುಗಳನ್ನು, ಇಲ್ಲಿರುವಂತಹ ಎಲ್ಲ ಪ್ರತಿಯೊಬ್ಬ ಗುರುಗಳ ಮೇಲೆ ನಿಮ್ಮ ಆತ್ಮನ ಕೃಪೆಯನ್ನು ಸುರಿಸಲ್ಪಡಬೇಕೆಂದು ಮಧುರ ಮಾತೆಯೇ, ನಿಮ್ಮ ಮಧ್ಯಸ್ಥಿಕೆಯಲ್ಲಿ ನಿಮ್ಮ ಮಗನಲ್ಲಿ ಭಿನ್ನೈಸರಿಯುತ್ತಾಯೇ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು
ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪಿತನಿಗೂ ಸ್ತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಓ ನನ್ನ ಯೇಸುವೇ, ನನ್ನ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಮುಖ್ಯವಾಗಿ ನಿಮ್ಮ ದಯೆಯನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಪವಿತ್ರ ಜಪಮಾಲೆಯ ರಾಣಿಯೇ. 5ನೇದು, ಯೇಸು ಭಾರವಾದ ಶಿಲುಬೆಯ ಮೇಲೆ ಪ್ರಾಣತ್ಯಾಗ ಮಾಡಿದರೆಂಬ ರಹಸ್ಯವನ್ನು ಧ್ಯಾನಿಸುವಾಗ ಕರ್ತನಾದ ಯೇಸುವೇ, ಒಂದು ರಹಸ್ಯವನ್ನು ಇಲ್ಲಿರುವಂತಹ ಒಂದೊಂದು ಕುಟುಂಬಗಳು, ಒಡೆದ ಕುಟುಂಬಗಳನ್ನು ನಿಮಗೆ ಒಪ್ಪಿಸುತ್ತೇವೆ. ಕರುಣಾಳು ತಂದೆಯೇ, ತಂದೆ ತಾಯಿಗಳನ್ನು ಬಿಟ್ಟು ಮಕ್ಕಳು, ಗಂಡನನ್ನು ಬಿಟ್ಟು ಹೆಂಡತಿ, ಹೆಂಡತಿಯನ್ನು ಬಿಟ್ಟು ಗಂಡ, ಕರುಣಾಳು ತಂದೆಯೇ, ನಿಮ್ಮ ಪವಿತ್ರ ಬಲಿಪೀಠದಲ್ಲಿ ವಿವಾಹ ಸಂಸ್ಕಾರದಲ್ಲಿ ಒಂದಾಗಿಸಿರುವ ಇವರ ಮೇಲೆ ಕರುಣೆ ತೋರಿರಿ. ಒಡೆದ ಕುಟುಂಬಗಳ ಮೇಲೆ ದಯೆ ತೋರು ಸ್ವಾಮಿ. ಕುಟುಂಬವು ಒಂದಾಗಿ ಸೇರಿ ಯೇಸು ಕ್ರಿಸ್ತರ ನಾಮದಲ್ಲಿ ಪವಿತ್ರ ಕುಟುಂಬವಾಗಿ ಅವರು ಮುನ್ನಡೆಸಿಕೊಂಡು ಹೋಗುವಂಥ ದೈವ ಕೃಪೆಯನ್ನು, ಜ್ಞಾನವನ್ನು ಅವರಿಗೆ ದಯಪಾಲಿಸಬೇಕೆಂದು ಮಧುರ ಮಾತಿ ನಿಮ್ಮ ಮಗನಲ್ಲಿ ಭಿನ್ನಯಿಸ್ರಿ. ತಾಯೇ, ದಯಮಾಡಿ ಎಲ್ಲ ಎದ್ದು ನಿಲ್ಲಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮೋ ಮರಿಯ, ಕೃಪಾಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ, ಕೃಪಾಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ, ಕೃಪಾಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ, ಕೃಪಾಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ, ಕೃಪಾಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ, ಕೃಪಾಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ, ಕೃಪಾಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ, ಕೃಪಾಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ, ಕೃಪಾಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ, ಕೃಪಾಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪಿತನಿಗೂ ಸ್ತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಓ ನನ್ನ ಯೇಸುವೇ, ನನ್ನ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಮುಖ್ಯವಾಗಿ ನಿಮ್ಮ ದಯೆಯನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಪವಿತ್ರ ಜಪಮಾಲೆಯ ರಾಣಿಯೇ, ನಮೋ ರಾಣಿಯೇ, ದೇವರ ತಾಯಿ, ನಮೋ ಜೀವವೇ, ಮಾದರಿವೇ ಮತ್ತು ನಂಬಿಕೆ ಏವಿಯ ಬಹಿಷ್ಠತಾ ಮಕ್ಕಳಾದ ನಾವು ನಿಮಗೆ ಮೊರೆಯಿಡುತ್ತೇವೆ.
ಈ ಕಣ್ಣೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಪ್ರಲಾಪಿಸುತ್ತೇವೆ. ಆದ್ದರಿಂದ ನಿಮ್ಮ ಆಶ್ರಯವೇ, ನಿಮ್ಮ ಕೃಪೆಯ ಕಟಾಕ್ಷನು ನಮ್ಮ ಮೇಲೆ ನೀಡಿರಿ ಮತ್ತು ದೇಶಾಂತರ ವಾಸುತ್ತರಿದ ಬಳಿಕ ನಿಮ್ಮ ಉದರದ ಫಲವಾದ ಯೇಸುವಿನ ದರ್ಶನವನ್ನು ನಮಗೆ ನೀಡಿರಿ. ದಯಾಪರಿಯೇ, ಪ್ರೀತಿಮೆ, ಮಧುರ ಕನ್ಯಾ ಮರಿಯ, ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವಮಾತೆ ನಮಗಾಗಿ ಪ್ರಾರ್ಥಿಸಿರಿ. ಪ್ರೈಸ್ ದ ಲಾರ್ಡ್. ಎಲ್ಲ ಜೋರಾಗಿ ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. 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 ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ತಂದೆ ಸ್ತೋತ್ರ, ತಂದೆ ವಂದನೆ, ತಂದೆ ಆರಾಧನೆ, ತಂದೆ ಮಹಿಮೆ. ಆತ್ಮರೇ ಸ್ತೋತ್ರ, ಆತ್ಮರೇ ವಂದನೆ, ಆತ್ಮರೇ ಆರಾಧನೆ, ಆತ್ಮರೇ ಮಹಿಮೆ. ಹಾಲೆಲೂಯಾ, 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 ಹಾಲೆಲೂಯಾ. ಸ್ತೋತ್ರ ಯೇಸುವೇ, ವಂದನೆ ಯೇಸುವೇ, ಆರಾಧನೆ ಯೇಸುವೇ. ಹಾಲೆಲೂಯಾ, ನಿಮಗೆ ಸ್ತೋತ್ರ. ಪರಿಶುದ್ಧಾತ್ಮನೇ ಯೇಸುವೇ, ನಿಮಗೆ ವಂದನೆ. ಆರಾಧನೆ, ಆರಾಧನೆ, ಯೇಸುವೇ, ನಿಮಗೆ ಆರಾಧನೆ. ಹಾಲೆಲೂಯಾ, 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 ಹಾಲೆಲೂಯಾ. ಕರಗಳ ಮೇಲೆ ತೋಣ, ಕರಗಳ ಮೇಲೆ ತೋಣ. ಹಾಲೆಲೂಯಾ, ಹಾಲೆಲೂಯಾ. ಸರಿ ಆಡೋಣ. ಹಾಲೆಲೂಯಾ, ಹಾಲೆಲೂಯಾ.
Hallelujah, 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 hallelujah. യേശുവേ hallelujah, hallelujah, Praise the Lord. Hallelujah. Hallelujah. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. Hallelujah. 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 ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. Hallelujah. 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 ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. Hallelujah. 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 Praise the Lord. ಹೇಗಿದ್ದೀರಾ? ಚೆನ್ನಾಗಿದ್ದವರು ಹೇಗೆ ಹೇಳೋದು? ನಗ್ನಗ್ತಾ ಹೇಳ್ತಾರೆ, ಹೌದಲ್ಲ? ಹೇಗಿದ್ದೀರಿ? ಒಬ್ರಿಗೊಬ್ರು ಕೈ ಕೊಟ್ಟು ಒಂದು ಪ್ರೈಸ್ ಲಾರ್ಡ್ ಹೇಳೋಣವಾ? ನಗ್ಬೇಕು, ಸ್ವಲ್ಪ ಅವ್ರನ್ನ ನೋಡಿ ನಗ್ಬೇಕು. ಹಲ್ಲೆಲೂಯಾ. ನೆನ್ನೆಗೆ ನಿಮ್ಮ ಎಲ್ಲ ದುಃಖ ಭಾರಗಳನ್ನು ದೇವರು ತೆಗೆದು ಪಡುವಣದಿಂದ ಮೂಡಣೆ ಎಷ್ಟು ದೂರ ಇದೆಯೋ, ಮೂಡಣದಿಂದ ಪಡುವಣೆ ಎಷ್ಟು ದೂರ ಇದೆಯೋ, ಈ ದಿಕ್ಕಿನಿಂದ ಆ ದಿಕ್ಕಿಗೆ ತಗೊಂಡೋಗಿ ನಮ್ಮ ಪಾಪಗಳನ್ನು ಬಿಸಾಡಿದರು. ಹೌದಾ ಇಲ್ಲ? ಕೆಲವರಿಗೆ ಹೇಗೆ ಹೋಗಿ ಮತ್ತೆ ತಗೊಂಬರೋದು ಅದನ್ನು ಅಂತ. ದೇವರು ನಮ್ಮ ಪಾಪಗಳನ್ನು ಮತ್ತೆ ನಮ್ಮ ಗಮನಕ್ಕೆ ಬಾರದ ಹಾಗೆ ಈ ದಿಕ್ಕಿನಿಂದ ಸಮುದ್ರದ ಆಚೆಗೆ ತಗೊಂಡೋಗಿ ಅದನ್ನು ಬಿಸಾಡಿದರು. ಈಗ ನಾವೇನು ಮಾಡೋದು? ಬೈಕೋ ಇಲ್ಲ ಕಾರ್ ತಗೊಂಡೋಗಿ ದೇವರು ಎಲ್ಲಿ ಬಿಸಾಡಿದ್ರು ಮತ್ತೆ ಹೋಗಿ ಹುಡುಕಿ ತಗೊಂಬರೋದು. ಹೌದಿಲ್ಲ? ದೇವರೇನು ಮಾಡ್ತಾರೆ? ಆ ಪಾಪಗಳು ಮತ್ತೆ ನಮ್ಮನ್ನು ಗಮನಕ್ಕೆ ಬಂದು ನಮ್ಮನ್ನು ಮತ್ತೆ ಅದು ಕಾಡದ ಹಾಗೆ ಆ ಪಾಪವನ್ನು ಸಮುದ್ರದ ಆಳಕ್ಕೆ ತಗೊಂಡೋಗಿ ಬಿಸಾಡ್ತಾರೆ ಅದನ್ನು. ಹೌದಾ ಇಲ್ಲ? ನಾವೇನು ಮಾಡ್ತೀವಿ? ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ ಹುಡ್ಕೋದು ಎಲ್ಲಿ ಬಿಸಾಡಿದ್ರು ಮತ್ತೆ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಕಡೆ ತಲೆ ಹಾಕಿ ಕೂಡ ನೀವು ನೋಡಬಾರ್ದು, ಮಲಗೋದಲ್ಲ, ನೋಡಬಾರ್ದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ನಮಗೆ ಬಿಡುಗಡೆ ಕೊಟ್ಟಿದ್ದಾರೆ. ಒಂದು ರೋಗಿಗೆ ಹೇಳಿದರು, ನಿನ್ನ ರೋಗ ಗುಣ ಆಗಿದೆ, ಹಾಸಿಗೆ ಎತ್ಕೊಂಡು ನಡೆ ಮನೆಗೆ ಅಂತ ಹೇಳಿದರು. ಹಲ್ಲೆಲೂಯಾ. ಇನ್ನು ಮೇಲೆ ಆ ಪಾಪವನ್ನಾಗಲಿ ಹಳೆಯ ಸ್ವಭಾವಗಳಾಗಲಿ ಹಿಂತಿರುಗಿ ನೋಡಬೇಡಿ. ಹಿಂತಿರುಗಿ ನೋಡಿದ್ರೆ ಏನಾಗುತ್ತೆ? ಮತ್ತೆ ನಾವು ಹೇಗೆ ದುಃಖದಲ್ಲಿ ಕಣ್ಣೀರಿನಲ್ಲಿದ್ವಿ ಅದೇ ಜೀವನ ಮತ್ತೆ ನಮ್ಮನ್ನು ಆವರಿಸ್ಕೊಳ್ಳುತ್ತೆ. ಈಗ ನಾವೆಲ್ಲರೂ ಏನಾಗಿದ್ದೀವಿ ಯೇಸುವಿನಲ್ಲಿ? 2 ಕೊರಿಂಥಿ 5:17 ಪಟ್ಟಂತ 2 ಕೊರಿಂಥಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಾಕ್ಯ. ಬೇಗ ಯಾರಿಗೆ ಸಿಕ್ತು? ಬೇಗ 2 ಕೊರಿಂಥಿ 5:17. ಯಾರಾದರೂ ಯೇಸು ಕ್ರಿಸ್ತರಲ್ಲಿ ಹೊಂದಾದ್ರೆ ಅವನೇನಾಗ್ತಾನೆ?
ಹೊಸ ಸೃಷ್ಟಿ ಆಗ್ತಾನೆ. ಅವನಲ್ಲಿ ಹಳೆಯದೆಲ್ಲ ಅಳಿದು ಹೋಗ್ತದೆ, ಹೊಸದಿದು ಜನ್ಮ ತಾಳ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ವಾಕ್ಯದ ಅನುಭವ ಎಷ್ಟು ಜನರಿಗೆ ಈ 3ನೇ ದಿನ, ಇವತ್ತು ಈ 3ನೇ ದಿನದಲ್ಲಿ ಈ ವಾಕ್ಯ ಜೀವಂತವಾಗಿ ನಾನು ಅನುಭವಿಸಿದ್ದೀನಿ. ಯಾರಾದರೂ ಯೇಸು ಕ್ರಿಸ್ತರಲ್ಲಿ ಒಂದಾದರೆ ಅವನು ನೂತನ ಸೃಷ್ಟಿ ಆಗ್ತಾನೆ, ಹಳೆಯದೆಲ್ಲ ಅವನಲ್ಲಿ ಅಳಿದು ಹೋಗುತ್ತೆ, ಹೊಸದಿದೋ ಜನ್ಮ ತಾಳುತ್ತೆ ಅಂತೇಳಿ. ಎಷ್ಟು ಜನರಿಗೆ ಈ ವಾಕ್ಯದ ಅನುಭವ ಈ 3 ದಿನದಲ್ಲಿ ಆಗಿದೆ? ಕೈ ಮೇಲೆ ಎತ್ತಿ ನೋಡೋಣ. ಪ್ರೈಸ್ ದಿ ಲಾರ್ಡ್. ಮಿಕ್ಕಿದವರೆಲ್ಲ ನೂತನ ಸೃಷ್ಟಿ ಆಗಲಿಲ್ವಾ? ನಿಮಗೆ ಆಗಿಲ್ಲ ಅಂತ ಅನಿಸುತ್ತೆ, ಅದಕ್ಕೆ ನೀವು ಕೈ ಎತ್ತಲಿಲ್ವಾ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸು ಕ್ರಿಸ್ತರಲ್ಲಿ ನಾವು ಹೊಸ ಸೃಷ್ಟಿಗಳಾಗಿದ್ದೇವೆ ಈಗ. ಹಲ್ಲೆಲೂಯಾ. ಹಳೆಯ ನೆನಪು, ಹಳೆಯ ಪಾಪ, ಹಳೆಯ ಸ್ವಭಾವ ಎಲ್ಲ ದೇವರು ತೆಗೆದು ಎಲ್ಲಿ ಒಂದು ಸಮುದ್ರದ ಆಳಕ್ಕೆ ಬಿಸಾಡಿದ್ರು. ಮೂಡಣದ ಪಡುವಣ ಎಷ್ಟು ದೂರವೋ ಅಷ್ಟು ದೂರ ದೇವರು ನಮ್ಮ ಪಾಪಗಳನ್ನು ತೆಗೆದು ಬಿಸಾಡಿದ್ರು. ಈಗ ನಾವೆಲ್ಲರೂ ಫ್ರೀಯಾಗಿ ಹಾರುವ ಹಕ್ಕಿಗಳ ಹಾಗೆ ದೇವರು ನಮ್ಮನ್ನು ಬಿಡುಗಡೆಗೊಳಿಸಿದ್ದಾರೆ. ಹೌದೇ ಇಲ್ಲ? ಶಬ್ದ ಇಲ್ಲ. ಈ ಕಡೆ ಮಾತ್ರ ಹೇಳಿ, ಈ ಕಡೆ ಮಾತ್ರ ಹೇಳಿ. ಕೈಗಳಿಂಗೆ ಇಟ್ಕೊಳ್ಳಿ, ಗಟ್ಟಿ ಒಂದೇ ಸಾರಿ ತಟ್ಟಬೇಕು. ಹಲ್ಲೆಲೂಯಾ. ಮಂಗಳೂರಿನಲ್ಲಿ ಒಂದು ಸಾರಿ ಅಂದರೆ ತುಂಬ ಸಾರಿ ಅಂತ ಅರ್ಥ. ನನಗೆ ಗೊತ್ತೇ ಇರಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಮುಂಚಾನೆ ವೇಳೆಯಲ್ಲಿ ದೇವರ ಪ್ರಸನ್ನತೆಯನ್ನು ಹಾಡಿ ಹೊಗಳಿ ಸ್ತುತಿಸೋಣ. ರೆಡಿ? ನನಗೆ ಹಾಡುವಾಗ ಪ್ರಿಯರೇ, ಈ ಸಪ್ಪಗೆ ನಿಂತ್ಕೊಂಡು ಏನೋ ಅಂತೇಳಿ ನನ್ನನ್ನು ನೋಡ್ಕೊಂಡು ನಿಂತ್ಕೊಳ್ಳೋದು, ಇವ್ರು ಎಷ್ಟು ಚೆನ್ನಾಗಿ ಹಾಡ್ತಾರಲ್ವಾ ಅಂಥೇಳಿ ನನ್ನನ್ನು ನೋಡ್ಕೊಂಡು ನಿಂತ್ಕೊಂಡು ಎಲ್ಲೋ ನೋಡ್ಕೊಂಡು ನಿಂತರೆ ನಿಮ್ಮಂಥ ನಷ್ಟ ಮಾಡಿಕೊಳ್ಳೋರು ಯಾರೂ ಇರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಕಾರಣ ನಷ್ಟ ಆಗ್ತದೆ. ಆತ್ಮೀಕ ಆರಾಧನೆ ನಡೆಸುವಾಗ ನೀವು ಮಾನಸಿಕವಾಗಿ ಯೋಚನೆ ಮಾಡ್ತಿದ್ರೆ ಆತ್ಮಿಕ ಅಭಿಷೇಕ ನಷ್ಟವಾಗಿ ಹೋಗ್ತದೆ. ಹಲ್ಲೆಲೂಯಾ. ನೀವು ದೇವರನ್ನು ಆರಾಧನೆ ಮಾಡುವಾಗ ಆತ್ಮದಿಂದಲೂ ಸತ್ಯದಿಂದಲೂ ಪೂರ್ಣ ಮನಸ್ಸಿನಿಂದಲೂ ಆರಾಧಿಸಬೇಕು. ಈ ಪೂರ್ಣ ಮನಸ್ಸು, ಪೂರ್ಣ ಶಕ್ತಿ, ಪೂರ್ಣ ಆತ್ಮ ಇಲ್ಲದೆ ಹೋದರೆ ಆರಾಧನೆ ವೇಸ್ಟ್, ವ್ಯರ್ಥ ಆಗಿಬಿಡುತ್ತೆ. ಹಲ್ಲೆಲೂಯಾ. ಹಾಡುವಾಗ ನಿಮ್ಮ ಕೈ ಚಪ್ಪಾಳೆ ಗಟ್ಟಿ ತಟ್ಟಬೇಕು. ಹಲ್ಲೆಲೂಯಾ. ನಾ ಹೇಳಿದ್ದು ಹಾಡುವಾಗ, ನನ್ನೊಟ್ಟಿಗೆ ಸೇರಿ ನೀವು ಕೈ ತಟ್ಟಿ ಹಾಡಬೇಕು ಅಂತ ಹೇಳಿದೆ. ರೆಡಿ? ನೀನಿರುವೆ ನನಗೆ ಭಯವಿಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ಹಾಡಿ ಹಾಡಿ ಹಾಡಿ. ನೀನಿರುವೆ ನನಗೆ, ನೀನಿರುವೆ ನನಗೆ ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ. ಹಲ್ಲೆಲೂಯಾ. ಒಂದು ಸ್ತ್ರೀ, ಇಷ್ಟು ಕುಳ್ಳಗಿರುವಂಥ ಒಂದು ಸ್ತ್ರೀ ಒಂದು ಮಗನನ್ನು ಹೊತ್ಕೊಂಡು ಕಂಕ್ಲಲ್ಲಿ ಹೊತ್ಕೊಂಡು ಬಂದರು ಡಿವೈನ್ ಧ್ಯಾನ ಮಂದಿರಕ್ಕೆ. ನಾನು ಹೇಳಿದೆ, ಇಷ್ಟು ದಪ್ಪ ಇದ್ದಾನೆ ಮಗ, ಯಾಕೆ ಹೊತ್ಕೊಂಡು ಬರ್ತಿದ್ದೀರಿ, ನಡ್ಕೊಂಡು ಬರಲಿ ಬಿಡಿ ಅಂತ. ಅವ್ರು ಹೇಳಿದರು, ಬ್ರೈನ್ ಟ್ಯೂಮರ್ ಇದೆ ಬ್ರದರ್ ನನ್ನ ಮಗನಿಗೆ. ಅವರ ಚಿಕ್ಕಪ್ಪ ಅನ್ಸು ಪಾನ್ ಪರಕನ್ನು ಕೊಟ್ಟು 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 ಈ ಸಣ್ಣ ವಯಸ್ಸಿನಲ್ಲಿ ಅವನಿಗೆ ಬ್ರೈನ್ ಟ್ಯೂಮರ್ ಬಂದಿದೆ. ಆಕೆ ಎದೆ ಹೊಡ್ಕೊಂಡು ಗೋಳಾಡ್ತಾ ಇದ್ದಾರೆ. ಭಾಳ ನೋವಾಯಿತು. ಕಾರಣ ಅವರಿರೋದು ತುಂಬ ಕುಳ್ಳಿಗಿದ್ದಾರೆ. ಆ ಮಗ ದಪ್ಪ ಇದ್ದಾನೆ, ಇಷ್ಟು ಇದ್ದಾನೆ, ಅವನನ್ನು ಒತ್ಕೊಂಡು ಬರಲಿಕ್ಕೆ ಕಷ್ಟ. ನನಗೆ ಭಾಳ ಬೇಸರ ಆಯಿತು. ಭಾನುವಾರ ಬೆಳಿಗ್ಗೆ
ನಾನು ನೋಡಿ ಹೇಳಿದೆ, ಚಿಂತೆ ಮಾಡಬೇಡಿ, ನೀವು ದೇವರ ಹತ್ರ ಬಂದಿದ್ದೀರಿ, ಧ್ಯಾನದಲ್ಲಿ ಕೂತ್ಕೊಳ್ಳಿ ಅಂತೇಳಿ ಒಳಗಡೆ ಕಳಿಸಿದೆ. ಭಾನುವಾರ ಧ್ಯಾನದಲ್ಲಿ ಭಾಗವಹಿಸಿದ್ರು. ಸೋಮವಾರ ಬೆಳಿಗ್ಗೆ ಇದೇ ಸಮಯ ಎಲ್ಲರೂ ತಿಂಡಿ ಮಾಡಿ ಸೋಮವಾರ ಬೆಳಿಗ್ಗೆ ನಾನು ಕ್ಲಾಸ್ ಶುರು ಮಾಡೋ ಸಮಯದಲ್ಲಿ ಇದೇ ಹಾಡನ್ನು ಹಾಡಿದೆ. ನೀನಿರುವೆ ನನಗೆ ಭಯವಿಲ್ಲ, ನೀನಿರುವೆ ನನಗೆ ಸೋಲಿಲ್ಲ ಅಂತೇಳಿ ಹಾಡ್ತಿದ್ದೇನೆ. ಈಕೆ ಕೂಡ ಹಾಡ್ತಿರ್ಬೇಕಾದ್ರೆ ದೇವರ ಆತ್ಮನ ಶಕ್ತಿ ಈಕೆಯ ಮೇಲೆ ಇಳಿದು ಬಂತು. ಆ ಮಗನ ಮೇಲೆ ಇದ್ದಂಥ ದುಃಖ, ನೋವು, ಭಾರ ಎಲ್ಲ ಕ್ಷಣದಲ್ಲಿ ಬಿಟ್ಟು ಹೋಯಿತು. ಆಕೆಗೆ ಒಂದು ಅಭಿಷೇಕ ಬಂದ ತಕ್ಷಣ ಚೆನ್ನಾಗಿ ಸ್ತುತಿ ಮಾಡಲಿಕ್ಕೆ ಪ್ರಾರಂಭಿಸಿದರು. ಪ್ರೇರೆ ಅದೇ ವಾರದಲ್ಲಿ ಆ ಹುಡುಗ ಚೆನ್ನಾಗಿ ಕುಣಿದಾಡಿ ಸ್ಟೇಜ್ ಮೇಲೆಲ್ಲ ಬಂದು ಸಾಕ್ಷಿ ಹೇಳಿ ಹೋದರು. ಆ ವಾರದಲ್ಲಿ ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೀವು ಜೋರ ಕೈ ತಟ್ಟಿದ್ರೆ ಯಾರಿಗೆ ಮಹಿಮೆ ಆಗುತ್ತೆ? ನೀವು ಯೋಚನೆ ಮಾಡಿ ಕೈ ತಟ್ಟಿದ್ರೆ ಗಟ್ಟಿ ಚಪ್ಪಾಳೆ ದೇವರಿಗೆ. ಈ ಸಮಯ ನಾವೆಲ್ಲರೂ ಸೇರಿ ಹಾಡೋಣ. ನೀನಿರುವೆ ನನಗೆ ಭಯವಿಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ಯೇಸುವೆ ನೀನಿರುವೆ ನನಗೆ ಭಯವಿಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ಎಲ್ಲ ಕರೆಕ್ಟ್ ಚಪ್ಪಾಳೆ. ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಾಳ ಬಂಗಾರ, ಬಾಳ ಬಂಗಾರ, ಬಾಳ ಬಂಗಾರ, ಬಾಳ ಬಂಗಾರ. ಸರಿ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ಎಲ್ಲರ ಕೈಗಳ ಮೇಲೆ ಚಪ್ಪಳ ಗಟ್ಟಿಯಾಗಿ. ಹಸಿರಾದ ಹುಲ್ಲಿನ ಗಾವಲಲ್ಲಿ, ಹಸಿರಾದ ಹುಲ್ಲಿನ ಹಸಿರಾದ ಹುಲ್ಲಿನ ಹಸಿರಾದ ಹುಲ್ಲಿನ ಅನುದಿನವೂ ನನ್ನ ನಡೆಸುವಿನಿ, ಅನುದಿನವೂ ನನ್ನ ನಡೆಸುವಿನಿ. ನೀನಿರುವೆ ನನಗೆ ಭಯವಿಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನೀನಿರುವೆ ನನಗೆ ಭಯವಿಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ.
ಸೋಲಿಲ್ಲ ಸರೆ ಭಯವಿಲ್ಲ ನೀನಿರು ನನ್ನ ಪ್ರಿಯ ಯೇಸುವೇ ನೀನು ಎಷ್ಟೋ ಸುಂದರ ಬಾಳ ಬಂಗಾರ ನನ್ನ ಬಾಳ ಬಂಗಾರ ಬಾಳ ಬಂಗಾರ ಬಾಳ ಬಂಗಾರ ಬಾಳ ಸುವೇ ಬಾಳ ಬಂಗಾರ ಬಾಳ ಬಂಗಾರ ಬಾಳ ಬಂಗಾರ ಬಾಳ ಬಂಗಾರ ಬಾಳ ಬಂಗಾರ ನೀನಿರುವೆ ನನಗೆ ಭಯವಿಲ್ಲ ನೀನಿರುವೆ ನನಗೆ ಸೋಲಿಲ್ಲ ನೀನಿರುವೆ ನನಗೆ ನೀನಿರುವೆ ನನಗೆ ಭಯವಿಲ್ಲ ನೀನಿರುವೆ ನನಗೆ ಸೋಲಿಲ್ಲ ಕೂಗಿ ನೀನಿರುವೆ ನನಗೆ ಭಯವಿಲ್ಲ ನೀನಿರುವೆ ನನಗೆ ಸೋಲಿಲ್ಲ ನೀನಿರುವೆ ನನಗೆ ಬರ 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 ನೀನಿರುವೆ ನನಗೆ ಭಯವಿಲ್ಲ ನೀನಿರುವೆ ನನಗೆ ಸೋಲಿಲ್ಲ ನೀನಿರುವೆ ನನಗೆ ಭಯವಿಲ್ಲ ನೀನಿರುವೆ ನನಗೆ ಭಯವಿಲ್ಲ ನೀನಿರುವೆ ನನಗೆ ನೀನಿರುವೆ ನನಗೆ ಭಯವಿಲ್ಲ ನೀನಿರುವೆ ನನಗೆ ಸೋಲಿಲ್ಲ ನೀನಿರುವೆ ನನಗೆ ನೀನಿರುವೆ ನನಗೆ ಸೋಲಿಲ್ಲ ನೀನಿರುವೆ ನನಗೆ ನೀನಿರುವೆ ನನಗೆ ಭಯವಿಲ್ಲ ನೀನಿರುವೆ ನನಗೆ ಸೋಲಿಲ್ಲ ನೀನಿರುವೆ ನನಗೆ ಅಗ್ನಿ ಅಗ್ನಿ ನೀನಿರುವೆ ನನಗೆ ಸೋಲಿಲ್ಲ ಅಗ್ನಿ ನೀನಿರುವೆ ನನಗೆ ಭಯವಿಲ್ಲ ನೀನಿರುವೆ ನನಗೆ ಸೋಲಿಲ್ಲ ನೀನಿರುವೆ ನನಗೆ ಆಮೆನ್ ಸೋಲಿಲ್ಲ ನೀನಿರುವೆ ನನಗೆ ಆಮೆನ್ ನನ್ನ ಪ್ರಿಯ ಯೇಸುವೇ ನೀನು ಎಷ್ಟೋ ಸುಂದರ ಬಾಳ ಬಂಗಾರ ನನ್ನ ಬಾಳ ಬಂಗಾರ ನನ್ನ ಪ್ರಿಯ ಯೇಸುವೇ ನೀನು ಎಷ್ಟೋ ಸುಂದರ ಬಾಳ ಬಂಗಾರ ನನ್ನ ಬಾಳ ಬಂಗಾರ 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 ನನ್ನ ಪ್ರಿಯ ಯೇಸುವೇ ನೀನು ಎಷ್ಟೋ ಸುಂದರ ಬಾಳ ಬಂಗಾರ ನನ್ನ ಬಾಳ ಬಂಗಾರ ಹಸಿರಾದ ಹುಲ್ಲಿನ ಗಾವಲಲ್ಲಿ ಹಸಿರಾದ ಹುಲ್ಲಿನ ಗಾವಲಲ್ಲಿ ಅನುದಿನವೂ ನನ್ನ ನಡೆಸುವಿನಿ ಅನುದಿನವೂ ನನ್ನ ಹಸಿರಾದ ಹುಲ್ಲಿನ ಕಾವಲಲ್ಲಿ ಹಸಿರಾದ ಹುಲ್ಲಿನ ಕಾವಲಲ್ಲಿ ಅನುದಿನವೂ ನನ್ನ ನಡೆಸುವಿನಿ ಅನುದಿನವೂ ನನ್ನ ನಡೆಸುವಿನಿ ನೀನಿರುವೆ ನನಗೆ ನೀನಿರುವೆ ನನಗೆ ಸರ್ವತಿ ನೀನಿರುವೆ ನನಗೆ ಭಯವಿಲ್ಲ ನೀನಿರುವೆ ನನಗೆ ಸೋಲಿಲ್ಲ
ಎಲ್ಲರ ಮೇಲೆ ದೇವರ ಅಭಿಷೇಕ ಸುರಿಯಲಿ. ಇದೋ ಕೊನೆಯ ದಿನದಲ್ಲಿ ನನ್ನ ಯುವಕರ ಮೇಲೆ, ಎಲ್ಲ ಯೌವನಸ್ಥರ ಮೇಲೆ ನನ್ನ ಆತ್ಮವನ್ನ ಮಳೆಗರೆಯುತ್ತೇನೆ ದೇವರ ವಾಗ್ದಾನ. ಇದೋ ಮಳೆ ಸುರಿಯಲಿ, ಪರಿಶುದ್ಧಾತ್ಮನ ಮಳೆ ಸುರಿಯಲಿ, ಅಗ್ನಿ ಅಭಿಷೇಕ ಸುರಿಯಲಿ, ಸುರಿಯಲಿ, ಸುರಿಯಲಿ. ಅಗ್ನಿ ಬೀಳಲಿ, ಅಗ್ನಿ ಬೀಳಲಿ, ಪರಿಶುದ್ಧಾತ್ಮನ ಅಗ್ನಿ, ಪರಿಶುದ್ಧಾತ್ಮನ ಅಗ್ನಿ ಬೀಳಲಿ, ಪರಿಶುದ್ಧ ಅಗ್ನಿ, ಪರಿಶುದ್ಧ ಅಗ್ನಿ ಉರಿಯಲಿ, 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 ಉರಿಯಲಿ. ಒಬ್ಬೊಬ್ಬರ ಮೇಲೆ ಪವಿತ್ರಾತ್ಮನ ಮಳೆ ಹರಿಯಲಿ, ಒಬ್ಬೊಬ್ಬರ ಮೇಲೆ ಪವಿತ್ರಾತ್ಮನ ಮಳೆ ಸುರಿಯಲಿ, ಪವಿತ್ರಾತ್ಮನ ಮಳೆ ಸುರಿಯಲಿ, ಸುರಿಯಲಿ, ಪವಿತ್ರಾತ್ಮನ ಮಳೆಗರೆಯಲಿ, ಪವಿತ್ರಾತ್ಮನ ಮಳೆಗರೆಯಲಿ, ಮಳೆಗರೆಯಲಿ, ಮಳೆಗರೆಯಲಿ. ಪವಿತ್ರಾತ್ಮನ ಅಭಿಷೇಕ ಜೀವ ಜಲವಾಗಿ ಸುರಿಯಲಿ, ಸುರಿಯಲಿ. ಬಲ 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 ಬಲ. ಹಲ್ಲೆಲೂಯಾ. ಬಲ 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 ಬಲ. ಬಲ 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 ಬಲ. ವೆರಿ 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 ವೆರಿ. ಹಲ್ಲೆಲೂಯಾ. ಎಲ್ಲ ತುಟಿಗಳು ತೆರೆಯಲ್ಪಡಬೇಕು, ಎಲ್ಲರ ತುಟಿಗಳು ತೆರೆಯಲಿ, ಎಲ್ಲರ ತುಟಿಗಳು ತೆರೆಯಲಿ, ಎಲ್ಲರ ಬಾಯಿಂದ ಸ್ತುತಿ ಹೊರಡಬೇಕು. ಪ್ರಿಯರೇ, ದೇವರ ಆತ್ಮ ಚಲಿಸ್ತಾ ಇದ್ದಾರೆ ನಮ್ಮ ಮಧ್ಯದಲ್ಲಿ. ಬಲ 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 ಬಲ. ಅಗ್ನಿ 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 ಅಗ್ನಿ. ಸ್ತುತಿಸಿರಿ, ಸ್ತುತಿಸಿರಿ. ಎಲ್ಲರ ಬಾಯಿ ತೆರೆದು ಸ್ತುತಿಸಿರಿ, ಎಲ್ಲರ ಬಾಯಿ ತೆರೆಯಿರಿ, ಎಲ್ಲರ ಬಾಯಿ ತೆರೆಯಲಿ. ಎಲ್ಲರ ನಾಲಿಗೆ ಮೇಲೆ ಇರುವ ಕಟ್ಟುಗಳು ಬಿಚ್ಚಲ್ಪಡಲಿ, ಎಲ್ಲರ ತುಟಿಗಳ ಮೇಲೆ ಇರುವ ಕಟ್ಟುಗಳು ಬಿಚ್ಚಲ್ಪಡಲಿ. ಸ್ತುತಿಸುವುದಕ್ಕೆ ಇರುವ ತಡೆಗಳು ಯೇಸು ನಾಮದಲ್ಲಿ ಒಡೆಯಲಿ. ಎಲ್ಲರೂ ಸ್ತುತಿ ಮಾಡಲಿ, ಎಲ್ಲ ನಾಲಿಗೆಗಳು ಸ್ತುತಿಸಲಿ. ಬಲ 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 ಬಲ. ಎಲ್ಲರೂ ಸ್ತುತಿಸಿರಿ, 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 ಸ್ತುತಿಸಿರಿ. ದೇವರ ಆತ್ಮನಿಗಾಗಿ, ಪರಿಶುದ್ಧ ಆತ್ಮನಿಗಾಗಿ ಅಮಲಿಸಿರಿ. ಅಭಿಷೇಕ, 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 ಅಗ್ನಿ ಅಭಿಷೇಕ, ಅಗ್ನಿ ಅಭಿಷೇಕ, ಅಗ್ನಿ ಅಭಿಷೇಕ ಸುರಿಯಲಿ, ಅಗ್ನಿ ಅಭಿಷೇಕ ಸುರಿಯಲಿ, ಅಗ್ನಿ ಅಭಿಷೇಕ ಸುರಿಯಲಿ, ಸುರಿಯಲಿ, ಸುರಿಯಲಿ. ತಲೆಯಿಂದ ಕಾಲಿನವರೆಗೆ, ತಲೆಯಿಂದ ಅಂಗಾಲಿನವರೆಗೆ ಇದೋ ಈಗಲೇ ಅಗ್ನಿ ಸುರಿಯಲಿ, ಅಗ್ನಿ ಸುರಿಯಲಿ, ಅಗ್ನಿ ಸುರಿಯಲಿ, ಅಗ್ನಿ ಸುರಿಯಲಿ, ಅಗ್ನಿ ಸುರಿಯಲಿ. ಎಲ್ಲ ಬಂಧನಗಳು ಕಳಿಸಿ ಬೀಳಲಿ ಈಗಲೇ. ಇದೋ ಇದೀಗಲೇ ಕಳಿಸಿ ಬೀಳಲಿ, ಬಂಧನಗಳು ಕಳಿಸಿ ಬೀಳಲಿ. ಯೇಸು ನಾಮದಲ್ಲಿ, ನನ್ನ ಯೇಸು ನಾಮದಲ್ಲಿ, ನನ್ನ ಯೇಸು ನಾಮದಲ್ಲಿ ಎಲ್ಲ ಕಳಿಸಿ ಬೀಳಲಿ, ಎಲ್ಲ ಕಳಿಸಿ ಬೀಳಲಿ. ಅಗ್ನಿಯ ಅಭಿಷೇಕ, ಅಗ್ನಿಯ ಅಭಿಷೇಕ. ಬಲ 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 ಬಲ. ಬೇಡಿ ಬೇಡಿ ಪ್ರಿಯರೇ, ಸ್ತುತಿಸಿರಿ, ಹೋರಾಡಿ ಸ್ತುತಿಸಿರಿ, ಹೋರಾಡಿ ಸ್ತುತಿಸಿರಿ. ಸುಮ್ಮನೆ ಇರಬೇಡಿ, ಸುಮ್ಮನೆ ಇರಬೇಡಿ. ಹೋರಾಡಿ ಸ್ತುತಿಸಿರಿ, ಸ್ತುತಿಸಿರಿ. ಬಾಯನ್ನು ತೆರೆದು ಸ್ತುತಿಸಿರಿ. ಯೇಸು ನಾಮದಲ್ಲಿ ಇದೋ ಜಯ ನಮನೆ, ಯೇಸು ನಾಮದಲ್ಲಿ ಬಿಡುಗಡೆ, ಯೇಸು ನಾಮದಲ್ಲಿ ಸೌಖ್ಯವು, ಯೇಸು ನಾಮದಲ್ಲಿ ಅಭಿಷೇಕ. ಬಲ 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 ಬಲ. Hallelujah. Hallelujah. Hallelujah.
Hallelujah. Hallelujah. Hallelujah. ಯೇಸುವೇ, Jesus, Jesus. ಯೇಸುವೇ, ಯೇಸುವೇ. Amen. Hallelujah. 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 Bala 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 bala. Hallelujah. 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 Hallelujah, hallelujah, hallelujah. Praise the Lord. Hallelujah. Amen. 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 ಪ್ರಸನ್ನ ವೇಳೆ ಇದು ಅಭಿಷೇಕದ ಸಮಯ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು ಅಭಿಷೇಕದ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು ಅಭಿಷೇಕದ ಸಮಯ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು ಅಭಿಷೇಕದ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ಸ್ವರ್ಗವು ತೆರೆಯಲಿ, ಅಭಿಷೇಕ ಉಂಟಾಗಲಿ. ಆತ್ಮರೇ ಬಲ್ಲಿರಿ, ಹೊರಗಳಿಂದ ತುಂಬಿಸಿರಿ. ಪ್ರಸನ್ನ ವೇಳೆ, ಪ್ರಸನ್ನ ವೇಳೆ ಅಭಿಷೇಕದ ಸಮಯ. ಪ್ರಸನ್ನ ವೇಳೆ, ಪ್ರಸನ್ನ ವೇಳೆ ಅಭಿಷೇಕದ ಸಮಯ. ಅಭಿಷೇಕದ ಸಮಯ. ಪ್ರಸನ್ನ ವೇಳೆ, ಪ್ರಸನ್ನ ವೇಳೆ ಇದು ಅಭಿಷೇಕದ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ಸ್ತೋತ್ರ ಯೇಸು ದೇವ, ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು
ಸ್ತೋತ್ರ ಯೇಸು ರಾಜ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ಕೈಗಳ ಮೇಲೆ ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ಕೂಗಿ ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ಸ್ತೋತ್ರ ಯೇಸು ದೇವ, ಸ್ತೋತ್ರ ಯೇಸು ರಾಜ. ಸ್ತೋತ್ರ ಯೇಸು ದೇವ, ಸ್ತೋತ್ರ ಯೇಸು ರಾಜ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ದೇವರ ಆತ್ಮ ನನ್ನಲ್ಲಿ ಇಳಿಯುತ್ತಿದೆ. ದೇವರ ಆತ್ಮ ನನ್ನಲ್ಲಿ ಇಳಿಯುತ್ತಿದೆ. ಅಗ್ನಿಯ ಅಭಿಷೇಕ ನನ್ನಲ್ಲಿ ಸುರಿಯುತ್ತಿದೆ. ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ದೇವರ ಆತ್ಮ ನನ್ನಲ್ಲಿ ಇಳಿಯುತ್ತಿದೆ. ದೇವರಾತ್ಮ ನನ್ನಲ್ಲಿ ಇಳಿಯುತ್ತಿದೆ. ದೇವರ ಆತ್ಮ ನನ್ನಲ್ಲಿ ಇಳಿಯುತ್ತಿದೆ. ಅಗ್ನಿಯ ಅಭಿಷೇಕ ನನ್ನಲ್ಲಿ ಸುರಿಯುತ್ತಿದೆ. ಅಗ್ನಿ ಅಭಿಷೇಕ, ಅಗ್ನಿಯ ಅಭಿಷೇಕ ನನ್ನಲ್ಲಿ ಇಳಿಯುತ್ತಿದೆ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ಪ್ರಸನ್ನ ವೇಳೆ ಇದು, ಬಿಡಬೇಡಿ ಪ್ರಿಯರೇ, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ಹೊಂದಿಕೊಳ್ಳಿರಿ ಅಭಿಷೇಕವನ್ನ, ಹೊಂದಿಕೊಳ್ಳಿರಿ ಅಭಿಷೇಕವನ್ನ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ಪ್ರಸನ್ನ ಪ್ರಸನ್ನ ಅಭಿಷೇಕದ ಸಮಯ. ಪ್ರಸನ್ನ ಪ್ರಸನ್ನ ಅಭಿಷೇಕದ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ಸ್ತೋತ್ರ ಯೇಸು ದೇವ, ಸ್ತೋತ್ರ ಯೇಸು ರಾಜ. ಸರಿ, ಆಮೆನ್. ಸ್ತೋತ್ರ ಯೇಸು ದೇವ,
ಯೇಸು ರಾಜ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ಸುರಿಲಿ ಪ್ರಸನ್ನ ಪ್ರಸನ್ನ ಅಭಿಷೇಕದ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ಅನ್ಯ ಭಾಷೆಗಳ ನನಗಿಂದು ನೀಡು ದೇವಾ, ಆತ್ಮರ ವರಗಳಿಂದ ನನ್ನನ್ನು ತುಂಬು ದೇವಾ. ಅನ್ಯ ಭಾಷೆಗಳ ನನಗಿಂದು ನೀಡು ದೇವಾ, ಆತ್ಮನ ವರಗಳಿಂದ ನನ್ನನ್ನು ತುಂಬು ದೇವಾ. ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ಸ್ತೋತ್ರ ಯೇಸು ದೇವ, ಚಪ್ಪಳೆ. ಸ್ತೋತ್ರ ಯೇಸು ರಾಜ, ಸ್ತೋತ್ರ. ಸ್ತೋತ್ರ ಯೇಸು ದೇವ, ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ದೇವ, ಸ್ತೋತ್ರ ಯೇಸು ರಾಜ. ಸ್ತೋತ್ರ ಯೇಸು ದೇವ, ಸ್ತೋತ್ರ ಯೇಸು ರಾಜ. ತಪ್ಪಳೆ. ಸ್ತೋತ್ರ ಯೇಸು ದೇವ, ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ದೇವ, ಸ್ತೋತ್ರ ಯೇಸು ರಾಜ. ಕೈಗಳ ಮೇಲೆ ತರೋಣ. ಸ್ತೋತ್ರ ಯೇಸು ದೇವ, ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ದೇವ, ಸ್ತೋತ್ರ ಯೇಸು ರಾಜ. ಸ್ತೋತ್ರ ಯೇಸು ದೇವ, ಸ್ತೋತ್ರ ಯೇಸು ರಾಜ. ದೇವರ ಆತ್ಮ ನನ್ನ ಮೇಲೆ ಇಳಿಯುತ್ತಿದೆ. ದೇವರ ಆತ್ಮ ನನ್ನ ಮೇಲೆ ಇಳಿಯುತ್ತಿದೆ. ಆತ್ಮರ ಅಭಿಷೇಕ ನನ್ನ ಮೇಲೆ ಸುರಿಯುತ್ತಿದೆ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ಇಳಿಯಲಿ 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 ಇಳಿಯಲಿ. ಆತ್ಮರೇ 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 ಆತ್ಮರೇ. ಅಭಿಷೇಕ ಅಭಿಷೇಕ ಅಭಿಷೇಕ, ದೇವರ ಅಭಿಷೇಕ. ಅಭಿಷೇಕ ಅಭಿಷೇಕ ಅಭಿಷೇಕ, ದೇವರ ಅಭಿಷೇಕ. ಅಭಿಷೇಕ ಅಭಿಷೇಕ ಅಭಿಷೇಕ, ದೇವರ ಅಭಿಷೇಕ. ಅಭಿಷೇಕ 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 ಅಭಿಷೇಕ, ದೇವರ ಅಭಿಷೇಕ.
ಅಭಿಷೇಕ 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 ದೇವರ ಆತ್ಮನ ಅಭಿಷೇಕ 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 ದೇವರ ಆತ್ಮನ ಅಭಿಷೇಕ 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 ದೇವರ ಆತ್ಮನ ಅಭಿಷೇಕ ಗಟ್ಟಿಯಾಗಿ ಹಾಲೆಲೂಯಾ. ಜೀವ ಇರುವವರೆಲ್ಲ ಗಟ್ಟಿಯಾಗಿ
ಲೂಯ್ಯ ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ್ಯ ಹಾಲೆಲೂಯ್ಯ. ಪ್ರೀತಿಯ ಸಹೋದರ ಸಹೋದರಿಯರೇ, ಸ್ವಾಮಿಯರು ಹೇಳ್ತಾ ಇದ್ದಾರೆ, ಗಮನ ಇಟ್ಟು ಕೇಳ್ರಿ. ನಾನು ಪಿತನಿಂದ ಬಂದವನು, ಮತ್ತೆ ಪಿತನ ಬಳಿಗೆ ಹೋಗುವ ಸಮಯವು ಬಂದಿತೆಂದು ಯೇಸು ಸ್ವಾಮಿ ತಿಳ್ಕೊಂಡ್ರು. ಯಾಕಂದರೆ ಯೇಸು ಸ್ವಾಮಿ ಸ್ವರ್ಗದಿಂದ ಈ ಭೂಮಿಗೆ ಬಂದದ್ದು. ಮತ್ತೆ ಅವರು ದೇವರ ಬಳಿಗೆ ಹೋಗಬೇಕು. ಈಗ ಪಿತನ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾರೆ. ಗಮನಿಸ್ರಿ. ಯೇಸು ಸ್ವಾಮಿ ಹೇಳಿದರು, ಮತ್ತೊಂದು ಸಾರಿ ಹೇಳ್ತೇನೆ, ನಾನು ಪಿತನಿಂದ ಬಂದವನು, ಮತ್ತೆ ಪಿತನ ಬಳಿಗೆ ಹೋಗುವ ಸಮಯ ಹತ್ತಿರವಾಯಿತು. ನೀವು ಎಲ್ಲಿಂದ ಬಂದವರು? ಬಿಕರ್ನ ಕಟ್ಟೆಯಿಂದ ಬಂದವರು. ಹಲೋ, ಮನೆಯಿಂದ ಬಂದವರು. ಮನೆಯಿಂದ ಬರ್ದಿನ ಆಕಾಶದಿಂದ ಬರಲಿಕ್ಕಾಗ್ತದ? ಹಲೋ, ನೀವು ಕೂಡ ದೇವರಿಂದ ಬಂದವರು. ನೀವು ಮನೆಯಿಂದ ಬಂದಿರೋದು ಸತ್ಯ, ಅದು ಲೌಕಿಕವಾದದ್ದು. ತಾಯಿಯ ಗರ್ಭದಿಂದ ಬಂದದ್ದು ಸತ್ಯ. ಆದರೆ ಇಲ್ಲಿ ಯೇಸು ಸ್ವಾಮಿ ಏನು ಕುರಿತು ಮಾತನಾಡ್ತಾರೆ ನೋಡ್ರಿ, ಬಹಳ ನನಗೆ ಕಣ್ಣೀರು ಬಂತು. ಒಂದು 2 ಸೆಕೆಂಡು. ಪವಿತ್ರಾತ್ಮರು ಕೊಟ್ಟಿದ್ದು ಇದೆಲ್ಲ ಟಾಪ್ ಸೀಕ್ರೆಟ್ಗಳು. ನಮಗೂ ಕೂಡ ದಯಮಾಡಿ ಗಮನಿಸಿ ಪ್ರಿಯರೇ, ನಾವೇನು ಓದಿಕೊಂಡು ಎಲ್ಲ ಬರೋದಿಲ್ಲ. ಇಲ್ಲಿ ಒಂದೊಂದು ಟಾಪ್ ಸೀಕ್ರೆಟ್ಗಳನ್ನು ಪವಿತ್ರಾತ್ಮರು ಓಪನ್ ಮಾಡ್ತಾರೆ. ಈ ವೇದಿಕೆಯಲ್ಲೇ ನಮಗೆ ಗೊತ್ತಾಗೋದು. ಯಾಕಂದರೆ ಇಲ್ಲಿ ಎಂಥ ಜನರಿದ್ದಾರೆ ಅಂಥೇಳಿ ನನಗೆ ಗೊತ್ತಿಲ್ಲ. ಮಂಗಳೂರಿನವರು ಶ್ರೀಮಂತರು ಅಂತ ನನಗೆ ಗೊತ್ತು. ಒಳ್ಳೊಳ್ಳೆ ಬಟ್ಟೆಗಳನ್ನು ಧರಿಸ್ತಾರೆ ಅಂತ ನನಗೆ ಗೊತ್ತು. ಒಳ್ಳೊಳ್ಳೆ ಊಟ ಹೊಡಿತಾರೆ ಅಂತ ಕೂಡ ಗೊತ್ತು. ಒಳ್ಳೊಳ್ಳೆ ಎಂಜಾಯ್ ಮಾಡ್ತಾರೆ ಅಂತ ಗೊತ್ತು. ಅವರ ಹೃದಯ ಹೇಗಿದೆ ನನಗೆ ಗೊತ್ತಿಲ್ಲ. ಗಮನಿಸ್ರಿ ಪ್ರಿಯರೇ, ನೀವು ಬಂದದ್ದು ಪಿತನಿಂದಲೇ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಭೂಮಿಯ ಮೇಲಿರುವ ಮಣ್ಣನ್ನು ತೆಗೆದುಕೊಂಡು ದೇವರು ಅಂತ ಜೀವಶ್ವಾಸವನ್ನು ಊದಿದ ಮೇಲೆ ನನಗೆ ನಿನಗೆ ಜೀವ ಬಂತು. ಆಗಲೇ ಹಾರ್ಟ್ ಬೀಟ್ ಆರಂಭವಾಯಿತು. ಆಗಲೇ ಶರೀರದಲ್ಲಿ ರಕ್ತ ಸಂಚಾರವಾಯಿತು. ಇದು ಯಾರು ಕೊಟ್ಟದ್ದು? ಹಲೋ, ಗಟ್ಟಿ ಹೇಳಬೇಕು ನನಗೆ. ಹಾಗಾದರೆ ನಾವು ಎಲ್ಲಿಂದ ಬಂದವರು? ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನನ್ನ ಶರೀರದ ರಕ್ತ ಸಂಚಾರ ನಮ್ಮ ಅಮ್ಮನದಲ್ಲ. ನನ್ನ ಹೃದಯದ ಹೊಡಿತ ಆರಂಭವಾಗಿದ್ದು ನನ್ನದಲ್ಲ, ದೇವರಿಂದ ಆರಂಭವಾದದ್ದು. ಈ ಕಡೆ ಗಮನಿಸ್ರಿ, ಎಲ್ಲ ಈ ಕಡೆ ನೋಡಿ. ಈಗ ಬರೋವ್ರನ್ನ ನೀವು ನೋಡಲೇಬೇಡ್ರಿ. ಹಾಲೆಲೂಯ್ಯ, ಸ್ವರವೆತ್ತಿ ಹಾಲೆಲೂಯ್ಯ. ಅವರನ್ನೇ ಹಿಂಬಾಲಿಸಿ ಹೋದರೆ ನೀವು ಹಳ್ಳಕ್ಕೆ ಬೀಳ್ತೀರಿ. ಯೇಸುವನ್ನು ಹಿಂಬಾಲಿಸಿ ಈ ಕಡೆ ನೋಡ್ರಿ. ಬರುವವರು ಬರಲಿ, ಹೋಗುವವರು ಹೋಗಲಿ. ನಾವು ಯೇಸುವನ್ನೇ ನೋಡಬೇಕು, ಅವರ ವಾಕ್ಯವನ್ನೇ ನೋಡಬೇಕು. ಹಾಲೆಲೂಯ್ಯ, ಸ್ವರವೆತ್ತಿ ಹಾಲೆಲೂಯ್ಯ. ಯೇಸು ಸ್ವಾಮಿ ಹೇಳ್ತಾರೆ, ನಾನು ಪಿತನಿಂದ ಬಂದವನು, ಮತ್ತನೇ ಪಿತನ ಬಳಿಗೆ ಹೋಗಬೇಕು. ಈ ವಾಕ್ಯ ನನಗೆ ನಿನಗೆ ಅನ್ವಯಿಸ್ತದೆ. ನಾವು ದೇವರಿಂದ ಬಂದವರು, ಮತ್ತೆ ಎಲ್ಲಿಗೆ ಹೋಗಬೇಕು? ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಕಡೆ ಗಮನಿಸ್ರಿ. ನೆಕ್ಸ್ಟ್ ಯೇಸು ಸ್ವಾಮಿ ಮುಂದುವರಿಸಿ ಹೇಳ್ತಾರೆ, ಪಿತನಿಗೆ ಬಳಿಗೆ ಹೋಗಬೇಕು ಅಂತ ಅವರಿಗೆ ಗೊತ್ತಾಗಿತ್ತು. ನನಗೆ ಶಿಲುಬೆ ಮೇಲೆ ಜಡಿತಾರೆ, ನನ್ನನ್ನು ಸಾಯಿಸ್ತಾರೆ, 3 ದಿನಗಳ ಕಾಲ ನಾನು ಈ ಭೂಮಿಯಲ್ಲಿದ್ದು 3ನೇ ದಿನ ಪುನರುತ್ಥಾನರಾಗಿ ನನ್ನ ತಂದೆ ಬಳಿಗೆ ಹೋಗ್ತೇನೆ, ಲೋಕದ ಪಾಪಗಳನ್ನು ನಾನು ಪರಿಹರಿಸ್ತೇನೆ ಅಂತ ಗೊತ್ತಿತ್ತು. ಅದಕ್ಕೆ ಯೇಸು ಸ್ವಾಮಿ ಏನು ಮಾಡಿದರು? ನಾನು ಈ ಭೂಮಿಯನ್ನು, ಈ ಭೂಮಿಯ ಲೋಕದ ಜನರನ್ನು ಎಷ್ಟಾಗಿ ಪ್ರೀತಿ ಮಾಡಿದ್ದೇನೆ ಅಂತ ತೋರಿಸ್ಬೇಕಾಗಿತ್ತು. ಮದುವೆ ಆಗುವಾಗ ಗಮನಿಸಿ, ತಾಯಿ ಮನೆಯನ್ನು ಹೆಣ್ಣುಮಗಳು ಬಿಟ್ಟು ಹೋದಾಗ ತಾಯಿ ಅಪ್ಪಿಕೊಂಡು ಅಳ್ತಾರಂತೆ ಪ್ರಿಯರೇ. ಈಗಿನ ಜನ ಅಳ್ತಾರೋ ಏನೋ ನನಗೆ ಗೊತ್ತಿಲ್ಲ. ಹಲೋ, ಹೌದಾ? ಇಷ್ಟರವರೆಗೆ ಸರಿ ಆಟ ಆಡಿಸಿದ್ಯಾ? ಜೀಸಸ್ ಗಮನಿಸ್ರಿ.
ಯೇಸುಸ್ವಾಮಿಯವರು ಈ ಭೂಮಿಯನ್ನು ಬಿಟ್ಟು ಹೋಗ್ಬೇಕಾದ್ರೆ ನೀವು ಯೋಹಾನನ ಸುವಾರ್ತೆ 17ನೇ ಅಧ್ಯಾಯ ಓದಿ ಪ್ರಿಯರೇ, ಎಂಥ ಹೃದಯ ವೇದನೆ. ಶಹಜಾನ್ ಮಮತಾಜನ್ನ ಬಿಡಲಿಕ್ಕೆ ಎಷ್ಟು ಕಷ್ಟ ಆಯಿತೋ. ಶಹಜಾನ್ ಕೇವಲ ಮಮತಾಜನ್ನು ಮಾತ್ರ ಬಿಡಲಿಕ್ಕೆ ಕಷ್ಟ ಆಯಿತು, ನಮ್ಮೆಲ್ಲರನ್ನು ಅಲ್ಲ. ನೆನಪಿಟ್ಕೊಡ್ರಿ, ಯೇಸುಸ್ವಾಮಿಗೆ ಬಿಟ್ಟು ಹೋಗ್ಬೇಕಲ್ಲ, ಕೊನೆಯದಾಗಿ ಒಂದು ಗಿಫ್ಟ್ ಕೊಡಬೇಕಾಗಿತ್ತು, ಜೀಸಸ್. ಅದಕ್ಕೆ ಯೇಸುಸ್ವಾಮಿ ಏನು ಹೇಳಿದ್ರು ಪ್ರಿಯರೇ, ತನ್ನ ಮೇಲ್ವೊದಿಕೆಯನ್ನು ಕಳಚಿಟ್ರು. ಮೇಲ್ವೊದಿಕೆ ಏನನ್ನು ಸೂಚಿಸ್ತದೆ ಪ್ರಿಯರೇ? ಅವರು ದೇವರ ಪುತ್ರ. ಅಭಿಷೇಕದ ವಸ್ತ್ರಗಳನ್ನು ನಾನು ದೇವರ ಪುತ್ರ ಅನ್ನುವುದನ್ನು, ಆ ವಸ್ತ್ರವನ್ನು ಬಿಚ್ಚಿ ಕೆಳಗಡೆ ಇಟ್ಟರು. ಗಮನಿಸಿ, ನಾವು ಪಿತನ ಬಳಿಗೆ ಹೋಗಬೇಕಾದರೆ ಯೇಸು ಸ್ವಾಮಿ ಹೇಗೆ ತಾನು ದೇವರ ಪುತ್ರ, ನಾನು ದೇವರಿಂದ ಬಂದವನು ಅನ್ನುವುದನ್ನು ಕೂಡ ಲೆಕ್ಕಿಸದೆ ತನ್ನ ರಾಜ ವಸ್ತ್ರಗಳನ್ನು, ತನ್ನ ದೈವ ಪದವಿಯ ವಸ್ತ್ರಗಳನ್ನು ಬಿಚ್ಚಿ ಪಕ್ಕಕ್ಕೆ ಇಟ್ಟು ಒಂದು ಅಂಗವಸ್ತ್ರವನ್ನು ತೆಗೆದುಕೊಂಡು ಸ್ವಂಟಕ್ಕೆ ಕಟ್ಕೊಂಡ್ರು ಯೇಸುಸ್ವಾಮಿ. ಈ ಅಂಗವಸ್ತ್ರ ಯಾರೆಲ್ಲ ಸೊಂಟಕ್ಕೆ ಕಟ್ಕೊಳ್ತಾರೋ ಈ ಭೂಲೋಕ ಏನು ಹೇಳುತ್ತೆ ಅವರನ್ನು? ಸೇವಕರು. ಏನು ಹೇಳುತ್ತೆ? ಕಟ್ಟಿ ಹೇಳಿ, ಏನನ್ನು ಹೇಳುತ್ತೆ? ಈ ಕಡೆ ಗಮನಿಸ್ರಿ ಪ್ರಿಯರೇ, ಒಬ್ಬರು ದೇವರು ಸೇವಕರಾಗಿ ಅಂಗವಸ್ತ್ರವನ್ನು ಕಟ್ಕೊಂಡು ಶಿಷ್ಯರ ಮುಂದೆ ಮೊಣಕಾಲೂರಿದ್ರು. ಈ ಭೂಮಿಯಲ್ಲಿ ದೇವರು ಮನುಷ್ಯನನ್ನು ಎಷ್ಟು ಪ್ರೀತಿ ಮಾಡಿದರು ಅಂತ ಹೇಳಿದ್ರೆ ಗಮನ ಇಟ್ಟು ಕೇಳಿ ಪ್ರಿಯರೇ. ಒಬ್ಬ ದೇವರು ಮನುಷ್ಯನ ಮುಂದೆ ಮೊಣಕಾಲು ಊರಬೇಕಾದ್ರೆ ದೇವರು ಅದೆಷ್ಟು ನಮ್ಮನ್ನು ಪ್ರೀತಿ ಮಾಡಿದ್ರು. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡ್ರಿ. ಹಾಲೆಲೂಯ್ಯ. ಸ್ವರವೆತ್ತಿ ಹಾಲೆಲೂಯ್ಯ. ನೆಕ್ಸ್ಟ್ ಗಮನಿಸ್ರಿ ಪ್ರಿಯರೇ, ಶಿಷ್ಯರು ಕುಳಿತಿದ್ದೆಲ್ಲಿ? ಮೇಲ್ಪಂಕ್ತಿಯಲ್ಲಿ. ಯೇಸು ಸ್ವಾಮಿ ಪಾಪಿಗಳ ಮುಂದೆ ಮೊಣಕಾಲು ಹೊರ್ತಾರೆ ಪ್ರಿಯರೇ. ಎಂಥ ಪ್ರೀತಿರಿ! ಪಾಪಿಗಳ ಮುಂದೆ ಮೊಣಕಾಲು ಹೊರಬೇಕಾದ್ರೆ ಯೇಸು ಸ್ವಾಮಿ, ಗಮನ ಇಟ್ಟು ಕೇಳಿ ಪ್ರಿಯರೇ, ಎಷ್ಟು ದೇವರು ನಮ್ಮನ್ನು ಪ್ರೀತಿ ಮಾಡ್ತಾರೆ. ಮೊಣಕಾಲೂರಿ ಶಿಷ್ಯರ ಪಾದಗಳನ್ನು ಮುಟ್ಟಿ ನೀರಿನಿಂದ ಪಾದಗಳನ್ನು ತೊಳೆಯುತ್ತಾರೆ. ಪಾಪಿಗಳ ಕಾಲನ್ನು ಮುಟ್ಟಿದ ಒಂದೇ ದೇವರ ಕೈ, ಅದು ಯೇಸು ಸ್ವಾಮಿಯವರ ಕೈ. ಯೇಸು ಸ್ವಾಮಿಯವರು ಕೊನೆಗೆ ಹೇಳ್ತಾರೆ, ನನ್ನನ್ನು ನೀವು ಪ್ರಭು ಅನ್ನುತ್ತೀರಲ್ವಾ, ನನ್ನನ್ನು ಬೋಧಕರೇ ಅಂತ ಕರಿತೀರಲ್ವಾ, ನಿನ್ನ ಪ್ರಭು ನಾನೇ, ನನ್ನ ಬೋಧಕರು ನಾನೇ. ನಾನು ನಿಮ್ಮ ಪಾದಗಳನ್ನು ತೊಳೆದಂತೆ ನೀವು ಕೂಡ ಒಬ್ಬರನ್ನೊಬ್ಬರ ಪಾದಗಳನ್ನು ತೊಳೆಯಲಿ ಹಂಗಿನಲ್ಲಿದ್ದೀರಿ. ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ಕೂಡ ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೀರಿ. ಈಗ ಗಮನಿಸಿ ಪ್ರಿಯರೇ, ಯೇಸು ಸ್ವಾಮಿ ಪಿತನ ಬಳಿಗೆ ಬಂದದ್ದು ಇಲ್ಲಿಗೆ, ಮತ್ತೆ ಪಿತನ ಬಳಿಗೆ ಹೋಗಬೇಕಾಗಿತ್ತು. ಎಲ್ಲವನ್ನು ಮುಗಿಸಿದ್ರು, ಯಾವ ಬ್ಯಾಲೆನ್ಸ್ ಇಲ್ಲ, ಎಲ್ಲವನ್ನು ಮುಗಿಸಿದ್ರು. ನೆಕ್ಸ್ಟ್ ಈಗ ಗಮನಿಸಿ ಪ್ರಿಯರೇ, ದೇವರೇ ಪಾಪಿಗಳ ಮುಂದೆ ಮೊಣಕಾಲೂರಿರುವಾಗ ಯೇಸುಸ್ವಾಮಿಯವರೇ ತನ್ನನ್ನು ತಗ್ಗಿಸಿಕೊಂಡಾಗ ದೈವ ಪದವಿಯನ್ನು ತ್ಯಜಿಸಿ ದಾಸನ ರೂಪವನ್ನು ಧರಿಸಿಕೊಂಡು ಪಾಪಿಯ ಕಾಲಿನ ಮುಂದುಗಡೆ ನಿಂತ್ಕೊಂಡು ಪಾಪಿಗಳ ಕಾಲನ್ನು ತೊಳೆದಿದ್ದಾಗ ಮನುಷ್ಯ ಈ ಕಡೆ ಗಮನ ಇಟ್ಟು ಕೇಳ್ರಿ. ಈಗ ನಾವು ಪಿತನ ಬಳಿಗೆ ಹೋಗಬೇಕಾದ್ರೆ, ನಾವು ಯೇಸು ಸ್ವಾಮಿಯವರ ಕೃಪೆಯನ್ನು ಪಡೆದುಕೊಳ್ಬೇಕಾದ್ರೆ, ನಾವು ದೇವರ ಸ್ಪರ್ಶವನ್ನು ಪಡ್ಕೊಳ್ಬೇಕಾದ್ರೆ ಗಮನ ಇಟ್ಟು ಕೇಳ್ರಿ, ಹೇಗೆ ಯೇಸು ಸ್ವಾಮಿಯವರು
ತಮ್ಮ ಮೇಲ್ವದಿಕೆಯನ್ನು ತೆಗೆದಿಟ್ಟರೋ, ಈಗ ಗಮನ ಇಟ್ಟು ಕೇಳ್ರಿ, ನಿಮ್ಮ ಅಹಂಕಾರವೆಂಬ, ನಿಮ್ಮ ಮೊಂಡುತನವೆಂಬ, ನಿಮ್ಮ ಈಗೋ ಎಂಬ, ನಾನು ಅಂದ, ನನಗೆ ಏನು ಕಡಿಮೆ ಇದೆ ಅನ್ನೋದಂತಹ ಒಂದು ಜಂಬದ ಒದಕೆಯನ್ನು, ಪಾಪದ ವಸ್ತ್ರಗಳನ್ನು, ದೇವರಿಗೆ ವಿರುದ್ಧವಾಗಿ ಜೀವಿಸುವ ಪ್ರತಿಯೊಂದು ಸ್ವಭಾವದ ಬಟ್ಟೆಗಳನ್ನು, ಧೂಮಪಾನ, ಮದ್ಯಪಾನ, ವ್ಯಭಿಚಾರ, ಹಣ, ಅಂತಸ್ತು ಎಂಬ ಈ ಭೂಲೋಕದ ಎಲ್ಲ ಒದಿಕೆಗಳನ್ನು ಬಿಚ್ಚಿಡಬೇಕು. ನೆಕ್ಸ್ಟ್, ಇವೆಲ್ಲ ಪಕ್ಕಕ್ಕೆ ಬಿಚ್ಚಿಟ್ಬಿಟ್ಟು ದೀನತೆಯ, ಯೇಸುಸ್ವಾಮಿಯವರು ನಮಗೆ ತೋರಿಸಿದ ಹಾದಿ ಪ್ರಿಯರೇ, ಈ ದೀನತೆಯ ವಸ್ತ್ರಗಳನ್ನು ಸ್ವಂಟಕ್ಕೆ ಕಟ್ಟಿಕೊಂಡು ನೀವು ಈ ಭೂಲೋಕದಲ್ಲಿ ಒಬ್ಬರನ್ನೊಬ್ಬರು ಪ್ರೀತಿಸಿದ್ದೇ ಆದರೆ, ಯೇಸು ಸ್ವಾಮಿ ಅವರು ಏನು ಹೇಳಿದ್ರು ಅದೇ ರೀತಿ ನೀವು ಕೇಳಿದ್ದೇ ಆದರೆ, ಸತ್ಯವಾಗಿ ಈ ಕ್ಷಣದಲ್ಲೇ ದೇವರ ಸಾಮ್ರಾಜ್ಯವನ್ನು ನಾವು ಪಡೆದುಕೊಳ್ಳುತ್ತೇವೆ. ಹಾಲೆಲೂಯ್ಯ. ಸ್ವರವೆತ್ತಿ ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಪ್ರಿಯರೇ, ನಮ್ಮ ಕುಟುಂಬಗಳು ಇವತ್ತು ಒಡೆದಿರುವುದಕ್ಕೆ ಕಾರಣ ಏನು? ನನ್ನ ಹತ್ರ ಒಬ್ಬ ಪುರುಷ ಕಳೆದ ದಿನಗಳಲ್ಲಿ ನನಗೆ ಒಬ್ಬರು ಫೋನ್ ಮಾಡಿದರು. ಗಮನಿಸಿ ಪ್ರಿಯರೇ, ಬ್ರದರ್, ನಾನು ಇಲ್ಲಿದ್ದೀನಿ, ನನ್ನ ಮಡದಿ ಇಸ್ರಾಯೇಲಲ್ಲಿದ್ದಾರೆ, ನನ್ನನ್ನು ಬಿಟ್ಟು 3 ವರ್ಷ ಆಯಿತು ಬ್ರದರ್, ಬಹಳ ವಿರಹ ವೇದನೆಯಿಂದ ನಾನು ಸಾಯ್ತಾ ಇದ್ದೇನೆ, ನಾನು ಸೂಸೈಡ್ ಮಾಡ್ಕೊಳ್ಬೇಕು ಅಂತ ಅನೇಕ ಸಾರಿ ಪ್ರಯತ್ನ ಪಟ್ಟಿದ್ದೇನೆ. ದಯಮಾಡಿ ಗಮನಿಸಿ ಪ್ರಿಯರೇ. ಹಾಲೆಲೂಯ್ಯ. ಸ್ವರವೆತ್ತಿ ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ನಾನು ಎಂಬ ಅಹಂಕಾರ ಯಾವ ದಂಪತಿಗಳಲ್ಲಿ ಬರ್ತದೋ, ದಯಮಾಡಿ ಗಮನಿಸ್ರಿ. ನೀವು ಒಬ್ಬರನ್ನೊಬ್ಬರು ಪ್ರೀತಿಸದೆ, ನೀವು ಒಬ್ಬರನ್ನೊಬ್ಬರನ್ನು ಸನ್ಮಾನಿಸದೆ, ನೀವು ಒಬ್ಬರನ್ನೊಬ್ಬರನ್ನು ಸಹಿಸಿಕೊಳ್ಳದೆ ಈ ಭೂಮಿಯಲ್ಲಿ ನಿಮ್ಮದೇ ಆದ ದಾರಿಯಲ್ಲಿ ನೀವು ಜೀವಿಸಿದ್ದೇ ಆದರೆ, ದಯಮಾಡಿ ಗಮನಿಸ್ರಿ ಪ್ರಿಯರೇ, ಸತ್ಯವಾಗಿ ಸ್ವರ್ಗ ರಾಜ್ಯವನ್ನು ನೀವು ಕಳ್ಕೊಳ್ತೀರಿ. ಬೆಳಗ್ಗೆ ಪ್ರಾರ್ಥನೆಯಲ್ಲಿ ದೇವರು ಒಂದು ಸಂದೇಶ ಕೊಟ್ಟರು ನಮಗೆ. ಆಕಾಶದಿಂದ ಬೆಂಕಿ ಇಳಿತಾ ಇದೆ ಇಲ್ಲಿಗೆ, ಕೇವಲ 25% ಕುರಿಗಳು ಹೋಗಿ ಆ ಬೆಂಕಿ ಯಾರ್ದು? ಅದು ದೇವರ ಕೃಪೆ. ಆ ಬೆಂಕಿಯನ್ನು ತಿನ್ನುತ್ತಾ ಇದೆ. 25% ಕುರಿಗಳು ಆ ಬೆಂಕಿಯನ್ನು ತಿಂತಾ ಇದೆ. ಇನ್ನು 75% ಕುರಿಗಳು ಹೋಗಿ ಕತ್ತಲೆಯಲ್ಲಿ ಹೊಲಸನ್ನು ತಿಂತಾ ಇದೆ. ಇದು ನಿಮ್ಮ ಊರಿಗೆ ಸಂಬಂಧಪಟ್ಟ ವಿಚಾರ, ಇದು ಇಲ್ಲಿರುವಂಥ ಜನರ ವಿಚಾರ. ಗಮನಿಟ್ಟು ಕೇಳಿ ಪ್ರಿಯರೇ, ದಯಮಾಡಿ ಗಮನಿಸ್ರಿ. ದೇವರು ಇಷ್ಟು ಚೆನ್ನಾಗಿ ದರ್ಶನಗಳ ಮೂಲಕ ನಿಮಗೆ ಒಂದೊಂದು ಹಿಂಟ್ಸ್ ಕೊಟ್ಟು ನಿಮ್ಮನ್ನು ದೇವರ ಬಳಿಗೆ ತರಿತಾ ಇದ್ದಾರೆ. ಅದಕ್ಕೆ ದಯಮಾಡಿ ಗಮನಿಸ್ರಿ ಪ್ರಿಯರೇ, ಯೇಸು ಸ್ವಾಮಿಯವರ ಈ ಪ್ರೀತಿಯನ್ನು ನೋಡಿ ಗಾಂಧೀಜಿಯವರು ಎಲ್ಲ ಧರ್ಮ ಗ್ರಂಥಗಳನ್ನು ಓದಿ, ಕೊನೆಗೆ ಬೈಬಲನ್ನು ಕೂಡ ಓದಿ, ಗಾಂಧೀಜಿಯವರು ಯೇಸು ಸ್ವಾಮಿಯವರ ಒಂದು ನುಡಿಗೆ ಮಾರಿ ಹೋದರು. ಅದು ಯಾವ ನುಡಿ ಗೊತ್ತಾ? ಶತ್ರುಗಳನ್ನು ಪ್ರೀತಿ ಮಾಡಿ ನಿಮ್ಮನ್ನು ಶಪಿಸುವವರಿಗಾಗಿ ನೀವು ಪ್ರಾರ್ಥಿಸಿರಿ. ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆ ತೋರಿಸಿರಿ ಅಂತ ಯೇಸು ಸ್ವಾಮಿಯವರು ಹೇಳಿದ್ರಲ್ಲ. ಮಹಾತ್ಮ ಗಾಂಧೀಜಿಯವರಿಗೆ ಯೇಸು ಸ್ವಾಮಿಯ ಬಳಿಗೆ ನಿಜವಾದ ವಾಕ್ಯವಿದು, ನಿಜವಾದ ಗ್ರಂಥ ಇದು ಅಂಥೇಳಿ ಯೇಸು ಸ್ವಾಮಿಯವರನ್ನು ಸ್ವೀಕರಿಸಲು ಸೌತ್ ಆಫ್ರಿಕಾಕ್ಕೆ ಗಾಂಧೀಜಿಯವರು ಬಂದರು. ಒಂದು ದೇವಾಲಯದಲ್ಲಿ ಜನರು ಏನು ಮಾಡಿದರು? ಕ್ರೈಸ್ತ ಜನರು, ದಯಮಾಡಿ ಗಮನಿಸ್ರಿ ಪ್ರಿಯರೇ, ಅಲ್ಲಿ ಒಂದು ತಾರತಮ್ಯ ಇತ್ತು, ಕರಿಯರು ಮತ್ತು ಬಿಳಿಯರು ಅಂತೇಳಿ. ನೀವೆಲ್ಲ ಇತಿಹಾಸದಲ್ಲಿ ಓದ್ತೀರಿ.
ಗಾಂಧೀಜಿಯವರು ಕರಿಯರು ಅಂಥೇಳಿ ದೇವಾಲಯಕ್ಕೆ ಅವರನ್ನು ಸೇರಿಸಲಿಲ್ಲ. ಅದಕ್ಕಾಗಿ ದೇವರು, ಗಾಂಧೀಜಿಯವರು ಏನು ಹೇಳಿದ್ರು, ನಾನು ಕ್ರಿಸ್ತನನ್ನು ನಂಬುತ್ತೇನೆ, ನಾನು ಕ್ರಿಸ್ತನನ್ನು ನಂಬುತ್ತೇನೆ, ಕ್ರೈಸ್ತರನ್ನು ನಂಬೋದಿಲ್ಲ ಅಂಥೇಳಿ ಸೌತ್ ಆಫ್ರಿಕಾದಿಂದ ಹೊರ ಬಂದರು. ಒಂದು ದಿನ, ಆ ದಿನ ನಮ್ಮ ಕ್ರೈಸ್ತ ಜನರು ಪ್ರೀತಿ ಕೊಟ್ಟಿದ್ದರೆ, ಯೇಸು ಸ್ವಾಮಿ ಹೇಗೆ ಕಾಲುಗಳನ್ನು ತೊಳೆದರೋ ಆ ಕಾಲುಗಳನ್ನು ಅವರು ತೊಳೆದು ಅಪ್ಪಿಗೆ ಮಾಡಿ ಪ್ರೀತಿ ಕೊಟ್ಟಿದ್ದರೆ, ಮಹಾತ್ಮ ಗಾಂಧೀಜಿಯವರು ಇವತ್ತು ಕ್ರಿಸ್ತನ ಅನುಯಾಯಿ ಆಗುತ್ತಿದ್ದರು. ಹಾಲೆಲೂಯ್ಯ, ಸುರ್ವೆತಿ ಹಾಲೆಲೂಯ್ಯ, ಹಾಲೆಲೂಯ್ಯ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ದಯಮಾಡಿ ಪ್ರಿಯರೇ, ಈ ದ್ವೇಷ ಏನು ಮಾಡ್ತದೆ ಗೊತ್ತಾ? ಒಂದು ಮಾರಕವಾದ ರೋಗಕ್ಕೆ ತುತ್ತಾಗ್ತದೆ. ಗಮನಿಟ್ಟು ಕೇಳ್ರಿ. ದ್ವೇಷ ಪಿಶಾಚಿಗೆ ಸಂಬಂಧಪಟ್ಟದ್ದು, ಕ್ಷಮೆ ದೇವರಿಗೆ ಸಂಬಂಧಪಟ್ಟದ್ದು. ತಪ್ಪು ಮಾಡುವುದು ಮಾನವನ ಸ್ವಭಾವ. ಗಮನಿಸಿರಿ, ತಪ್ಪು ಮಾಡುವುದು ಮಾನವನ ಸ್ವಭಾವ, ಕ್ಷಮಿಸುವುದು ದೈವ ಸ್ವಭಾವ. ಅದಕ್ಕೆ ನೀವು ಪರಿಪೂರ್ಣರಾಗಬೇಕು. ಇಷ್ಟು ಈ ಭೂಮಿಯಲ್ಲಿ ಜೀವಿಸಿ ನಾವು ಸತ್ತ ನಂತರ ನರಕಕ್ಕೆ ಹೋದರೆ ಏನು ಪ್ರಯೋಜನ? ಯೇಸು ಸ್ವಾಮಿಯವರು ಶಿಲುಬೆ ಮೇಲೆ ಪ್ರಾಣತ್ಯಾಗ ಮಾಡಿದ್ದು ವ್ಯರ್ಥ. ಅದಕ್ಕೆ ಈ ಭೂಮಿಯಲ್ಲಿ ಪ್ರಿಯರೇ ದಯಮಾಡಿ ಗಮನಿಸ್ರಿ, ನಿಮ್ಮ ಜೀವನದಲ್ಲಿ ಎಚ್ಚರಿಕೆ ಹಾಕಿರಿ. ನಿಮ್ಮ ಪ್ರತಿನಿತ್ಯದ ಜೀವನದಲ್ಲಿ ನೀವು ಎಚ್ಚರಿಕೆ ಹಾಕಿರಿ. ಗಂಡ ಹೆಂಡತಿಯಲ್ಲಿ ದ್ವೇಷ, ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ. ದಯಮಾಡಿ ಗಮನಿಸ್ರಿ, ಇವತ್ತು ಮೊಣಕಾಲು ಇರಬೇಕು, ದೇವರಲ್ಲಿ ಕ್ಷಮೆ ಕೇಳಬೇಕು. ಗಂಡ ಎಲ್ಲಿದ್ದಾನೋ, ಯಾವ ದೇಶದಲ್ಲಿದ್ದಾನೋ, ಹೆಂಡತಿ ಯಾವ ದೇಶದಲ್ಲಿದ್ದಾಳೋ ನನಗೆ ಗೊತ್ತಿಲ್ಲ, ನೀವು ಒಂದಾಗಲೇಬೇಕು ಯೇಸು ಕ್ರಿಸ್ತರ ನಾಮದಲ್ಲಿ. ಇಲ್ಲ, ದೇವರ ಆಜ್ಞೆಗಳಿಗೆ ವಿರುದ್ಧ ನಿನ್ನ ಹಣ ನಿನ್ನನ್ನು ಖಂಡಿತ ನಿನ್ನನ್ನು ದೇವರ ಬಳಿಗೆ ಕೊಂಡೊಯ್ಯೋದಿಲ್ಲ. ಸಂಪತ್ತು ನಿನಗೆ ರಕ್ಷಣೆ ಕೊಡೋದಿಲ್ಲ. ಒಂದು ವೇಳೆ ಹಣ ಸಂಪತ್ತು ನಿನಗೆ ರಕ್ಷಣೆ ಕೊಡುವುದಾದರೆ, ಇಟಲಿ ದೇಶದಲ್ಲಿ ಕರೆನ್ಸಿಗಳನ್ನೆಲ್ಲ, ಹಣವನ್ನೆಲ್ಲ ತೆಗೆದು ರಸ್ತೆಗೆ ಬೀಸಾಕಿರುವುದನ್ನು ನೀವೇ ನೋಡಿದ್ದೀರಿ, ಯೂಟ್ಯೂಬಲ್ಲಿ ನೋಡಿದ್ದೀರಿ, ಟಿ ವಿಯಲ್ಲಿ ನೋಡಿದ್ದೀರಿ. ಫಾರಿನ್ ರಾಷ್ಟ್ರಗಳಲ್ಲಿ ಕೊರೋನಾ ಬಂದು ಸಾವಿರಾರು ಲಕ್ಷಾಂತರ ಜನ ಸತ್ರು ಪ್ರಿಯರೇ, ಅವರ ಹಣ ಏನಿಗೂ ಸಿಕ್ಕಲಿಲ್ಲ. ಯೂಟ್ಯೂಬಲ್ಲಿ ಒಬ್ಬರು ಮಾತಾಡಿದ್ರು. ದಯಮಾಡಿ ಗಮನಿಸ್ರಿ ಪ್ರಿಯರೇ, ಯಾಕೆ ನಿಮ್ಮ ದೇಶದಲ್ಲಿ ಕರೆನ್ಸಿಯ ಹಣವನ್ನೆಲ್ಲ ತೆಗೆದು ಬಿಸಾಕ್ತೀರಿ ಅನ್ನುವಾಗ ಅಲ್ಲೊಬ್ಬ ಕರ್ನಾಟಕದವನಿದ್ದ, ಕನ್ನಡದಲ್ಲಿ ಮಾತನಾಡ್ದ. ನಾನು ಕೇಳಿಸ್ಕೊಂಡೆ ಪ್ರಿಯರೇ, ಯಾಕೆ ಈ ರೀತಿ ಮಾಡ್ತಾರೆ ಅನ್ನುವಾಗ TV9 ಅವರು ಅವನನ್ನು ಭೇಟಿ ಮಾಡಿ ಕೇಳುವಾಗ, ಎಲ್ಲೂ ವೆಂಟಿಲೇಟರ್ ಸಿಗ್ತಾ ಇಲ್ಲ, ಯಾವ ಆಸ್ಪತ್ರೆಯಲ್ಲೂ ಜಾಗ ಇಲ್ಲ, ಅದಕ್ಕಾಗಿ ಹಣ ಕೊಟ್ಟರು ಆಸ್ಪತ್ರೆ ಸಿಗ್ತಾ ಇಲ್ವಲ್ಲ, ಈ ಹಣದಿಂದ ನಮಗೇನು ಪ್ರಯೋಜನ ಅಂತೇಳಿ ಎಲ್ಲರೂ ರಸ್ತೆಗೆ ಹಣವನ್ನು ಸುರಿತಿದ್ದಾರೆ. ಹಣಕ್ಕೆ ಬೆಲೆ ಇಲ್ಲ. ಹಾಲೆಲೂಯ್ಯ, ಸುರವೇತಿ ಹಾಲೆಲೂಯ್ಯ, ಹಾಲೆಲೂಯ್ಯ. ನೆಕ್ಸ್ಟ್ ಗಂಡ ಹೆಂಡತಿ, ನೆಕ್ಸ್ಟ್ ಅಣ್ಣ ತಮ್ಮ, ರಕ್ತ ಸಂಬಂಧಿಗಳು. ಗಮನಿಸಿ ಪ್ರಿಯರೇ, ನಮ್ಮ ಭಾರತ ದೇಶದಲ್ಲಿ ಜಾಸ್ತಿ ಕುಟುಂಬಗಳು ಒಡೆಯುತ್ತಿರುವುದು ಕ್ರೈಸ್ತರ ಕುಟುಂಬಗಳು. ಯಾವ ಕೋರ್ಟ್ಗೆ ಹೋಗ್ರಿ, ಕ್ರೈಸ್ತ ಮಕ್ಕಳು ಡಿವೋರ್ಸ್ ಮಾಡಿ ಕೋರ್ಟಿನಲ್ಲಿ ಅಲೆಯುತ್ತಿದ್ದಾರೆ. ಇದು ದೇವರ ಚಿತ್ತ ಅಲ್ಲ, ಇದು ದೇವರ ಚಿತ್ತ ಅಲ್ಲ ಪ್ರಿಯರೇ. ನನಗೇನು ಕಡಿಮೆ ಇದೆ, ಹಣ ಇದೆ, ಜ್ಞಾನ ಇದೆ, 80,000 ಸಂಬಳ ಬರ್ತದೆ, ಈ ಸಂಬಳ ಬರ್ತದೆ, ಓಕೆ, ನೀನು ಚೆನ್ನಾಗೂ ಇದೆಯಾ, ಓಕೆ, ನೀನು ಜ್ಞಾನವಂತ, ಓಕೆ, ನಿನಗೆ ಎಲ್ಲ ಸಾಧಿಸುವ ಶಕ್ತಿ ಇದೆ, ಓಕೆ. ದೇವರ ಮುಂದೆ ನಿಲ್ಲುವಾಗ ಏನು ಉತ್ತರ ಕೊಡ್ತೀರಿ? ನೆಕ್ಸ್ಟ್, ನೀನು ಸಂಪಾದಿಸಿದ ಹಣ, ನೀ ಮಾಡಿದ ಸಂಪತ್ತು ನಿಮ್ಮ ಮಕ್ಕಳಿಗೆ ಸಿಗ್ತದೆ ಅಂತ ಯಾವ ಗ್ಯಾರಂಟಿ? ಏನು ವಾರಂಟಿ ಪ್ರಿಯರೇ? ಎಂಥದೂ ಇಲ್ಲ. ಇವತ್ತು ದೇವರ ಮುಂದೆ ದಯಮಾಡಿ ಗಮನಿಸ್ರಿ ಪ್ರಿಯರೇ, ದೇವರ ಮುಂದೆ ಪ್ರತಿಯೊಬ್ಬರು ಮೊಣಕಾಲೂರಿ ಶರಣ ಹಾಕಬೇಕು, ನಾನತ್ವವನ್ನು ಬಿಡಬೇಕು, ಪರಿಪೂರ್ಣತೆಗೆ ಬರಬೇಕು. ಯೇಸು ಸ್ವಾಮಿ ಏನು ಹೇಳ್ತಾರೆ? ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 43-44ನೇ ವಚನ ಏನು ಹೇಳ್ತಾರೆ? ನಿಮ್ಮ ಮಿತ್ರರನ್ನು ಪ್ರೀತಿಸು, ಶತ್ರುಗಳನ್ನು ದ್ವೇಷಿಸು ಎಂಬುದಾಗಿ ನೀವು ಕೇಳಿದ್ದೀರಿ. ಗಮನಿಸಿ ಪ್ರಿಯರೇ, ಎಲ್ಲರೂ ಹೇಳ್ತಾರೆ ಬರೀ ಮಿತ್ರರನ್ನು ಮಾತ್ರ ಪ್ರೀತಿ ಮಾಡಿ, ಈ ಪ್ರಪಂಚ ಹೇಳುತ್ತೆ. ಶತ್ರುಗಳನ್ನು ದ್ವೇಷ ಮಾಡಿ ಅಂತ ಹೇಳುತ್ತೆ. ಹಲ್ಲೆಲೂಯ್ಯ,
ಸ್ವರವೆತ್ತಿ ಹಾಲೆಲೂಯ. ಓದೋಣ ಮತ್ತಾಯ 5:43 ವಚನ. ಮಿತ್ರರನ್ನು ಪ್ರೀತಿಸು, ಶತ್ರುಗಳನ್ನು ದ್ವೇಷಿಸು ಎಂದು ಹೇಳಿದಿರುವುದು ನಿಮಗೆ ತಿಳಿದೇ ಇದೆ. ನಾನು ಹೇಳುವುದನ್ನು ಗಮನಿಸಿರಿ, ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಪೀಡಿಸುವವರಿಗಾಗಿ ಪ್ರಾರ್ಥನೆ ಮಾಡಿ, ಆಗ ನಿಮ್ಮ ಸ್ವರ್ಗದಲ್ಲಿರುವ ನಿಮ್ಮ ತಂದೆಗೆ ನೀವು ಮಕ್ಕಳಾಗುವಿರಿ. ಯಾವಾಗ ನೀವು ದೇವರ ಮಕ್ಕಳಾಗ್ತೀರಿ? ಹಲೋ, ಶತ್ರುಗಳನ್ನು ನೆಕ್ಸ್ಟ್ ಹೋಗ್ತೀನಿ ಪ್ರಿಯರೇ. ಈ ಕಡೆ ಗಮನಿಸ್ರಿ, ಎಲ್ಲರೂ ಈ ಕಡೆ ಗಮನಿಸ್ರಿ. ಹಾಲೆಲೂಯ. ಗಟ್ಟಿಯಾಗಿ 2 ಕರಗಳ ಮೇಲೆ ತೇಳಿ ಹಾಲೆಲೂಯ, ಹಾಲೆಲೂಯ. ಚಪ್ಪಾಳೆ ತಟ್ರಿ, ಕೈ ಬೀಸಿ, ಕೈ ಬೀಸಿ, ಕೈ ಬೀಸಿ, ಕೈ ಬೀಸಿ, ಫಾಸ್ಟ್ ಕೈ ಬೀಸಿ. 3 ಸಾರಿ ಹಲ್ಲೆಲೂಯ ಹೇಳ್ರಿ. ಹಾ, ಈ ಕಡೆ ಶಬ್ದನೇ ಬರ್ತಾ ಇಲ್ಲ. ಮೋಸ್ಟ್ಲಿ ಸ್ತ್ರೀಯರು ಬೆಳಗ್ಗೆ ಉಪಹಾರ ಮಾಡೋದಿಲ್ವಾ? ಹಲೋ, ಮಾಡಿದ್ದೇವಾ? ಒಂದ್ಸರಿ ಗಟ್ಟಿ, ಇನ್ನೊಂದು ಸಾರಿ ಗಟ್ಟಿ ಹೇಳೋಣ. ಸ್ಟಾರ್ಟ್. ಈ ಕಡೆ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್. ನೋಡಿ, ಇಲ್ಲಿ ಯಾರೋ ಮಾತಾಡ್ಕೊಳ್ತಾ ಇದ್ದಾರೆ. ಇವತ್ತೊಂದು ದಿನ ಬೊಬ್ಬೆ ಹೊಡಿತೀರಿ ಅಷ್ಟೇ ತಾನೇ. ಬೊಬ್ಬೆ ಹೊಡೀರಿ, ಪರವಾಗಿಲ್ಲ. ಸ್ತ್ರೀಯರು ಮನೆಗೆ ಬಂದು ನೀವು ಬೊಬ್ಬೆ ಹೊಡೆಯಲ್ಲ, ಇವತ್ತೊಂದು ದಿನ ಬೊಬ್ಬೆ ಹೊಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹಾಲೆಲೂಯ. ಸ್ವರವೆತ್ತಿ ಹಾಲೆಲೂಯ. ನೀವು ಯಾವಾಗ ಶತ್ರುಗಳನ್ನು ಪ್ರೀತಿಸುತ್ತೀರಿ, ನೀವು ದೇವರ ಮಕ್ಕಳಾಗ್ತೀರಿ. ಗಮನ ಇಟ್ಟು ಕೇಳ್ರಿ. ಅಣ್ಣ ತಮ್ಮಂದರಲ್ಲಿ ದ್ವೇಷ. ಬ್ರದರ್, ನಾನು ಹೋಗಿ ಅವನನ್ನು ಮನಸ್ಸಾರ ಕ್ಷಮಿಸಿಬಿಟ್ಟಿದ್ದೇನೆ, ಆದರೆ ನಾನು ಹೋಗಿ ಮಾತನಾಡುವಾಗ ಆತನು ನನ್ನನ್ನು ಅಂಗೀಕರಿಸ್ಕೊಳ್ಳೋಕ್ಕೆ ಅವನು ಸಿದ್ಧನಿಲ್ಲ. ಓಕೆ, ಈ ಕಡೆ ಗಮನಿಸಿ, ಈ ಕಡೆ ಗಮನಿಸ್ರಿ. ಯಾರಾದರೂ ಇಬ್ಬರು ಬನ್ನಿ, ಬನ್ನಿ ಬ್ರದರ್, ಪ್ಲೀಸ್ ಕಮ್ ಕಮ್. ಬನ್ನಿ ಅಂಕಲ್, ಇನ್ನೊಬ್ಬರು ಬನ್ನಿ, ಬನ್ನಿ ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಗಟ್ಟಿಯಾಗಿ ಹೇಳಿ ಹಾಲೆಲೂಯ, ಹಾಲೆಲೂಯ. ಇಲ್ಲಿ ಅಣ್ಣ ಇದ್ದಾರೆ, ಅಲ್ಲಿ ತಮ್ಮ ಇದ್ದಾರೆ. ಇವರಿಬ್ಬರಿಗೂ ಭಯಂಕರ ದ್ವೇಷ. ಎಷ್ಟೋ ವರ್ಷಗಳಾಗಿದೆ, ಅವರು ಮಾತನಾಡಲಿಲ್ಲ. ತಮ್ಮ ಏನು ಮಾಡಿಬಿಟ್ಟಿದ್ದಾರೆ, ಅಣ್ಣನನ್ನು ಕ್ಷಮಿಸ್ಬಿಟ್ಟಿದ್ದಾರೆ. ಅವನಿಗೆ ಹೃದಯದಲ್ಲಿ ಅಣ್ಣನನ್ನು ನೋಡಿದ್ರೆ ಕಣ್ಣೀರು ಬರ್ತದೆ. ಆದರೆ ಈ ತಮ್ಮ ಹೋಗಿ ಅಣ್ಣನ ಹತ್ರ ಮಾತಾಡಬೇಕು, ಅವನ ಹತ್ರ ಅನುಗ್ರಹಿಸಬೇಕು ಅಂತ ಹೋಗ್ತಾರೆ. ಆದರೆ ಅಣ್ಣ ಅವಕಾಶ ಕೊಡೋದಿಲ್ಲ. ಈಗ ಗಮನಿಸಿ ಪ್ರಿಯರೇ, ಈ ತಮ್ಮನ ದಾರಿ ಇದೆಯಲ್ಲ, ಅದು ಕ್ಲಿಯರ್. ತಮ್ಮನ ದಾರಿ ಕ್ಲಿಯರ್. ಅವನು ಯೇಸುವಿನ ನಾಮದಲ್ಲಿ ಕ್ಷಮಿಸಿಬಿಟ್ಟಿದ್ದಾರೆ. ಆದರೆ ಅಣ್ಣ ರೆಡಿ ಇಲ್ಲ. ಈಗ ಪ್ರಾಬ್ಲಮ್ ಇರೋದು ಯಾರ್ದು? ಅಣ್ಣನದು. ಈಗ ತಮ್ಮ ಏನು ಮಾಡಬೇಕು? ಅಣ್ಣನಿಗಾಗಿ ಪ್ರಾರ್ಥಿಸಬೇಕು ಅಷ್ಟೇ. ಈಗ ಇವರು ಪ್ರಾರ್ಥಿಸುವಾಗ ಇವರು ದೇವರ ಮಕ್ಕಳಾಗುತ್ತಾರೆ. ಚಪ್ಪಾಳೆ ತಟ್ರಿ. ನೆಕ್ಸ್ಟ್, ಇವರ ಪ್ರಾರ್ಥನೆಗೆ ಯಾವುದೇ ತಡೆಗಳಿಲ್ಲ. ಚಪ್ಪಾಳೆ ತಟ್ರಿ. ನೆಕ್ಸ್ಟ್, ಅಲ್ಲಿ ಯಾರು ನೋಡ್ಬೇಡ್ರಿ, ನೋಡ್ಬೇಡಿ. ಈಗ ಗಮನಿಸ್ರಿ, ಈಗ ಗಮನಿಸ್ರಿ. ಈಗ ಅಣ್ಣನಿಗಾಗಿ ಇವರು ಪ್ರಾರ್ಥಿಸ್ತಾ ಇದ್ದಾರಲ್ವಾ, ಇವರು ಕ್ಷಮಿಸಿರುವುದರಿಂದ, ಇವರು ದೇವರ ಮಗ ಆದ್ದರಿಂದ ಇವರ ಪ್ರಾರ್ಥನೆ ಭಯಂಕರ ಫಾಸ್ಟ್, ಭಯಂಕರ ಫಾಸ್ಟ್. ಈಗ ಇವರು ಏನು ಮಾಡ್ತಾರೆ? ದೇವರೇ, ನನ್ನ ಅಣ್ಣನಿಗೆ ಒಂದು ಸ್ವಲ್ಪ ಒಳ್ಳೆ ಮನಸ್ಸು ಕೊಡಿಯಪ್ಪ, ನನ್ನ ಹತ್ರ ಮಾತನಾಡಲಿಕ್ಕೆ. ಸ್ವಾಮಿ, ನನ್ನ ಮಗ, ನನ್ನ ಅಣ್ಣನನ್ನು ನೀವು ಕಾಪಾಡಿ ಅಂತ ಇವರು ಪ್ರಾರ್ಥಿಸ್ತಾರಲ್ಲ, ಈ ಪ್ರಾರ್ಥನೆ ನೇರ ದೇವರ ಬಳಿಗೆ ಹೋಗ್ತದೆ. ನೇರ ದೇವರ ಬಳಿಗೆ ಹೋದಾಗ ದೇವರಿಂದ ಉತ್ತರ ಬರ್ತದೆ. ಇವರಿಗೆ ಯಾವುದೋ ಒಂದು ಸಮಸ್ಯೆಗಳಲ್ಲಿ, ಯಾವುದೋ ಒಂದು ವೇದನೆಗಳಲ್ಲಿ ತಮ್ಮನನ್ನು ಕರೆದು ಮಾತನಾಡಿಸುವಂಥ ಅವಕಾಶವನ್ನು ಸ್ವರ್ಗದಲ್ಲಿರುವ ನಮ್ಮ ತಂದೆ ಮಾಡುತ್ತಾರೆ. ಥ್ಯಾಂಕ್ ಯು. ಹಾಲೆಲೂಯ.
ಹಾಲೆಲೂಯ. ಎಷ್ಟು ಜನರು ಈ ಕೆಲಸ ಮಾಡ್ತೀರಿ? ನನಗೆ ಇವರನ್ನು ಕರೆಸಿ ಇಲ್ಲಿ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಹೋಲಿ ಸ್ಪಿರಿಟ್ ಹೇಳಿದ್ರು, ನಾನು ಅದನ್ನು ಮಾಡಿದ್ದೀನಿ. ಈ ಕೆಲಸವನ್ನು ಎಷ್ಟು ಜನ ಮಾಡ್ತೀರಿ? 1, 2, 3, ಇಲ್ಲಿ ಸುಮಾರು ಒಂದು 500 ಜನ ಇದ್ದೀರಿ. ನೋಡಿದ್ರೆ 25% ಇಲ್ಲ. ಅದಕ್ಕೆ ದೇವರು ಬೆಳಗ್ಗೆ ದರ್ಶನ ಕೊಟ್ಟಿದ್ದು ನನಗೆ. ನಮ್ಮ ಮನದಿಗೆ ದರ್ಶನ ಕೊಟ್ಟದ್ದು ಏನಂದರೆ, ಸ್ವರ್ಗದಿಂದ ಬೆಂಕಿಯನ್ನು 25%, ಕುರಿಗಳು ಮಾತ್ರ ಬೆಂಕಿಯನ್ನು ತಿಂತವೆ, ಇನ್ನು 75% ಹೋಗಿ ನಾನೇ ಯಾಕೆ ತಲೆ ಬಗ್ಗಬೇಕು, ಮಾಡಿದ್ದು ಅವನಲ್ಲವ, ಬರಲಿ ಬಿಡು, ನಾನು ನೋಡೇ ಬಿಡ್ತೇನೆ, ನಾನು ನೋಡೇ ಬಿಡ್ತಾನೆ. ಏನು ನೋಡ್ತೀರಿ ನೀವು? ಏನು ನೋಡ್ತೀರಿ? ಪೊಲೀಸ್ ಸ್ಟೇಷನ್ ನೋಡ್ತೀರಿ, ಕೋರ್ಟು ನೋಡ್ತೀರಿ, ಸ್ವರ್ಗ ರಾಜ್ಯ ನೋಡಲಿಕ್ಕೆ ನಿಮ್ಮ ಕೈಲಿ ಆಗ್ತದಾ? ಹಾಲೆಲೂಯ. ಕೋರ್ಟು ನೋಡ್ತೀರಿ, ಪೊಲೀಸ್ ನೋಡ್ತೀರಿ, ಎದುರಿಸು ಬಿಡ್ತೀರಿ, ಎಲ್ಲರೂ ಮಾಡ್ತೀರಿ. ಸ್ವರ್ಗ ರಾಜ್ಯವನ್ನು ನೋಡ್ಲಿಕ್ಕೆ ಆಗುತ್ತಾ ನಿಮಗೆ? ನಿನಗೆ ಕಾಯಿಲೆ ಬರೋದಿಲ್ವಾ? ನಿನಗೆ ಸಂಕಟ ಬರೋದಿಲ್ವಾ? ನಿನಗೆ ವೇದನೆ ಬರೋದಿಲ್ವಾ? ನಿನಗೆ ಹೋರಾಟಗಳು ಬರೋದಿಲ್ವಾ? ಈ ಸಮಯದಲ್ಲಿ ನಿನ್ನನ್ನು ಯಾರು ಕಾಯ್ತಾರೆ? ಆಗಲೂ ದೇವರ ಬಳಿಗೆ ನೀನು ಬರಲೇಬೇಕು. ನಾನು ಹೇಳುವುದನ್ನು ಗಮನಿಸಿರಿ. ಅದಕ್ಕೆ ಅಹಂಕಾರ ಬಿಡಿ ಪ್ರಿಯರೇ. ಯಾರಲ್ಲಿ ಗರ್ವ ಇದೆ, ಗರ್ವ ಪಿಶಾಚಿ ಇದು. ನೀವು ದ್ವೇಷ ಮಾಡಿದರೆ ಅಹಂಕಾರದ ಪಿಶಾಚಿ ಬಂದು ನಿಮ್ಮಲ್ಲಿ ತಿಟ್ಕೊಳ್ತದೆ. ಗಂಡ ಏನು ತಪ್ಪು ಮಾಡಿದರೂ ಪರವಾಗಿಲ್ಲ, ಅವನು ಕುಡಿದು ನಿಮ್ಮನ್ನು ಹೊಡೆದಿದೆಯಾ ಪರವಾಗಿಲ್ಲ, ಯೇಸು ನಾಮದಲ್ಲಿ ಕ್ಷಮಿಸಿಬಿಡಿ. ಯಾಕಂದರೆ ನಿನ್ನ ಗಂಡ, ಯಾಕಂದರೆ ನಿನ್ನ ಹೆಂಡತಿ, ನೀವಿಬ್ಬರು ಒಂದೇ ಆಗಿದ್ದೀರಿ. ಯೇಸು ಸ್ವಾಮಿಯವರು ಹೇಳಿದ್ದಾರೆ, ಇನ್ನು ಮುಂದೆ ಇವರು ಇಬ್ಬರಲ್ಲ, ಒಬ್ಬರೇ. ಕೆಲವೊಂದು ಸಂದರ್ಭದಲ್ಲಿ ಗಮನಿಸಿ ಪ್ರಿಯರೇ, ಸ್ತ್ರೀ ರಕ್ಷಣೆ ಹೊಂದಿರುತ್ತಾಳೆ, ಪುರುಷ ರಕ್ಷಣೆ ಹೊಂದಿರುವುದಿಲ್ಲ. ಈ ಸಂದರ್ಭದಲ್ಲಿ ಪುರುಷನ ಮೂಲಕ ಸೈತಾನ ರಕ್ಷಣೆ ಹೊಂದಿದ್ದ ಹೆಂಡತಿಗೆ ಕಿರುಕುಳ ಬರ್ತದೆ. ನೆಕ್ಸ್ಟ್, ಕೆಲವೊಂದು ಪುರುಷರು ರಕ್ಷಣೆ ಹೊಂದಿರುತ್ತಾರೆ, ಸ್ತ್ರೀಯರು ರಕ್ಷಣೆ ಹೊಂದಿರುವುದಿಲ್ಲ. ಈ ಸಂದರ್ಭದಲ್ಲಿ ರಕ್ಷಣೆ ಹೊಂದಿದಂತಹ ಸ್ತ್ರೀಗೆ ಪುರುಷನಿಂದ ಹೋರಾಟ. ಈ ಸಂದರ್ಭದಲ್ಲಿ ಒಂದೇ ಪ್ರಿಯರೇ, ದೇವರ ವಾಕ್ಯವನ್ನು ಶಕ್ತಿಯಾಗಿ ಇಟ್ಕೊಳ್ರಿ. ಯೇಸು ಸ್ವಾಮಿ ಗಮನಿಸಿ ಪ್ರಿಯರೇ, ಅಂಗವಸ್ತ್ರವನ್ನು ಬಿಚ್ಚಿಕೊಳ್ಳುವಾಗ ಯೂದ 30 ಬೆಳ್ಳಿ ನಾಣ್ಯಗಳಿಗೆ ಯೇಸು ಸ್ವಾಮಿಯವರನ್ನು ಮಾರಲಿಕ್ಕೆ ಇದ್ದ. ಇದು ಯೇಸು ಸ್ವಾಮಿಗೆ ಗೊತ್ತಿತ್ತು. ಯೇಸು ಸ್ವಾಮಿಗೆ ಗೊತ್ತಿತ್ತು ಪ್ರಿಯರೇ. ಯೇಸು ಸ್ವಾಮಿಯವರು ಏನು ಮಾಡಿದ್ರು? ಅವರ ನಡುವೆ ಮೊಣಕಾಲು ಉರುಳಿದ್ರು. ಯೂದ, ನೀನು ನನ್ನನ್ನು ಮಾರ್ತೀಯ, ನಿನಗೆ ಕಾಲು ತೊಳೆಯಲ್ಲ ಅಂತ ಯೇಸು ಸ್ವಾಮಿ ಹೇಳಲಿಲ್ಲ. ಗೊತ್ತಿತ್ತು. ಆ ನೋವನ್ನು ಒಳಗಡೆ ಇಟ್ಕೊಂಡ್ರು. ದೇವರ ಮಕ್ಕಳಿಗೆ ಕೆಲವೊಂದು ಸಹನೆ ಬೇಕು ಪ್ರಿಯರೇ. ಇದೇ ರೀತಿ ನಮ್ಮನ್ನು, ನಮ್ಮ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಅಣ್ಣ ತಮ್ಮಂದಿರೋ, ನಮ್ಮ ಶತ್ರುಗಳು ನಮ್ಮನ್ನು ಈ ರೀತಿ ಬಾಧಿಸ್ತಾರೆ. ಹೇಗೆ ಯೇಸು ಸ್ವಾಮಿಯವರು 3 ಸಾರಿ ನಿರಾಕರಿಸುವ ಪೇತ್ರ ಇದ್ದ, ಅಲ್ಲಿ 30 ಬೆಳ್ಳಿ ನಾಣ್ಯಗಳಿಗೆ ಮಾರಿದಂತಹ ಯೂದ ಇದ್ದ. ಆದರೂ ಇವರಿಬ್ಬರನ್ನು ಗಮನಿಸಿದ ಯೇಸು ಸ್ವಾಮಿ ತಮ್ಮ ಪರಿಶುದ್ಧವಾದ ಹಸ್ತಗಳನ್ನು ತೆಗೆದು 12 ಶಿಷ್ಯರ ಪಾದಗಳನ್ನು ತೊಳೆದಿರಿದ್ದೀರಿ. ಅದೇ ರೀತಿ ಶತ್ರುಗಳು ಯಾರು ಅಂದರೆ ಪಾಕಿಸ್ತಾನದವರು ಅಂತ ಹೇಳ್ಬೇಡ್ರಿ. ನಾನು ಒಂದ್ಸರಿ ಡಿವೈನಲ್ಲಿ ಬೋಧನೆ ಮಾಡ್ತಿದ್ದೆ, ಇದೇ ಕ್ಲಾಸು. ಶತ್ರುಗಳು ಯಾರು ಅಂದ್ರೆ ಹಿಂದ್ಗಡೆ ನಮ್ಮ ಪಾಕಿಸ್ತಾನದವರು ಅಂತ ಹೇಳ್ದ. ಶತ್ರುಗಳು ಪಾಕಿಸ್ತಾನದವರಲ್ಲ, ನಮ್ಮ ಮನೆಯಲ್ಲೇ ಇದ್ದಾರೆ. ಶತ್ರುಗಳು ನಮ್ಮ ಮನೆಯಲ್ಲೇ ಇದ್ದಾರೆ ಪ್ರಿಯರೇ. ಅದಕ್ಕೆ ನಮ್ಮ ಪ್ರಾರ್ಥನೆ ಹೋಗುತ್ತಿಲ್ಲ. ಮನೆಯಲ್ಲಿ 2 ಪಾರ್ಟಿ. ಹಾಲೆಲೂಯ. ಸ್ವರವೆತ್ತಿ ಹಾಲೆಲೂಯ, ಹಾಲೆಲೂಯ. ಗಂಡ 1 ಪಾರ್ಟಿ, ಹೆಂಡತಿ 1 ಪಾರ್ಟಿ. ಗಂಡನಿಗೆ ಸಪೋರ್ಟ್ 2 ಮಕ್ಕಳು, ಹೆಂಡತಿಗೆ ಸಪೋರ್ಟು ಒಂದೇ 1 ಮಗ. ಇಬ್ಬರಿಗೂ ಫೈಟು. ಬೇಡ ಪ್ರಿಯರೇ. ಎಲ್ಲರಿಗೂ ಕೋಪ ಬರೋದು ಸಹಜ, ಯಾಕಂದರೆ ನಾವು ಮನಸ್ಸರು. ಕೋಪ ಮಾಡಬೇಕಾಗಿ ಬಂದರೂ ಪಾಪ ಮಾಡಬೇಡ್ರಿ. ಹೆಂಗೆ ಕೋಪ ಮಾಡಬೇಕಾಗಿ ಬಂದರೂ ಪಾಪ ಮಾಡಬೇಡ್ರಿ ಅಂದರೆ ಅರ್ಥ ಏನು? ಯಾರಾದರೂ ಹೇಳ್ತೀರಾ? ಹಾಲೆಲೂಯ. ಯಾರಾದರೂ ಹೇಳ್ತೀರಾ? ಯಾರಾದರೂ ಮದುವೆ ಆದವರು ಒಬ್ಬ ಲೇಡಿ ಇಲ್ಲಿಗೆ ಬಂದರೆ ಅರ್ಥ ಮಾಡಿಸ್ತಾನೆ. ಯಾರು ಬರ್ತೀರಿ? ಇಲ್ಲಿ ಯಾವ ಕಡೆ ಹೋದರೆ ಬನ್ನಿ ಅಮ್ಮ, ಪ್ಲೀಸ್ ಬನ್ನಿ.
ಪ್ರೈಸ್ ದ ಲಾರ್ಡ್. ಗಟ್ಟಿ ಚಪ್ಪಾಳೆ ತಟ್ರಿ. ನೆಕ್ಸ್ಟ್ ಟೈಮ್ ಧ್ಯಾನ ನಡೆಯುವಾಗ ಚೇರ್ಗಳನ್ನು ಹಾಕ್ಸ್ರಿ, ಜನರಿಗೆ ಕೂತ್ಕೊಳ್ಳೋಕ್ಕೆ ಕಷ್ಟ ಆಗ್ತದೆ ಪಾಪ. ಹಾಂ, ಇದು ಎಲ್ ಟೈಪ್ ಇರೋದ್ರಿಂದ ಕಷ್ಟ ಆಗ್ತದಲ್ಲ. ಹಲೋ, ಕಷ್ಟ ಆಗ್ತದಾ? ಇಲ್ಲವಾ? ಹಾಗಾದ್ರೆ ನೋ ಪ್ರಾಬ್ಲಮ್. ನಿಮ್ಮ ಯಜಮಾನರು ಬಂದಿದ್ದಾರಾ ಇಲ್ಲಿ? ಓಕೆ, ಬಂದಿದ್ರೂ ತೊಂದರೆ ಇಲ್ಲ. ನಿಮಗೂ ನಿಮ್ಮ ಯಜಮಾನರಿಗೂ ಭಯಂಕರ ಫೈಟ್. ನೀವು ಒಂದು ಕೆನ್ನೆ ಕೊಟ್ಟಿದ್ರಿ, ಅವರು 4 ಬರ್ಸಿದ್ದಾರೆ. ಓಕೆ, ಇಬ್ಬರಿಗೂ ಭಾಳ ದ್ವೇಷ ಇದೆ. ಒಡೆಯೋದು ಬಡಿಯೋದು ಬೇಡ, ಮಾತಿನಲ್ಲಿ ಏನೋ ಒಂದು ಸ್ವಲ್ಪ ಜಗಳ ಆಗಿದೆ. ಈ ಸಂದರ್ಭದಲ್ಲಿ ಗಂಡನದು ಭಾಳ ತಪ್ಪು, ನೀವೇನೂ ತಪ್ಪು ಮಾಡಲಿಲ್ಲ. ನಿಮಗೆ ಅವಮಾನ ಮಾಡಿಬಿಟ್ರು ಅವರು. ರಸ್ತೆಯಲ್ಲಿ ನಿಂತ್ಕೊಂಡು ನೀನು ಅಂಥವಳು, ನೀನು ಇಂಥವಳು, ನೀನು ಹೀಗೆ, ನೀನು ಹಾಗೆ ಅಂಥೇಳಿ ನಿಮಗೆ ಅವಮಾನ ಮಾಡಿಬಿಟ್ರು. ಈಗ ನೀವು ಏನು ತೀರ್ಮಾನ ತಗೊಳ್ತೀರಿ? ಇದು ಬೇಕು ನನಗೆ. ಆದಷ್ಟು ಸಮಾಧಾನದಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಒಂದು ವೇಳೆ ದೇವರ ಪ್ರೀತಿ ನನ್ನಲ್ಲಿ ಇಲ್ಲದಿದ್ದಾಗ ನಾನು ತುಂಬ ಕೋಪ ಮಾಡಿಕೊಂಡು ನಾನು ರಿಟರ್ನ್ ಬೈತೀನಿ. ಇಲ್ಲ, ದೇವರ ಪ್ರೀತಿ ನನ್ನ ಹತ್ರ ಜಾಸ್ತಿ ಇದ್ದರೆ ದೇವರ ಹತ್ರ ಕ್ಷಮೆ ಕೇಳ್ತೀನಿ. ದೇವರೇ ಅವರಿಗೆ ಸಮಾಧಾನ ಕೊಟ್ಟು ಪ್ರೀತಿ ಸಿಗುವ ಹಾಗೆ ಮಾಡಿ ಅಂತ. ಓಕೆ, ಒಂದು ನಿಮಿಷ ಇರಿ. ಈ ಸಂದರ್ಭದಲ್ಲಿ ಇವರು ಮಾತಿನಲ್ಲಿ ಏನೋ 4 ಮಾತಾಡಿ ಮನೆಯಲ್ಲೇ ಇದ್ದುಕೊಂಡರೆ, ಗಮನಿಸ್ರಿ, ಮನೆಯಲ್ಲೇ ಇದ್ದುಕೊಂಡರೆ ಪಾಪ ಅಲ್ಲ. ಹೀಗೇನಾ? ನಿನಗೆ ಮಾಡ್ತೀನಿ, ನೀನು ನನ್ನನ್ನು ಹುಡುಕಿಕೊಂಡು ಬರಬೇಕು. ಹಂಗೆ ಮಾಡಲಿಲ್ಲ, ನನ್ನ ಹೆಸರು ಫಿಲೋಮಿನನೇ ಅಲ್ಲ. ಬ್ಯಾಗ್ ಎತ್ಕೊಂಡ್ರು, ಸೂಟ್ ಕೇಸ್ ತಗೊಂಡ್ರು, ಮನೆಗೆ ಹೋದ್ರು, 1 ವರ್ಷ ಆದರೂ ಬರಲಿಲ್ಲ. ಗಮನಿಸ್ರಿ, ಇದು ಪಾಪ. ಈಗ ಗಂಡ ಏನು ಮಾಡಿದ ಗೊತ್ತಾ? ನೀನು ಹಿಂಗ, ನಾನು ಮಾಡ್ತಾನೆ, ಹೋಗೋ, ನನಗೂ ಗೊತ್ತು. ಸೂಟ್ ಕೇಸ್ ತಗೊಂಡು ಹೋಗ್ತಿದ್ಯಾ, ಹೋಗು. ಇವನೇನು ಮಾಡ್ದ? ಒಂದು ದಿನ ಸ್ಟವ್ ಮಾರಿದ, ಇನ್ನೊಂದು ದಿನ ಕುಕ್ಕರ್ ಮಾರಿದ, ಇನ್ನೊಂದು ದಿನ ಮಿಕ್ಸಿ ಮಾರಿದ, ಇನ್ನೊಂದು ದಿನ ಎಲ್ಲವನ್ನ ಮಾರಿಬಿಟ್ಟ. ಈಗ ಗಮನಿಸ್ರಿ, ಗಂಡ ಹೆಂಡತಿಯರ ಜಗಳದಲ್ಲಿ ಬಡವರಾದವರು ಯಾರೋ? ಮಕ್ಕಳು. ಬೀದಿಗೆ ಹೋದವರು ಯಾರೋ? ಮಕ್ಕಳು. ಈಗ ಇವರಿಬ್ಬರ ಮಕ್ಕಳ ಈ ಸ್ಥಿತಿಗೆ ಕಾರಣ ಯಾರೋ? ಎಸ್. ಅದಕ್ಕೆ ಪ್ರಿಯರೇ, ದಯಮಾಡಿ ಗಮನಿಸ್ರಿ, ಏನೇ ಬರಲಿ, ಎಂಥದೇ ಆಗಿರಲಿ, ನೆಕ್ಸ್ಟ್ ಹೆಂಡತಿಯಿಂದ ಏನೋ ಸಮಸ್ಯೆ ಆಯಿತು ಅಂತೇಳಿ, ಹೋಗಿ ಸಿಸ್ಟರ್, ಥ್ಯಾಂಕ್ ಯು, ಚಪ್ಪಾಳೆ ತಡ್ರಿ ಅವರಿಗೆ. ಗಟ್ಟಿ ಚಪ್ಪಾಳೆ. ಹಾಲೆಲೂಯ್ಯ. ಅಂಕಲ್, ನೀವು ಬನ್ನಿಲಿ, ಬನ್ನಿ, ನೀವೇ ಬನ್ನಿ. ಹಾಲೆಲೂಯ್ಯ. ಸ್ವರವೆತ್ತಿ ಹಾಲೆಲೂಯ್ಯ. ನೋಡಿ, ಮುಖ ತೋರಿಸ್ಲಿಕ್ಕೆ ಅವರು ಇಷ್ಟಪಡೋದಿಲ್ಲ. ಓಕೆ, ಥ್ಯಾಂಕ್ ಯು ಜೀಸಸ್. ಈಗ ನಿಮ್ಮ ಮಡದಿ ನಿಮ್ಮನ್ನು ತುಂಬ ನೋಯಿಸ್ಬಿಟ್ಟಿದ್ದಾರೆ, ನಿಮಗೆ ತುಂಬ ತೊಂದರೆ ಕೊಟ್ಬಿಟ್ಟಿದ್ದಾರೆ. ನಿದ್ರೆ ಮಾಡಲಿಕ್ಕೆ ಆಗೋದಿಲ್ಲ, ಎಂಥ ಸಮಯ ಇಲ್ಲ. ಅವರು ಸೂಟ್ ಕೇಸ್ ತೆಗೆದು, ಬ್ಯಾಗ್ ತೆಗೆದು, ಮಕ್ಕಳನ್ನೆಲ್ಲ ಕರ್ಕೊಂಡು ತವರು ಮನೆಗೆ ಹೊರಟೋಗಿದ್ದಾರೆ. ಈಗ ನೀವೆಂತ ಮಾಡ್ತೀರಿ? ಮೋಸ್ಟ್ಲಿ ನನ್ನ ಹೆಂಡತಿ ಹೋಗೋದಿಲ್ಲ, ಯಾಕಂದರೆ ಅವ್ರು ದೇವರ ಮಗಳಾಗಿದ್ದರಿಂದ ಹೋಗೋದಿಲ್ಲ. ಆ ತಪ್ಪೇನ ಅಲ್ಲ, ಈಗ ಹೊರಟೋಗಿದ್ದಾರೆ ಅವರು. ದೇವರ ಮಗಳಲ್ಲ. ಈಗ ಬ್ಯಾಗ್ ತಗೊಂಡು, ಭಾಳ ಬುದ್ಧಿವಂತಿದ್ದಾರೆ ಇವರು. ಓಕೆ, ಇವರು ಈಗ ಬ್ಯಾಗ್ ತಗೊಂಡು, ಲಗೇಜ್ ತಗೊಂಡು ನಿಮ್ಮ ಮಡದಿ ಹೊರಟೋಗಿದ್ದಾರೆ. ಈಗ ತುಂಬ ಹಿಂಸೆ. ಈಗ ಏನು ಮಾಡ್ತೀರಿ ಹೇಳಿ? ಅಲ್ಲ, ನನ್ನ ಪ್ರಕಾರ ಹೋಗೋದಿಲ್ಲ. ನನ್ನ ಪ್ರಕಾರ ಹೊರಟೋಗಿದ್ದಾರೆ ಅವರು. ನಿಮ್ಮ ಪ್ರಕಾರ ಹೋಗಿದ್ರೆ ದೇವರ ಹತ್ರ ಪ್ರೇ ಮಾಡ್ತೀನಿ ನಾನು. ದೇವರ ಹತ್ರ ಕುಡಿಲಿಕ್ಕೆ ಹೋಗೋದಿಲ್ಲಲ್ಲ? ಪ್ರತಿ ಸಮಸ್ಯೆಗೂ ಕುಡಿತ ಮತ್ತೆ ಬಾಕಿದೆಲ್ಲ ಪರಿಹಾರ ಅಲ್ಲ ದೇವರು. ವೆರಿ ಗುಡ್. 2 ಕರೆಗಳ ಮೇಲೆ ಚಪ್ಪಾಳೆ ತಟ್ಟಿ. ಥ್ಯಾಂಕ್ ಯು ಜೀಸಸ್. ಇದು ಕರೆಕ್ಟ್ ಆನ್ಸರ್. ಪ್ರತಿಯೊಂದು ತಪ್ಪುಗಳಿಗೂ, ಪ್ರತಿಯೊಂದು ವ್ಯತ್ಯಾಸಗಳಿಗೂ, ಪ್ರತಿಯೊಂದು ಹಿಂಸೆಗಳಿಗೂ ಏನೋ ಮದ್ಯಪಾನ, ಧೂಮಪಾನ, ತವರು ಮನೆಗೆ ಹೋಗುವಂಥ ಪರಿಸ್ಥಿತಿಗಳು ಪರಿಹಾರವಲ್ಲ. ಯೇಸುವಿನ ನಾಮದಲ್ಲಿ ಸಹಿಸಿಕೊಂಡು, ಯೇಸುವಿನ ನಾಮದಲ್ಲಿ ಅಂತಹ ತುಂಟ ಗಂಡನನ್ನು, ಅಂತಹ ತುಂಟಿ ಹೆಂಡತಿಯನ್ನು ಸ್ವೀಕರಿಸಿ ಅವನಿಗಾಗಿ ಪ್ರಾರ್ಥಿಸುವುದೇ ಯೇಸು ಸ್ವಾಮಿ ನಮಗೆ ಕಲಿಸಿಕೊಟ್ಟದ್ದು.
ಹಾಲೆಲೂಯ. ಗಟ್ಟಿಯಾಗಿ ಹೇಳಿ ಹಾಲೆಲೂಯ, ಹಾಲೆಲೂಯ. ನಾನು ನೋಡ್ತಾ ಇದ್ದೇನೆ, ಇಲ್ಲಿ ಸುಮಾರು ಜನರ ಮನಸ್ಸಿನಲ್ಲಿ ದೇವರ ವಾಕ್ಯ ಕೆಲಸ ಮಾಡ್ತಾ ಇದೆ. ಅನೇಕರು ನಾನು ಈಗ ಮಾಡಿ ಹೀಗೆ ಸೈತಾನ ಸೋಲಿಸುವುದು, ಸೈತಾನನನ್ನು ಸೋಲಿಸುವಂಥ ಅಸ್ತ್ರ ಏನಿದೆ ಇದೇ ಪ್ರಿಯರೇ. ಅಹಂಕಾರ ಏನು ಮಾಡ್ತದೆ? ನಿಮ್ಮನ್ನು ಹಾಳು ಮಾಡಿಬಿಡ್ತದೆ. ಅಹಂ ನಮ್ಮನ್ನು ಹಾಳು ಮಾಡಿಬಿಡ್ತದೆ, ದೇವರಿಂದ ದೂರ ಮಾಡಿಬಿಡ್ತದೆ ಪ್ರಿಯರೇ. ಒಂದು ಕೊಟ್ಟಿಗೆಯಲ್ಲಿ ಒಂದು ಕುದುರೆಯನ್ನು ಒಂದು ಕತ್ತೆಯನ್ನು ಒಟ್ಟಿಗೆ ಕಟ್ಟಿ ಹಾಕಿದ್ದರು. ಹಲೋ, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಕುದುರೆ ಭಾಳ ಸೌಂದರ್ಯ, ಗಮನಿಸಿ ಪ್ರಿಯರೇ, ಭಾಳ ನೈಸ್ ಇದೆ ಅದರ ಬಾಡಿ. ರೇಷ್ಮೆ ಸ್ಯಾರಿ ಥರನೇ ಸ್ಕಿನ್ ಇದೆ. ಅದು ಯಾವಾಗಲೂ ಅದರ ತಲೆ ನೋಡ್ರಿ ಪ್ರಿಯರೇ ಹೀಗೆ ಇರ್ತದೆ, ಯಾರಿಗೂ ಬಗ್ಗುವುದಿಲ್ಲ. ಅದು ನಡೆಯುವಾಗಲೂ ಅಷ್ಟೇ ಟಾಕ್ 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 ಅಂದ್ಕೊಂಡು ನಡ್ಕೊಂಡು ಹೋಗ್ತದೆ. ನೆಕ್ಸ್ಟ್ ಗಮನಿಸ್ರಿ ಪ್ರಿಯರೇ, ಅದರ ಬಾಲವನ್ನು ಗಮನಿಸ್ರಿ, ಇದೇ ರೀತಿ ಇರ್ತದೆ. ನೋಡಿ ಸ್ವಾಮಿ, ನಾವಿರೋದೇ ಹೀಗೆ. ಯಾವುದೇ ಕಾರಣಕ್ಕೂ ಬಾಲವನ್ನು ಕೆಳಗೆ ಬಿಡೋದಿಲ್ಲ. ಅದು ಒಂದು ಗರ್ವ, ಒಂದು ಅಹಂಕಾರ. ಕತ್ತೆಯನ್ನು ಗಮನಿಸಿ ಪ್ರಿಯರೇ, ಅದು ಯಾವಾಗಲೂ ಬಾಗಿಯೇ ಇರ್ತದೆ. ಅದರಲ್ಲಿ ಅಷ್ಟು ಸೌಂದರ್ಯ ಇಲ್ಲ, ಆದರೆ ದೀನತೆ ಇದೆ. ಯೇಸು ಸ್ವಾಮಿಯವರು ಏನು ಮಾಡಿದ್ರು ಗೊತ್ತಾ? ಇದು ನನಗಾಗಿ ನೀವು ಇಲ್ಲೇ ಮೇಲ್ಗಡೆ ಹೋಗಿ ಪಕ್ಕದ ಮನೆಯಲ್ಲಿ ಒಂದು ಹೆಸರ ಕತ್ತೆ ಕಟ್ಟಿ ಹಾಕಿದೆ, ನಿಮ್ಮ ಒಡೆಯನಿಗೆ ಬೇಕು ಅಂಥೇಳಿ ನೀವು ಕೇಳಿ ಅದನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳಿದರು. ಗಮನಿಸಿ ಪ್ರಿಯರೇ, ಈಗ ಕುದುರೆ ಹೋಗಿ ಕತ್ತೆ ಹತ್ರ ಹೇಳ್ತಂತೆ, ಎಲೆ ಕತ್ತೆಯೇ, ನೀನಾರಿಗಾದೆ, ನೀನು ಅರಮನೆಯಲ್ಲಿ, ನಾನು ಅಗಸನ ಮನೆಯಲ್ಲಿ. ನಾವು ಕೂಡ ಇಲ್ಲಿ ಹಂಗೆ ಹೇಳ್ತೀವಿ. ಗಮನಿಸಿ, ಹಾಲೆಲೂಯ. ಮತ್ತೆ ಗಲಿಬಿಲಿ ಮಾಡಬೇಡಿ. ಹಾಲೆಲೂಯ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಹಾಲೆಲೂಯ, ಹಾಲೆಲೂಯ. ಕುದುರೆಯ ಮಾತನ್ನು ಕೇಳಿಕೊಂಡ ಕತ್ತೆ ಏನು ಹೇಳ್ತೋ ಗಮನಿಸ್ರಿ ಪ್ರಿಯರೇ. ಹೌದು ಅಣ್ಣ, ನೀನು ಹೇಳಿದ್ದು ಸರಿ, ನೀನು ಅರಮನೆಯಲ್ಲಿದ್ದೀಯ, ನಾನು ಅಗಸನ ಮನೆಯಲ್ಲಿದ್ದೀನಿ, ದೇವರಿಗೆ ಸ್ತೋತ್ರ ಅಂತ ಹೇಳ್ತಂತೆ. ನಿಮಗೆ ಯಾರಾದರೂ ಹೀಯಾಳಿಸಿದರೆ ನೀವು ಇದೇ ಉತ್ತರ ಕೊಡಬೇಕು. ನೀನು ಕಪ್ಪಗಿದ್ಯಾ, ಥೂ ಅಸಹ್ಯ, ನಾನು ನೋಡಿ ಎಷ್ಟು ಚೆನ್ನಾಗಿದ್ದೀನಿ. ನೀವು ಆಗ ಏನು ಮಾಡ್ತೀರಿ? ಕೋಪಗೊಂಡರೆ ಪಾಪ ಮಾಡುತ್ತೀರಿ. ಈ ಸಂದರ್ಭದಲ್ಲಿ ಹೌದಮ್ಮ, ಆರ್ ಲುಕಿಂಗ್ ವೆರಿ ನೈಸ್, ತುಂಬ ಚೆನ್ನಾಗಿ ಕಾಣ್ತೀಯ, ದೇವರು ನೀನು ಕೊಟ್ಟಿದ್ದು, ನಾನು ಹಿಂಗಿದ್ದೀನಿ, ಪರವಾಗಿಲ್ಲ, ತೊಂದರೆ ಇಲ್ಲ, ನೀನು ಚೆನ್ನಾಗಿರು ಅಂದರೆ ನೀವು ಗೆದ್ದರಿ, ಅವಳು ಸೋತರು. ಈಗ ಗೆದ್ದಿದ್ದು ಯಾರೋ? ಕತ್ತೆ. ಹಾಲೆಲೂಯ. ಈಗ ಗೆದ್ದದ್ದು ಯಾರೋ? ಕತ್ತೆ. ಮತ್ತೆ ಕುದುರೆ ಹೇಳ್ತು, ಎಲೆ ಕತ್ತೆಯೇ, ನೀನಾರಿಗಾದೆಯೇ, ನಾನು ಹೊರುವುದು ರಾಜ ಮಹಾರಾಜರನ್ನ, ನೀ ಹೊರುವುದು ಏಸಿಗೆ ಬಟ್ಟೆಗಳನ್ನು ಅಂತ ಹೀಯಾಳಿಸಿತು. ಕತೆ ಹೇಳ್ತಂತೆ, ಅಣ್ಣ ನೀವು ಹೇಳಿದ್ದು ಸತ್ಯ, ನೀವು ರಾಜ ಮಹಾರಾಜರನ್ನು ಬೆನ್ನ ಮೇಲೆ ಎತ್ಕೊಂಡು ಹೋಗ್ತೀರಿ, ನಾನು ಮೈಲಿಗೆ ಬಟ್ಟೆಗಳನ್ನು ಎತ್ಕೊಂಡು ಹೋಗ್ತೇನೆ, ದೇವರಿಗೆ ಸ್ತೋತ್ರ ಅನ್ನುವಾಗ ಕುದುರೆ ಏನು ಮಾಡ್ತು? ಸೋಲ್ತು. ನಾನು 3 ನಿಮಿಷದಿಂದ ಗಮನಿಸ್ತಾ ಇದ್ದೀನಿ, ನಾನು ಅಲ್ಲಿಗೆ ಬರ್ತೀನಿ. ಹಾಲೆಲೂಯ, ಸ್ವರವೇತಿ, ಹಾಲೆಲೂಯ, 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 ಹಾಲೆಲೂಯ. ಈಗ ಗಮನಿಸಿ ಪ್ರಿಯರೇ, ಇನ್ನೊಂದು ಸಾರಿ ಕುದುರೆ ಕತ್ತೆ ಹತ್ರ ಬರಬೇಕಾದ್ರೆ ಕತ್ತೆ ಮಾಡಲಿಕ್ಕೆ ಆರಂಭಿಸಿತು, ಮಾತನಾಡಲಿಕ್ಕೆ. ಎಲೆ ಕುದುರೆಯೇ, ನೀನಾರಿಗಾದೆಯೇ, ನೀನು ಅರಮನೆಯಲ್ಲಿರ್ಬೋದು, ನಾನು ಅಗಸನ ಮನೆಯಲ್ಲಿರ್ಬೋದು, ನೀನು ರಾಜ ಮಹಾರಾಜರನ್ನು ಬೆನ್ನ ಮೇಲೆ ಹೊತ್ಕೊಂಡು ಹೋಗ್ಬೋದು, ನಾನು ಮೈಲಿಗೆ ಬಟ್ಟೆಗಳನ್ನು ಬೆನ್ನ ಮೇಲೆ ಹೊತ್ಕೊಂಡು ಹೋಗ್ಬೋದು. ಆದರೆ ಒಂದು ಸತ್ಯ ಗಮನಿಸು, ರಾಜಾದಿರಾಜರು, ದೇವಾದಿದೇವರು, ಲೋಕ ರಕ್ಷಕರನ್ನು ನನ್ನ ಬೆನ್ನ ಮೇಲೆ ಹೊತ್ತುಕೊಂಡಂಥ ಮಹಾಪುರುಷ ನಾನು, ನೀನಾರಿಗಾದೆಯೇ ಎಲೆ ಕುದುರೆಯೇ ಅಂತಂತೆ. ಕುದುರೆ ಸೈಲೆಂಟ್ ಆಯಿತು. ಈಗ ಪ್ರಶ್ನೆ, ನೀವು ಕತ್ತೆ ಆಗ್ತೀರೋ ಕುದುರೆ ಆಗ್ತೀರೋ?
ಜೋರಾಗಿ ಹೇಳ್ಬೇಕು ನನಗೆ. ಅದು ಯಾರೋ ಅತ್ತೆ ಅಂತ ಹೇಳ್ತಾ ಇದ್ದಾರೆ. ಅತ್ತೆ ಹೇಳ್ಬೇಡಿ. ಆಂಟಿ ನಿಜ, ಇಲ್ಲಿ ಯಾರೋ ಅತ್ತೆ ಅಂತ ಕೇಳಿ ಜೋರಾಗಿ. ಹಾಲೆಲೂಯ, ಸ್ವರವೆತ್ತಿ ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 14ನೇ ವಾಕ್ಯ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 14ನೇ ವಾಕ್ಯ ಓದೋಣ ಸಿಸ್ಟರ್. ಮಗಳೇ ಓದ್ ಮಗಳೇ, ನಿನಗೊಂದು ಅವಕಾಶ ನಿಂತ್ಕೊ ಓದಮ್ಮ. ಹಾಂ, ಈ ಕಡೆ ಗಮನಿಸ್ರಿ, ಈ ಕಡೆ ಗಮನಿಸ್ರಿ. ಜನರ ತಪ್ಪುಗಳನ್ನು ನೀವು ಕ್ಷಮಿಸಿದರೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ನಿಮ್ಮನ್ನು ಕ್ಷಮಿಸುತ್ತಾರೆ. ದಯಮಾಡಿ ಗಮನಿಸ್ರಿ ಪ್ರಿಯರೇ, ಯಾರು ನಿಮ್ಮ ಮೇಲೆ ಕೋರ್ಟ್ ಕೇಸ್ ಹಾಕಿದ್ದಾರೋ ನೀವು ಅವರನ್ನು ಕ್ಷಮಿಸುವಾಗ ಅವರು ಕೋರ್ಟ್ನಲ್ಲಿ ಗೆಲ್ಲಲಿಕ್ಕೆ ಆಗೋದಿಲ್ಲ. ಚಪ್ಪಾಳೆ ತಟ್ರಿ, ಚಪ್ಪಾಳೆ ತಟ್ರಿ. ನೀವು ನ್ಯಾಯವಾಗಿದ್ದೀರಿ, ಅನ್ಯಾಯ ಮಾಡಲಿಲ್ಲ, ನಿಮ್ಮದು ಲೀಗಲ್ ಇದೆ. ಆದರೂ ನಿಮ್ಮ ಶತ್ರುಗಳು ನಿಮ್ಮನ್ನು ಬಾಧಿಸಲಿಕ್ಕಾಗಿ, ನಿಮ್ಮನ್ನು ವೇದನೆ ಪಡಿಸಲಿಕ್ಕಾಗಿ ಅವರು ನಿಮ್ಮ ಮೇಲೆ ಕೋರ್ಟ್ನಲ್ಲಿ ಕೇಸ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ ಪ್ರಿಯರೇ. ನೀವು ಅವರನ್ನು ಕ್ಷಮಿಸಿ ಅವರಿಗಾಗಿ ಪ್ರಾರ್ಥಿಸಿರಿ. ಕೋರ್ಟಿನಲ್ಲಿ ದೇವರು ನಿಮ್ಮ ಪರವಾಗಿ ಯುದ್ಧ ಮಾಡುತ್ತಾರೆ. ವಿಮೋಚನಾ ಕಾಂಡ ಪುಸ್ತಕ 14ನೇ ಅಧ್ಯಾಯ 14ನೇ ವಾಕ್ಯ. ಯುದ್ಧ ನಮ್ಮದಲ್ಲ, ಯುದ್ಧ ಸರ್ವೇಶ್ವರ ಸ್ವಾಮಿದು. ಚಪ್ಪಾಳೆ ತಟ್ರಿ ದೇವರಿಗೆ. ಮುಂದುವರ್ಸು ಮಗಳೇ, ಮುಂದುವರ್ಸಮ್ಮ. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿರಿ, ದೇವರು ನಿನ್ನ ತಪ್ಪುಗಳನ್ನು ಕ್ಷಮಿಸುವರು. ನೀವು ಜನರ ತಪ್ಪುಗಳನ್ನು ಕ್ಷಮಿಸದೇ ಇದ್ದರೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆಯೂ ಕೂಡ ನಿಮ್ಮ ತಪ್ಪುಗಳನ್ನು ಕ್ಷಮಿಸರು. ಸಾಕಮ್ಮ, ಸಾಕು. ಹಾಲೆಲೂಯ, ಸ್ವರವೆತ್ತಿ ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯಾವ ಮನುಷ್ಯರು ದೇವರು ಕೊಟ್ಟ ವರಪ್ರಸಾದಗಳನ್ನು ಕಸಿದುಕೊಳ್ಳಲಿಕ್ಕೆ ಆಗೋದಿಲ್ಲ. ನೆನಪಿನಲ್ಲಿ ಇಟ್ಕೊಳ್ಳಿ ಪ್ರಿಯರೇ. ನಮ್ಮ ಅಣ್ಣ ತಮ್ಮಂದರೇ ಆಗಲಿ, ರಕ್ತ ಸಂಬಂಧಿಗಳಾಗಲಿ, ನಮ್ಮ ಯಾರು ನಮಗೆ ನೋಯಿಸಿದಾರೋ ಅವರು ದೇವರು ನಮಗೆ ಕೊಟ್ಟ ಆರೋಗ್ಯ, ಐಶ್ವರ್ಯ, ಅಂತಸ್ತು, ಸಮಾಧಾನವನ್ನು ಕಸಿದುಕೊಳ್ಳಲಿಕ್ಕೆ ಆಗೋದಿಲ್ಲ. ನೀವು ಆದಿಕಾಂಡ ಪುಸ್ತಕದಲ್ಲಿ ನಾವು ಓದ್ತೇವೆ ಜೋಸೆಫನನ್ನು. ನಾನು ನಿನ್ನೆ ಹೇಳಿದೆ ಅವನ ಬಗ್ಗೆ. ಯಾಕೋಬನ 12 ಮಕ್ಕಳಲ್ಲಿ ಜೋಸೆಫ್ ಸುಂದರವಾಗಿದ್ದ. ಆತನನ್ನು ನೋಡಿ ಅವನ ಅಣ್ಣ ತಮ್ಮಂದಿರು ಅಸೂಯೆಪಟ್ಟರು ಅವನ ಮೇಲೆ. ಅವನನ್ನು ತಗೊಂಡೋಗಿ ಬಾವಿಗೆ ಹಾಕಿದ್ರು. ನಂತರ ಇಸ್ಮಾಯಿಲರಿಗೆ ಮಾಡಿದರು. ಇಸ್ಮಾಯಿಲರು ಈಜಿಪ್ಟ್ ದೇಶದಲ್ಲಿರುವಂತಹ ಪೋಟಿಫರನ ರಾಜನಿಗೆ ಮಾರಿದರು ಪ್ರಿಯರೇ. ಇದೆಲ್ಲ ದೇವರ ಪ್ಲಾನ್. ದಯಮಾಡಿ ಗಮನಿಸ್ರಿ. ಯಾಕೆಸ್ಕರ ಜೋಸೆಫನನ್ನು ಈ ರೀತಿ ದೇವರ ಅವಕಾಶ ಕೊಟ್ಟರು, ಅನುಮತಿ ಕೊಟ್ಟರು ಅಂದರೆ ಒಂದು ತಿಳ್ಕೊಳ್ಳಿ ಪ್ರಿಯರೇ, ಒಂದು ತಿಳ್ಕೊಳ್ಳಿ. ಜೋಸೆಫ ಈಜಿಪ್ಟ್ ದೇಶಕ್ಕೆ ಹೋಗಲೇಬೇಕಾಗಿತ್ತು. ಯಾಕಂದರೆ ಕಾನಾನ್ ದೇಶದಲ್ಲಿ ಬರಗಾಲ ಬರ್ತದೆ. ಇನ್ನು ಇರುವ ಕಾನಾನ್ ದೇಶದಲ್ಲಿ ಯಾಕೋಬನ ಸಂತತಿ 70 ಜನ. ಇವರನ್ನು ದೇವರು ಎಲ್ಲಿ ಕರ್ಕೊಂಡು ಹೋಗ್ಬೇಕಾಗಿತ್ತು? ಈಜಿಪ್ಟ್ ದೇಶಕ್ಕೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅಲ್ಲಿ ಹೋಗೋಕ್ಕೆ ಮೊದಲೇ ದೇವರು ಜೋಸೆಫನನ್ನು ಕಳಿಸಿದ್ರು. ದೇವರು ಈ ಎಲ್ಲ ಪರಿಸ್ಥಿತಿಗಳಿಗೆ ಅನುಮತಿ ಕೊಟ್ಟರು. ಜೋಸೆಫ ಅಲ್ಲಿ ಹೋಗಿ ನೀತಿವಂತನಾಗಿ ಸೆರೆಮನೆಗೆ ಹೋದರೂ ಕೂಡ ನೀತಿವಂತನಾಗೇ ಇದ್ದ. ದೇವರು ಕೊನೆಗೆ ಅರಮನೆಗೆ ಕರ್ಕೊಂಡು ಹೋದರು. ಅಲ್ಲಿ ಈಜಿಪ್ಟ್ ದೇಶದಲ್ಲಿ ಮುಖ್ಯಮಂತ್ರಿಯಾಗಿ ಮಾಡಿದರು. ಈಗ ಇಸ್ರಾಯೇಲ್ ಜನರು ಮತ್ತೆ ಜೋಸೆಫನ ಅಣ್ಣ ತಮ್ಮಂದಿರು ಈಜಿಪ್ಟ್ ದೇಶಕ್ಕೆ ಬಂದಾಗ ಜೋಸೆಫನಿಗೆ ನೋಡಿ ಕನಿಕರ ಆಗ್ಬಿಡ್ತು. ನಾನು ಹೋದರೆ ಅಲ್ಲಿ ಕಣ್ಣೀರು ಬರ್ತದೆ ಪ್ರಿಯರೇ. ಜೋಸೆಫ ಪಡುವ ವೇದನೆ. ಅಯ್ಯೋ, ನನ್ನ ಅಣ್ಣ ತಮ್ಮಿದ್ರು ಬಂದಿದ್ದಾರೆ, ಧಾನ್ಯಗಳಿಗಾಗಿ ಬಂದಿದ್ದಾರೆ. ಎಷ್ಟು ಪ್ರೀತಿಯಿಂದ ಅಪ್ಪುಕೊಂಡ ಅಣ್ಣ ತಮ್ಮಂದಿರನ್ನು, ಎಷ್ಟು ಪ್ರೀತಿಯಿಂದ ಅಪ್ಪುಕೊಂಡ ಪ್ರಿಯರೇ. ಅದಕ್ಕಾಗಿ ಜೋಸೆಫ ಇಸ್ರಾಯೇಲ್ ದೇಶದಕ್ಕೆ ಅವರು ಹೋಗುವಾಗ, ವಿಮೋಚನಾ ಕಾಂಡ ಪುಸ್ತಕದಲ್ಲಿ ನಾವು ಓದ್ತೇವೆ ಪ್ರಿಯರೇ,
ಅವರು ಮತ್ತೆ ಕಾನಾನ್ ದೇಶಕ್ಕೆ ಬಂದಾಗ ಜೋಸೆಫನ ಶವವನ್ನು ಕೂಡ ಎತ್ಕೊಂಡು ಬರ್ತಾರೆ. ಎಂತಹ ಒಂದು ಕೃಪೆ! ಹಲ್ಲೆಲೂಯ. ನೆಕ್ಸ್ಟ್, ಈಗ ನಿಮಗೆ ಕ್ಷಮಿಸಬೇಕು ಅನ್ನುವಂಥ ಮನಸ್ಸಾಯಿತು. ಕ್ಷಮಿಸಿದರೆ ಏನು ಲಾಭ? ಇದು ವೆರಿ ಇಂಪಾರ್ಟೆಂಟ್. ಗಮನಿಸಿ ಪ್ರಿಯರೇ, ಕ್ಷಮೆ ಕೊಟ್ಟುವಾಗ ಮೊದಲನೇ ಆಶೀರ್ವಾದ, ದಯಮಾಡಿ ನಿಮ್ಮ ಶರೀರದಲ್ಲಿರುವ ಶಾಪದ ದ್ವೇಷದ ಕಟ್ಟುಗಳು ಒಡೆಯಲ್ಪಡ್ತವೆ. ಯಾಗ ದೇಶದ ಕಟ್ಟುಗಳು ಒಡೆಯಲ್ಪಡ್ತಾವೋ ಗಮನಿಸಿರಿ, ಮಾರಕವಾದ ರೋಗಗಳು ಗುಣ ಹೊಂದುತ್ತವೆ. ಹಲ್ಲೆಲೂಯ. ಮಾರಕವಾದ ರೋಗ ಅಂದರೆ ನೀವು ಬದುಕಲಿಕ್ಕೆ ಸಾಧ್ಯವಿಲ್ಲ. ಕ್ಯಾನ್ಸರ್, ಬ್ರೈನ್ ಟ್ಯೂಮರ್, ಇಂಥ ಒಂದು ಮಾರಕವಾದ ರೋಗಗಳು ಗುಣ ಆಗ್ತದೆ. ನಾನು ಡಿವೈನ್ ಧ್ಯಾನ ಮಂದಿರಕ್ಕೆ ಹೋದಾಗ 2000 ಇಸವಿಯಲ್ಲಿ ನಾನೊಂದು ದೊಡ್ಡ ರೋಗಿಯಾಗಿ ನಾನು ಅಲ್ಲಿಗೆ ಹೋಗಿದ್ದು. ಒಂದು ದಿನಕ್ಕೆ 16ರಿಂದ 17 ಮಾತ್ರೆ ನುಂಗ್ತಾ ಇದ್ದೆ. ನನ್ನ ಮಡದಿ ನಾವು ಇನ್ನೂ ದೇವರ ಬಳಿಗೆ ಬಂದಿರಲಿಲ್ಲ, ಸುಮ್ಮನೆ ಫ್ಯಾಷನ್ ಕ್ರೈಸ್ತರು ನಾವು. 2000 ಇಸವಿಯಲ್ಲಿ ಡಿವೈನ್ ಧ್ಯಾನ ಮಂದಿರಕ್ಕೆ ಹೋದೆ. ನನ್ನ ಮಡದಿ ನನಗೆ ಎದುರಿಸ್ಬಿಟ್ಲು. ಏನು ರೀ ಇಷ್ಟು ಮಾತ್ರ ತಿಂತಾ ಇದ್ರಿ, ಸುಮ್ಮನೆ ಇಷ್ಟು ತಿಂದರೆ ಶರೀರ ಒಳ್ಳೆಯದಾಗ್ತದ? ಬೇಡ. ನಾನು ಧ್ಯಾನ ಮಂದಿರಕ್ಕೆ ಹೋದಾಗ ಯೇಸು ಸ್ವಾಮಿಯವರೇ ಸತ್ಯವಂತ ದೇವರಂತ ಗೊತ್ತಾಯಿತು. ಗಮನಿಸಿ ಪ್ರಿಯರೇ, ಅಲ್ಲಿ ಜೋಸೆಫ್ ವಾಣೆಂತರವರು ಕ್ಷಮೆಯ ಕ್ಲಾಸ್ನಲ್ಲಿ ಒಂದು ಡಿವೈನ್ ಧ್ಯಾನ ಮಂದಿರದಲ್ಲಿ ನಡೆದಂತಹ ಒಂದು ಉದಾಹರಣೆಯನ್ನು ಕೊಟ್ಟರು. ದಯಮಾಡಿ ಗಮನಿಸ್ರಿ ಪ್ರಿಯರೇ. ಬೆಂಗಳೂರಿನಲ್ಲಿ ಒಬ್ಬ ಗುಡಿಸಿನಲ್ಲಿ ಒಬ್ಬ ಹುಡುಗಿ ಇದ್ಲು, ಸ್ಲಮ್ಮಲ್ಲಿ ಬೆಳೆದ ಹುಡುಗಿ. ಆಕೆ ಕ್ರೈಸ್ತಳಲ್ಲ. ಯಾರೋ ಅವರನ್ನು ಧ್ಯಾನ ಮಂದಿರಕ್ಕೆ ತಂದಿದ್ರು. ಯಾತಕ್ಕೆ ಅಂದರೆ ಆಕೆಯ ಗರ್ಭಕೋಶದಲ್ಲಿ ಒಂದು ಕ್ಯಾನ್ಸರ್ ಗೆಡ್ಡೆ ಇತ್ತು. ಈ ಹೆಣ್ಣು ಮಗಳ ಗರ್ಭಕೋಶದಲ್ಲಿ ಕ್ಯಾನ್ಸರ್ ಗೆಡ್ಡೆ. ಹೆಣ್ಣು ಮಗಳಿಗೆ ಮದುವೆ ಆಗಿರಲಿಲ್ಲ. ಹೆಣ್ಣುಮಗಳು ತುಂಬ ಟೀನೇಜ್. ಯಾರೋ ಹೇಳಿದ್ರು ಧ್ಯಾನ ಮಂದಿರಕ್ಕೆ ಬಂದರೆ ಕ್ಯಾನ್ಸರ್ ಸೌಖ್ಯ ಆಗ್ತದೆ, ಯೇಸು ಸ್ವಾಮಿಯವರು ಅದನ್ನು ಸೌಖ್ಯಪಡಿಸ್ತಾರೆ ಅಂತೇಳಿ. ಈಗ ಗಮನಿಸಿ ಪ್ರಿಯರೇ, ಈಕೆ ಬಂದ್ಲು, ಒಂದು ವಾರ ಧ್ಯಾನ ಮಾಡಿದ್ಲು, ಸೌಖ್ಯ ಸಿಕ್ಕಲಿಲ್ಲ. ಈಕೆಯನ್ನು ತೆಗೆದುಕೊಂಡು ಫಾದರ್ ಜೋಸೆಫ್ ವಾಣೆಂತರ ಬಳಿಗೆ ಕರ್ಕೊಂಡೋದಾಗ ಫಾದರ್ ಪ್ರಾರ್ಥಿಸುವಾಗ ಫಾದರ ಕಣ್ಣಿನಲ್ಲಿ ದೇವರು ಒಂದು ಯುವಕನನ್ನು ತೋರಿಸಿದ್ರಂತೆ. ಅಮ್ಮನನ್ನು ಕೇಳಿದರು, ಅಮ್ಮ ನಿನಗೆ ಒಬ್ಬ ಯುವಕನ ಮೇಲೆ ತುಂಬ ದ್ವೇಷ ಇದೆ, ಇವರನ್ನು ಕ್ಷಮಿಸಿಬಿಟ್ರೆ ನಿನಗೆ ಕ್ಯಾನ್ಸರ್ ರೋಗ ಸೌಖ್ಯ ಆಗ್ತದೆ ಅಂತ ದೇವರು ಹೇಳ್ತಾ ಇದ್ದಾರೆ ಅಂತ. ಈ ಹೆಣ್ಣು ಮಗಳು ಅಳಲಿಕ್ಕೆ ಆರಂಭಿಸಿಬಿಟ್ರು. ಗುರುಗಳು ಕೇಳಿದ್ರಂತೆ, ಏನಾಯಿತು, ಯಾಕೆ ದುಃಖ ಪಡ್ತಾ ಇದೆಯಾ? ಗುರುಗಳೇ, ನಾನೊಂದು ಸ್ಲಮ್ಮಲ್ಲಿರುವ ಹುಡುಗಿ, ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ನಾನೊಂದು ಗುಡಿಸಲಲ್ಲಿ ಇದ್ದೇನೆ. ನಾನು ಒಂಟಿಯಾಗಿ ಮಲಗಿರುವಾಗ ಈ ಯುವಕ ಬಂದು ನನ್ನನ್ನು ಅತ್ಯಾಚಾರ ಮಾಡಿ ನನ್ನ ಶರೀರವನ್ನೆಲ್ಲ ಹೊಲಸು ಮಾಡಿಬಿಟ್ಟ. ನನಗೆ ಹೇಳಿಕೊಳ್ಳಲಿಕ್ಕೆ ಅಣ್ಣ ಇಲ್ಲ, ತಮ್ಮ ಇಲ್ಲ, ತಾಯಿ ಇಲ್ಲ, ಯಾರೂ ಇಲ್ಲ ಗುರುಗಳೇ. ಈ ವಿಚಾರ ನನ್ನ ಮನಸ್ಸಿಗೆ ಬಂದ ಮೇಲೆ ನಾನು ಒಂದು ಹುಚ್ಚಿಯಂತೆ ಆಗಿದ್ದೇನೆ. ನನಗೆ ಕ್ಷಮಿಸಲಿಕ್ಕೆ ಆಗ್ತಾ ಇಲ್ಲ, ನಾನೇನು ಮಾಡಲಿ ಅಂತ ಕೇಳಿದ್ರಂತೆ. ಫಾದರ್ ಈ ವಾಕ್ಯ ಕೊಟ್ಟರು, ಈಗ ಓದಿದ್ವಲ್ಲ ನಾವು, ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಶಪಿಸುವವರಿಗಾಗಿ ಪ್ರಾರ್ಥಿಸಿರಿ ಅಂತೇಳಿ. ಗಮನಿಸಿ ಪ್ರಿಯರೇ, ಈಕೆ ಏನು ಮಾಡಿದ್ಲೋ, ಮನೆಗೆ ಬಂದು ಗುಡಿಸಲಲ್ಲಿ ಮೊಣಕಾಲೂರಿ ಈ ಯುವಕನಿಗಾಗಿ ಪ್ರಾರ್ಥಿಸ್ತಾ ಇದ್ಲಂತೆ. ದೇವರೇ ನನಗೆ ಕ್ಷಮಿಸಲಿಕ್ಕೆ ಶಕ್ತಿ ಕೊಡಿ, ಸ್ವಾಮಿ ನನಗೆ ಕ್ಷಮಿಸಲಿಕ್ಕೆ ಶಕ್ತಿ ಕೊಡಿ. ಈ ಯಾವಾಗ ಶತ್ರುಗಳಿಗೆ ಆಗಿ ಪ್ರಾರ್ಥಿಸ್ತೀವೋ ಪ್ರಿಯರೇ, ಆಶೀರ್ವಾದ ಜಾಸ್ತಿ, ಬ್ಲೆಸ್ಸಿಂಗ್ ಜಾಸ್ತಿ, ಪವರ್ ಜಾಸ್ತಿ, ನಮ್ಮ ಹೋಲಿ ಸ್ಪಿರಿಟ್ ಕೃಪೆ ಜಾಸ್ತಿ. ಇವರು ಮೊಣಕಾಲೂರಿ ಪ್ರಾರ್ಥಿಸುವಾಗ ದೇವರ ಪವಿತ್ರಾತ್ಮರು ಈಕೆಯನ್ನು ತುಂಬಿಕೊಳ್ತಿದ್ಲು. ದೇವರ ಪವಿತ್ರಾತ್ಮರು ಒಬ್ಬ ಮನುಷ್ಯನನ್ನು ತುಂಬಿಕೊಂಡ ತಕ್ಷಣ ದೀನತೆ, ಸಹನೆ, ಕ್ಷಮೆ, ಪ್ರೀತಿ ಅವನಲ್ಲಿ ಉಕ್ಕಿ ಬರ್ತದೆ ಪ್ರಿಯರೇ. ಈಕೆ ಏನು ಮಾಡಿದ್ಲು, ಬೆಳಗ್ಗೆ ಮುಂಜಾನೆ ಕೊಡವನ್ನು ತೆಗೆದುಕೊಂಡು ಬೋರ್ವೆಲ್ ಹತ್ರ ನೀರು ತರಲಿಕ್ಕೆ ಹೋದ್ರು. ಆ ಯುವಕ ಆ ಕಡೆಯಿಂದ ಬರ್ತಾ ಇದ್ದ. ಆ ಕಡೆಯಿಂದ ಬರೋದನ್ನು ನೋಡಿ ಹೆಣ್ಣು ಮಗಳು ಕೊಡ ಬಿಟ್ಟು ಆ ಯುವಕನ ಬಳಿಗೆ ಹೋದ. ಯುವಕನಿಗೆ ಭಯ ಆಯಿತು, ಎಲ್ಲಿ ಇವಳು ಬಂದು ನನ್ನ ಮೇಲೆ ದಾಳಿ ಮಾಡ್ತಾರೋ ಅಂತ. ಈಕೆ ಹೇಳಿದ್ಲು, ಅಣ್ಣ ಚೆನ್ನಾಗಿದ್ದೀರಾ? ನಾನು ಡಿವೈನ್ ಧ್ಯಾನ ಮಂದಿರಕ್ಕೆ ಪ್ರಾರ್ಥನೆಗೆ ಹೋಗಿ ಬಂದೆ. ಅಣ್ಣ ಅಳಲಿಕ್ಕೆ ಆರಂಭಿಸಿದ್ದಂತೆ. ಅಮ್ಮ, ನನ್ನನ್ನು ಅಣ್ಣ ಅಂತ ಇದು ಯಾವ ಬಾಯಲ್ಲಿ ನೀನು ಹೇಳಿದೋ ನನಗೆ ತಿಳಿಯೋದು.
ನಿನ್ನನ್ನು ಹಾಳು ಮಾಡಿದ ವ್ಯಕ್ತಿ ನಾನು, ನನ್ನನ್ನೇ ನೀನು ಅಣ್ಣ ಅಂತೀಯಲ್ಲ. ತಂಗಿಯನ್ನು ಹಾಳು ಮಾಡಿದ ವ್ಯಕ್ತಿ ಈ ಭೂಮಿಯಲ್ಲಿ ಇರಬಾರ್ದು ಅಂತೇಳಿ ಅವನು ಕೂಡ ಅಳ್ಳಲಿಕ್ಕೆ ಆರಂಭಿಸಿದಂತೆ ಪ್ರಿಯರೇ. ಈಕೆ ಹೇಳಿದ್ಲು, ಇಲ್ಲ ನಿಮ್ಮನ್ನು ನಾನು ಡಿವೈನ್ ಜ್ಞಾನ ಮಂದಿರಕ್ಕೆ ನನ್ನ ಕಾಸಿನಲ್ಲಿ ನಾನು ಕರ್ಕೊಂಡು ಹೋಗ್ತೇನೆ, ನೀವು ಅಲ್ಲಿಗೆ ಬನ್ನಿ ಅಂತೇಳಿ. ಪ್ರಿಯರೇ, ಈಕೆಗೆ ಭಾಳ ಸಂತೋಷ ಆಯಿತು. ಕೊಡವನ್ನು ನೀರನ್ನು ತೆಗೆದುಕೊಂಡು ಆ ದಿನ ಡ್ಯೂಟಿಗೆ ಹೋಗಲಿಲ್ಲ, ಅಲ್ಲೇ ಮಲಗಿದ್ಲು. ಎಲ್ಲಿ? ಗುಡಿಸಲಲ್ಲಿ ಮಲಗುವಾಗ ಒಂದು ಪ್ರಕಾಶಮಾನವಾದ ಬೆಳಕು, ಒಂದು ಪವಿತ್ರವಾದ ಹಸ್ತ ಆಕೆ ಗರ್ಭಕೋಶವನ್ನು ಮುಟ್ಟುವ ಅನುಭವ. ಆಕೆಗೆ ಗೊತ್ತಾಯಿತು, ಜೀಸಸ್ ಯೇಸ್ವಾಮಿ ನನ್ನನ್ನು ಮುಟ್ಟಿದ್ದಾರೆ, ನನಗೆ ಬಿಡುಗಡೆ ಆಗಿದೆ ಅನ್ನುವಂಥ ದೃಢ ವಿಶ್ವಾಸ. ಓಡಿದರು ಆಸ್ಪತ್ರೆಗೆ ಹೋಗಿ ವೈದ್ಯರನ್ನು ಭೇಟಿ ಮಾಡಿ 1, 2, 3 ಸ್ಕ್ಯಾನಿಂಗ್ಗಳೆಲ್ಲ ಮಾಡುವಾಗ, ಎಲ್ಲ ರಿಪೋರ್ಟ್ಗಳನ್ನು ನೋಡುವಾಗ ಗರ್ಭಕೋಶದ ಕ್ಯಾನ್ಸರ್ ಸಂಪೂರ್ಣವಾಗಿ ಮಾಯ. ಹಾಲೆಲೂಯ, ಹಾಲೆಲೂಯ, ಯೇಸುವೆ ಸ್ತೋತ್ರ. ಯಾರು ಮುಯಿಗೆ ಮುಯಿ ತೀರಿಸಬೇಡಿ ಪ್ರಿಯರೇ, ಯಾರು ಮುಯಿಗೆ ಮುಯಿ ತೀರಿಸ್ಬೇಡ್ರಿ. ಅವರು ಗುಂಪು ಕೊಟ್ಟು ನಿನ್ನ ಮೇಲೆ ದಾಳಿ ಮಾಡಲಿಕ್ಕೆ ಬರ್ತಾರೆ ಅಂತ ಹೇಳುವಾಗ ನೀವು ಗುಂಪು ಕಟ್ಟಿ ಅವರ ಮೇಲೆ ದಾಳಿ ಮಾಡಬೇಡ್ರಿ. ನೀವು ಒಂದೇ ದಾಳಿ ಮಾಡಿ ಮೊಣಕಾಲು ಊರಿ ಪ್ರಾರ್ಥಿಸ್ರಿ, ದಾಳಿ ಮಾಡಿರಿ. ಇಲ್ಲಿ ಪರಲೋಕ ರಾಜ್ಯದಲ್ಲಿ ದಾಳಿ ಮಾಡಿರಿ. ಓದೋಣ ರೋಮ 12:19. ರೋಮನರಿಗೆ ಬರೆದ ಪತ್ರ 12ನೇ ಅಧ್ಯಾಯ 19ನೇ ವಾಕ್ಯ. ಬೇಗ ಓದಬೇಕು. ರೋಮನರಿಗೆ ಬರೆದ ಪತ್ರ 12ನೇ ಅಧ್ಯಾಯ 19ನೇ ವಾಕ್ಯ. ಹಾಂ, ಮುಯಿಗೆ ಮುಯಿ ತೀರಿಸಬೇಡ್ರಿ, ಅದನ್ನು ದೇವರಿಗೆ ಬಿಟ್ಟುಬಿಡಿ. ಏಕೆಂದರೆ ಮುಯಿಗೆ ಮುಯಿ ತೀರಿಸುವುದು ಹಾಂ 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 ಹಾಲೆಲೂಯ್ಯ. ಸ್ವರ್ವೇತಿ ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಹಾಲೆಲೂಯ್ಯ. ಪ್ರಧಾನಮಂತ್ರಿ ವಾಜಪೇಯಿ ಅವರು ಇರುವ ಸಂದರ್ಭದಲ್ಲಿ ಒರಿಸ್ಸಾ ರಾಜ್ಯದಲ್ಲಿ ಒಂದು ಘಟನೆ ನಡೆಯಿತು, ನಿಮಗೆಲ್ಲ ಗೊತ್ತಿದೆ. ಅದನ್ನು ಒಂದನ್ನು ಹೇಳಿ ನಾನು ಮುಂದಿನ ಶುಶ್ರೂಷೆಗೆ ಹೋಗ್ತೇನೆ. ಅಮೇರಿಕದಿಂದ ಬಂದ ಒಬ್ಬ ಮಿಷನರಿ ಗ್ರಹಂ ಸ್ಪೇನ್, ಆತನಿಗೆ ಒಬ್ಬ ಹೆಂಡತಿ, ಒಬ್ಬ ಮಗಳು, ಇನ್ನಿಬ್ಬರು ಗಂಡು ಮಕ್ಕಳು, ಒಬ್ಬ ತಿಮೋತಿ. ಇವರು ಒರಿಸ್ಸಾ ರಾಜ್ಯದಲ್ಲಿ ಕುಷ್ಠ ರೋಗಿಗಳಿಗೋಸ್ಕರ ಆಶ್ರಮವನ್ನು ಕಟ್ಟಿಕೊಂಡು ಮದರ್ ತೆರೇಸಾ ಮಾಡಿದ್ರಲ್ಲ, ಅದೇ ಸೇವೆಯನ್ನು ಮಾಡಿದಂಥ ಒಬ್ಬ ಕ್ರೈಸ್ತ ಮಿಷನರಿ. ಗಮನಿಸಿ ಪ್ರಿಯರೇ, ಗಮನಿಸ್ರಿ, ದೇವರ ಮಕ್ಕಳಿಗೆ ಎಷ್ಟು ಹೋರಾಟ ಬರ್ತದೆ ಅಂತ. ಹಾಲೆಲೂಯ್ಯ, ಹಾಲೆಲೂಯ್ಯ. ಗಟ್ಟಿಯಾಗಿ ಹೇಳಿ ಹಾಲೆಲೂಯ್ಯ. ಯಾರೋ ಹೇಳಿದ್ರು ಅವನನ್ನು ಮತಾಂತರ ಮಾಡ್ತಾ ಇದ್ದಾರೆ ಅಂತೇಳಿ. ನಾವು ಕ್ರೈಸ್ತರು ಯಾರೂ ಮತಾಂತರ ಮಾಡೋದಿಲ್ಲ, ನಾವು ಮಾಡುವುದು ಮಾನಸಾಂತರ ಮಾತ್ರ. ಗಮನಿಸಿ ಪ್ರಿಯರೇ, ಎಲ್ಲೋ ದುಃಖದಲ್ಲಿದ್ದಾರೆ, ಎಲ್ಲೋ ವೇದನೆಯಲ್ಲಿದ್ದಾರೆ, ಎಲ್ಲೋ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಾರೆ. ಅವರನ್ನು ಬಿಡುಗಡೆ ಮಾಡಲಿಕ್ಕೋಸ್ಕರ ನಾವು ಯೇಸು ಸ್ವಾಮಿಯವರನ್ನು ಪರಿಚಯ ಮಾಡ್ತಾ ಇದ್ದೀವಿ. ನಾವು ಅಲ್ಲಿ ದಾರಾ ಸಿಂಗ್ ಎಂಬ ರೌಡಿ ಮತ್ತು ಅವರ ಗ್ಯಾಂಗ್ನವರು ಗ್ರಹಂ ಸ್ಪೇನ್ ಆಶ್ರಮವನ್ನು ಅಕ್ರಮವಾಗಿ ಪ್ರವೇಶಿಸಿ ಎಲ್ಲ ಆಶ್ರಮದ ಬಾಗಿಲುಗಳನ್ನು ಭದ್ರಪಡಿಸಿದರು. ಗ್ರಹಂ ಸ್ಪೇನ್ ಅವನ ಇಬ್ಬರು ಗಂಡ ಮಕ್ಕಳು ಜೀಪ್ನಲ್ಲಿ ಕುಳಿತಿದ್ದಾರೆ. ಪಾಪ ಅವರೆಲ್ಲೋ ಸೇವೆಗೆ ಹೋಗಬೇಕಾಗಿತ್ತು. ಡ್ರೈವರು ಜೀಪನ್ನು ಸರಿ ಮಾಡ್ತಾ ಇದ್ದಾನೆ. ದಾರಾ ಸಿಂಗ್ ಮತ್ತು ಆತನ ಸಹಚರರು ಕತ್ತಿಗಳನ್ನು, ಲಾಂಗ್ಗಳನ್ನು ತಗೊಂಡು ನೇರವಾಗಿ ಜೀಪ್ ಹತ್ರ ಬಂದರು. ಜೀಪಿನ ಬಾಗಿಲುಗಳನ್ನು ಭದ್ರಪಡಿಸಿಬಿಟ್ರು. ಬೇಲಿಯಲ್ಲಿರುವಂತಹ ಪೆಟ್ರೋಲನ್ನು ತೆಗೆದು ಜೀಪಿಗೆ ಸುರಿದು ಬಿಟ್ರು. ಜೀಪಿನ ಒಳಗಡೆ ಗ್ರಹಂ ಸ್ಪೇನ್ ಇದ್ದ, ಆತನ ಇಬ್ಬರು ಗಂಡು ಮಕ್ಕಳಿದ್ದರು.
ಯಾವಾಗ ದಾರಾ ಸಿಂಗ್ ತಾಂಡದವರು ಬಂದು ಆತನನ್ನ ಮೇಲೆ ಪೆಟ್ರೋಲ್ ಹಾಕಿ ಸುರಿದ್ರೋ, ಡ್ರೈವರ್ ಹೋಗಿ ಕೇಳ್ಕೊಂಡ, ಅಣ್ಣ ನನ್ನ ತಂದೆಯನ್ನು ನೀವು ಸಾಯಿಸ್ಬೇಡ್ರಿ, ಯಾಕಂದ್ರೆ ಬಂದು ಒಂದ್ಸರಿ ಆಶ್ರಮ ನೋಡ್ರಿ, ಎಷ್ಟು ಜನ ಇಲ್ಲಿ ಕುರುಡರಿದ್ದಾರೆ, ಎಷ್ಟು ಜನ ನಿರ್ಗತಿಕರಿದ್ದಾರೆ, ಎಷ್ಟು ಜನ ವೇದನೆ ಪಡೆಯವರಿದ್ದಾರೆ, ಅವರಿಗೆಲ್ಲ ನಮ್ಮ ತಂದೆ ಅನ್ನ ಹಾಕ್ತಿದ್ದಾರೆ, ಅವರನ್ನು ಸಾಯಿಸಬೇಡಿ ಅಂತ. ದಾರಾ ಸಿಂಗ್ ಏನು ಮಾಡ್ದ ಪ್ರಿಯರೇ? ಈತನನ್ನು ತೆಗೆದು ಬೇಲಿಗೆ ಎಸೆದ, ಪೆಟ್ರೋಲ್ ಸುರಿದ್ರು, ಬೆಂಕಿ ಕೊಟ್ಟೆ ಬಿಟ್ಟರು. 20 ನಿಮಿಷದಲ್ಲಿ ಜೀಪ್ ಒಳಗಿನ ಕ್ರೈಸ್ತ ಮಿಷನರಿ ಗ್ರಹಾಮ್ ಸ್ಪೇನ್ ಆತನ 2 ಮಕ್ಕಳು ಮಾಂಸದ ಮುದ್ದೆಯಾಗಿ ರಕ್ತಸಾಕ್ಷಿಯಾದರು. ಕಥೋಲಿಕ ಧರ್ಮಸಭೆ ಮೊದಲುಗೊಂಡು ಎಲ್ಲ ಸಭೆಗಳು ಭಾರತ ನೆಲದಲ್ಲಿ ಅವರನ್ನು ಭೂಸ್ಥಾಪನೆ ಮಾಡಿದರು ಪ್ರಿಯರೇ. ವಾಜಪೇಯಿಯವರಿಗೆ ಭಾಳ ಬೇಸರ ಆಯಿತು. ಇದಕ್ಕೆ ಒಂದು ತಂಡವನ್ನು ಕಳಿಸಿ ಅವರನ್ನು ಬಂಧಿಸಿದರು ಪ್ರಿಯರೇ. ಇನ್ನೇ ಭಾರತ ದೇಶದಲ್ಲಿ ಉಳ್ಕೊಂಡಿದ್ದು ಗ್ರಹಾಮ್ ಸ್ಪೇನ್ ಹೆಂಡತಿ, ಆತನ ಮಗಳು, ಇವರಿಬ್ಬರು ಏನು ಮಾಡಿದ್ರು, ಸ್ವಲ್ಪ ದಿನ ಈ ನೋವನ್ನು ದುಃಖವನ್ನು ಮರೆಯಬೇಕಲ್ಲ, ತವರ ಮನೆಗೆ ಹೋಗೋಣ ಅಂಥೇಳಿ ಅವರು ಏರ್ಪೋರ್ಟಿಗೆ ಹೋದರು. ಏರ್ಪೋರ್ಟ್ನಲ್ಲಿ ಪತ್ರಕರ್ತರು ಗ್ರಹಾಮ್ ಸ್ಪೇನ್ ಹೆಂಡತಿ ಹತ್ರ ಹೋಗಿ, ನೋಡಿ ನೀವು ದುಃಖದಲ್ಲಿದ್ದೀರಿ, ಆದರೆ ನಮ್ಮ ಪತ್ರಕರ್ತರಾಗಿ ನಾವೊಂದು ಪ್ರಶ್ನೆ ಕೇಳ್ತೇವೆ, ನೀವು ಭಾಳ ದುಃಖದಲ್ಲಿದ್ದೀರಿ, ಭಾರತೀಯರಿಗೆ ಏನು ಸಂದೇಶವನ್ನು ಕೊಡ್ತೀರಿ ನೀವು? ಆಗ ಗ್ರಹಾಮ್ ಸ್ಪೇನ್ ಹೆಂಡತಿ ಹೇಳಿದ್ದು ಮೊದಲನೇ ಸಂದೇಶ, ಗಮನ ಕೇಳಿ ಪ್ರಿಯರೇ. ಮೊದಲನೇ, ನನ್ನ ಗಂಡ, ನನ್ನಿಬ್ಬರು ಮಕ್ಕಳು ಭಾರತ ನೆಲದಲ್ಲಿ ರಕ್ತಸಾಕ್ಷಿಯಾಗುವ ಭಾಗ್ಯವನ್ನು ಕೊಟ್ಟದಕ್ಕಾಗಿ ನಾನು ಯೇಸು ಸ್ವಾಮಿಯವರ ನಾಮದಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡ್ತೇನೆ ಅಂತ ಹೇಳಿದರು. ಪತ್ರಕರ್ತರು ನಿಬ್ಬೆರಗಾದರು. ನೆಕ್ಸ್ಟ್ 2ನೇ ಸಂದೇಶ, ನನ್ನ ಗಂಡ ಮತ್ತು ನನ್ನ ಮಕ್ಕಳನ್ನು ಯಾರು ಕೊಲೆ ಮಾಡಿದರೋ ಅವರು ನಿರಪರಾಧಿಗಳು, ಭಾರತ ಸರ್ಕಾರ ಅವರಿಗೆ ಕ್ಷಮೆ ನೀಡಲಿ. ಕಮಾನ್, ಗಮನಿಸಿ ಪ್ರಿಯ, ಯಾರಿಗಿದೆ ರೀ ಈ ಥರ? ಇದು ಯೇಸು ಸ್ವಾಮಿಯವರ ಪ್ರೀತಿ. ಇದ್ರಿ ಪ್ರೀತಿ, ಇದು ಪ್ರೀತಿ. ಪ್ರೀತಿಯಲ್ಲಿ ಸ್ವಾರ್ಥವಿಲ್ಲ. ಲವ್ ಈಸ್ ಗಾಡ್, ಲವ್ ಈಸ್ ಶೇರಿಂಗ್, ಲವ್ ಈಸ್ ಸ್ಯಾಕ್ರಿಫೈಸ್. ಇದು ಪ್ರೀತಿ, ಯೇಸು ಸ್ವಾಮಿಯವರ ಪ್ರೀತಿ ಇದು. ಅದಕ್ಕೆ ಇವತ್ತು ಈ ಭೂಮಿಯಲ್ಲಿ ಪಾತಾಳ ಲೋಕದ ಶಕ್ತಿಗಳು ಕೂಡ ಕ್ರೈಸ್ತ ಮಕ್ಕಳನ್ನು ಅಲುಗಾಡಿಸಲಿಕ್ಕೆ ಆಗಲಿಲ್ಲ. ಹೋರಾಟಗಳು ನಡ್ಕೊಂಡೇ ಬರ್ತಾ ಇದೆ, ಆದರೆ ದೇವರು ನಮ್ಮನ್ನು ಕಾಪಾಡುತ್ತಿದ್ದಾರೆ. ಚಪ್ಪಾಳೆ ತಟ್ರಿ, ಹಲ್ಲೆಲೂಯಾ. ನೆಕ್ಸ್ಟ್, ಅಮೇರಿಕ ದೇಶದಿಂದ ಮತ್ತೆ ಬಂದ ಗ್ರಹಾಮ್ ಸ್ಪೇನ್ ಹೆಂಡತಿ ನೇರ ಜೈಲಿಗೆ ಹೋಗಿ ದಾರಾ ಸಿಂಗ್ನ ಭೇಟಿ ಮಾಡಿ ಅವನ ಕೈಗಳಿಗೆ ಮುತ್ತು ಕೊಟ್ರಂತೆ. ಏನ್ರಿ ಇದು? ಯಾರಿಂದ ಸಾಧ್ಯ ಪ್ರಿಯ ಸಹೋದರ ಸಹೋದರಿಯರೇ? ನಿನ್ನ ಕೈಯಿಂದ ನನ್ನ ಗಂಡ 2 ಮಕ್ಕಳು ಭಾರತ ನೆಲದಲ್ಲಿ ಸಾಕ್ಷಿಯಾದ್ರಲ್ಲ ಅಂತ. ದಾರಾ ಸಿಂಗ್ 3 ದಿನ ಊಟ ಮಾಡಲಿಲ್ಲ ಅಂತೆ. ಅಮ್ಮನ ಕಾಲಿಗೆ ಬಿದ್ದು ಪಶ್ಚಾತ್ತಾಪ ಪಟ್ಟ, ಅಯ್ಯೋ ದೇವರೇ, ನಾನು ಎಷ್ಟು ತಪ್ಪು ಮಾಡಿದೆ ಅಂತ ಜೈಲಿನಲ್ಲಿ ಗೋಳಾಡಿದ. ಆ ದಿನದಿಂದ ಅವನ ಮನ ಪರಿವರ್ತನೆ ಆದ. ಜೈಲಿನವರೆಲ್ಲರೂ ಆಶ್ಚರ್ಯಪಟ್ಟರು ಪ್ರಿಯರೇ. ಅವನಿಗೆ ಕಡಿಮೆ ಶಿಕ್ಷೆಯಾಗಿ ಅವನು ಹೊರಗಡೆ ಬಂದ ತಕ್ಷಣ ನೇರವಾಗಿ ಗ್ರಹಾಮ್ ಸ್ಪೇನ್ ಆಶ್ರಮಕ್ಕೆ ಬಂದ. ಅಲ್ಲಿ ದೀಕ್ಷಾ ಸ್ನಾನವನ್ನು ಪಡೆದು ದೇವರ ಮಗುವಾಗಿ ಜೀವಿಸಿದ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕೆ ಕೊಲೊಸ್ಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ದೇವರು ಹೀಗೆ ಹೇಳಿದರು, ಒಬ್ಬರನ್ನೊಬ್ಬರು ಸೇರಿಸಿಕೊಳ್ಳಿ, ಒಬ್ಬರ ಮೇಲೆ ತಪ್ಪು ಹೊರಿಸಲು ಕಾರಣವಿದ್ದರೂ ಕ್ಷಮಿಸಿಬಿಡಿ. ಪ್ರಭು ಯೇಸು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಇತರರನ್ನು ಕ್ಷಮಿಸಿರಿ. ಈ ಕಡೆ ಗಮನಿಸಿ ಪ್ರಿಯರೇ, ಕ್ಷಮೆ ಕೊಡೋದು, ಕ್ಷಮೆ ಕೇಳೋದು ಅಷ್ಟು ಸುಲಭ ಅಲ್ಲ ಪ್ರಿಯರೇ. ಕೆಲವರು ಇಲ್ಲಿ ಹೇಳ್ಬೋದು, ಬ್ರದರ್ ಬೋಧನೆ ಮಾಡ್ತಾ ಇದ್ದಾರೆ, ಅವರು ಬೋಧಿಸುವಷ್ಟು ಏನು ಅಷ್ಟು ಸುಲಭ ಅಲ್ಲ. ಕರೆಕ್ಟ್.
ಸತ್ಯ, ನೀವು ನೆನೆಸುವುದು ಸತ್ಯ. ಆದರೆ ಪವಿತ್ರಾತ್ಮರು ನಿಮ್ಮ ಮೇಲೆ ಬಂದಾಗ, ಪರಿಶುದ್ಧಾತ್ಮರು ನಿನ್ನೊಳಗೆ ಬಂದಾಗ ನಿನಗೆ ಆ ಶಕ್ತಿಯನ್ನು ಕರುಣಿಸ್ತಾರೆ, ನಿನ್ನನ್ನು ದೇವರ ಮಗನಾಗಿ ಮಾಡ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಅತ್ಯಮೂಲ್ಯವಾದಂತಹ ಶುಶ್ರೂಷೆಗೆ ನಾವು ಹೋಗಲಿಕ್ಕಿದ್ದೇವೆ. ದಯಮಾಡಿ ಎಲ್ಲರೂ ಎದ್ದು ನಿಲ್ಲೋಣ. ಕಣ್ಣು ಮುಚ್ಚಿ ಕರಗಳನ್ನು ಜೋಡಿಸಿ ಸಂಜಯ್, ಭಾಸ್ಕರ್, ಕಣ್ಣು ಮುಚ್ಚಿ. ನಿಮ್ಮ ಶತ್ರುಗಳು ಎಲ್ಲಿದ್ದಾರೆ ನಿಮ್ಮ ಮುಖಕ್ಕೆ ತೆಗೆದುಕೊಂಡು ಬನ್ನಿ. ಕ್ಷಮೆ ಕೊಡಬೇಕು, ಕ್ಷಮೆ ಕೇಳಬೇಕು. ಎರಡು ಅವಸ್ಥೆಗಳು ಈಗ ನಡಿಬೇಕು. ಒಂದು ಕ್ಷಮೆ ಕೇಳಿ, ಒಂದು ಕ್ಷಮೆ ಕೊಡಿ. ಮೊದಲು ಕ್ಷಮೆ ಕೇಳಲಿಕ್ಕೆ, ಕ್ಷಮೆ ಕೊಡಲಿಕ್ಕೆ ಪವಿತ್ರಾತ್ಮರು ಬೇಕು ನಮಗೆ. ಕಣ್ಮುಚ್ಚಿ, ಯಾರು ಕಣ್ಣು ತೆಗಿಬೇಡಿ ಪ್ರಿಯರೇ, ಎಲ್ಲ ಕಣ್ಣು ಮುಚ್ಚಿ ಅಂತರಂಗದಲ್ಲಿ ದೇವರಲ್ಲಿ ಪ್ರಾರ್ಥಿಸ್ರಿ. ನಿಮ್ಮ ಶತ್ರುಗಳನ್ನು ಹುಡುಕಿಬಿಡಿ. ಇಲ್ಲಿ ನಿಮ್ಮ ಅಣ್ಣ ಇದ್ದಾರಾ, ಇಲ್ಲಿ ನಿಮ್ಮ ತಮ್ಮ ಇದ್ದಾರಾ? ಮಕ್ಕಳೇ, ನಿಮ್ಮ ತಾಯಿಯಂದ್ರನ್ನು ತುಂಬ ನೋಯಿಸಿಬಿಟ್ಟಿದ್ದೀರಿ. ಓದುವ ವಿಚಾರದಲ್ಲಿ, ಮೊಬೈಲ್ ವಿಚಾರದಲ್ಲಿ, ಗ್ಯಾಂಗ್ ವಿಚಾರದಲ್ಲಿ ನಿಮ್ಮ ತಂದೆ ತಾಯಿಗಳನ್ನು ತುಂಬ ನೋಯಿಸಿಬಿಟ್ಟಿದ್ದೀರಿ. ಹೆಂಡತಿ ಆದವರು ಗಂಡನಿಗೆ ದ್ರೋಹ ಮಾಡಿರಬಹುದು, ಅಥವಾ ಗಂಡನಿಗೆ ಕ್ಷಮಿಸದೇ ಇರಬಹುದು, ನೋವು ಕೊಡದೇ ಇರಬಹುದು. ಅಥವಾ ಹೆಂಡತಿ ಆದವಳು ಗಂಡನಿಗೆ ಬಹಳ ಹಿಂಸೆ ಕೊಟ್ಟಿರ್ಬೋದು, ವೇದನೆ ಕೊಟ್ಟಿರ್ಬೋದು. ಅವರನ್ನು ಕ್ಷಮಿಸಲಿಕ್ಕೆ ಸಿದ್ಧವಾಗ್ರಿ. ಇದೋ ನಿಮ್ಮ ಕಣ್ಣಿನ ಮುಂದೆ ಯೇಸು ಸ್ವಾಮಿಯವರನ್ನು ನೆನಪಿಸಿಕೊಳ್ಳಿ. ಎಲ್ಲ ಕಣ್ಣು ಮುಚ್ಚಿದರೆ ದೇವರು ದರ್ಶನ ಕೊಡ್ತಾರೆ. ಯೇಸು ಸ್ವಾಮಿಯವರು ಮೇಲುವದಿಕೆಯನ್ನು ತೆಗೆಯುವ ದರ್ಶನವನ್ನು ನೋಡಿ. ಯೇಸು ಸ್ವಾಮಿಯವರು ಮೇಲುವದಿಕೆಯನ್ನು ತೆಗೆಯುತ್ತಿದ್ದಾರೆ, ಅಂಗವಸ್ತ್ರವನ್ನು ಸೊಂಟಕ್ಕೆ ಕಟ್ಟಿಕೊಳ್ಳುತ್ತಿದ್ದಾರೆ. ಯೇಸು ಸ್ವಾಮಿಯವರು ಶಿಷ್ಯರ ಮುಂದೆ ಮೊಣಕಾಲೂರಿ ಅವರ ಪಾದಗಳನ್ನು ತೊಳೆಯುತ್ತಿದ್ದಾರೆ. ಈಗ ನೀವು ಕೂಡ ಪರಸ್ಪರ ಕಾಲುಗಳನ್ನು, ಪಾದಗಳನ್ನು ತೊಳೆಯಲಿಕ್ಕಿದ್ದೀರಿ. ನಾನು ಹೇಗೆ ನಿಮ್ಮ ಕಾಲುಗಳನ್ನು ತೊಳೆದನೋ, ನಾನು ಹೇಗೆ ನಿಮ್ಮನ್ನು ಪ್ರೀತಿಸಿದ್ದನೋ, ನೀವು ಕೂಡ ಒಬ್ಬರನ್ನೊಬ್ಬರ ಕಾಲುಗಳನ್ನು ತೊಳೆಯಲು, ಒಬ್ಬರನ್ನೊಬ್ಬರ ಪ್ರೀತಿಸುವ ಹಂಗಿನಲ್ಲಿ ನೀವು ಇದ್ದೀರಿ ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳಿದರು. ಈಗ ಕ್ಷಮೆ ಕೊಡಲು, ಕ್ಷಮೆ ಬೇಡಲು ಶಕ್ತಿಗಾಗಿ ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ. ಮೊದಲು ಪ್ರಾರ್ಥನೆ ಮಾಡಿ, ಪವಿತ್ರಾತ್ಮರೇ ನನಗೆ ಶಕ್ತಿ ಕೊಡಿ. ಕೆಲವರು ಮೃತಪಟ್ಟಿರ್ಬೋದು, ಕೆಲವರು ಸತ್ತೋಗಿರ್ಬೋದು. ಅವರನ್ನು ಸ್ಮರಿಸಿ ಕ್ಷಮೆ ಕೇಳಿ. ಕ್ಷಮೆ ಕೊಡಲು, ಕ್ಷಮೆ ನೀಡಲು ನನಗೆ ಶಕ್ತಿ ಕೊಡಿ ಅಂತ ಪ್ರಾರ್ಥನೆ ಮಾಡಿರಿ. ನಿಮ್ಮ ಜಾಗ ಬಿಟ್ಟು ಗಂಡ ಹೆಂಡತಿ ಕಡೆ, ಹೆಂಡತಿ ಗಂಡನ ಕಡೆಗೆ ಹೋಗಿ ಪ್ರಾರ್ಥಿಸಲು ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿರಿ. ಕ್ಷಮೆಯ ನೀಡ, ಕ್ಷಮೆಯ ನೀಡ, ಶಕ್ತಿ ನೀಡಿ ಯೇಸುವೇ. Thank you, Jesus. ಕ್ಷಮೆಯ ನೀಡ, Hallelujah. ಕ್ಷಮೆಯ ನೀಡ, ಯೇಸುವೇ, ಶಕ್ತಿ ನೀಡಿ ತಿಳಿಯದೆ ಮಾಡಿದೆ. ಪವಿತ್ರಾತ್ಮರೇ ಎಲ್ಲರ ಮೇಲೆ ಇಳಿದು ಬನ್ನಿರಿ. ಅರಿಯದೆ ಮಾಡಿದೆ. ನಿಮ್ಮ ತುಟಿಗಳನ್ನು ಬಿಚ್ಚಿ ಪ್ರಾರ್ಥಿಸಿರಿ. ತುಟಿಗಳನ್ನು ಬಿಚ್ಚಿ
ನಿಮಗೆ ಕೇಳಿಸ್ಬೇಕು, ಆ ರೀತಿ ಪ್ರಾರ್ಥನೆ ಮಾಡ್ರಿ. ಕ್ಯಾನ್ಸರ್ ರೋಗಗಳು ಗುಣ ಹೊಂದುವ ಸಮಯ. ದ್ವೇಷದ ಕಟ್ಟುಗಳು ಒಡೆಯುವ ಸಮಯ. ಕಣ್ಣು ಮುಚ್ಚಿ ಯಾರು ಚಪ್ಪಾಳೆ ಹೊಡಿಬೇಡ್ರಿ. ಚಪ್ಪಾಳೆ ಹೊಡೆಯುವ ಸಮಯ ಅಲ್ಲ ಇದು. ಪವಿತ್ರಾತ್ಮರು ನಿಮ್ಮ ಮೇಲೆ ಬರಲಿಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ಸ್ವಾಮಿ, ನಾ ತಿಳಿಯದೆ ತಪ್ಪು ಮಾಡಿಬಿಟ್ಟೆ, ಕ್ಷಮೆ ಕೇಳಲು, ಕ್ಷಮೆ ಬೇಡಲು, ಕ್ಷಮೆ ನೀಡಲು ನನಗೆ ಶಕ್ತಿ ಕೊಡಿ ಅಂತೇಳಿ ಪ್ರಾರ್ಥನೆ ಮಾಡ್ರಿ. ಕ್ಷಮೆಯ ಬೇಡಲು, ಕ್ಷಮೆಯ ನೀಡಲು ಶಕ್ತಿ ನೀಡಿ ಯೇಸುವೇ. ಕ್ಷಮೆಯ ಬೇಡಲು, ಕ್ಷಮೆಯ ನೀಡಲು ಶಕ್ತಿ ನೀಡಿ ಯೇಸುವೇ. ತಿಳಿಯದೆ ನಾ ಮಾಡಿದೆ, ಆಮೆನ್. ಅರಿಯದೆ ನಾ ಮಾಡಿದೆ, ಎಲ್ಲ ಕೇಳಿ ದೇವರ ಹತ್ರ. ತಿಳಿಯದೆ ನಾ ಮಾಡಿದೆ ಯೇಸುವೇ, ಅರಿಯದೆ ನಾ ಮಾಡಿದೆ. ಹಲ್ಲೆಲೂಯಾ. ಕ್ಷಮೆ ಬೇಡುವೆ, ಯೇಸುವೇ, ಕ್ಷಮೆ ಬೇಡುವೆ, ನಿಮ್ಮ ಪಾದವಿಡಿ ಕ್ಷಮೆ ಬೇಡುವೆ. ಯೇಸುವೇ, ಕ್ಷಮೆ ಬೇಡುವೆ, ಯೇಸುವೇ, ಕ್ಷಮೆ ಬೇಡುವೆ, ನಿಮ್ಮ ಪಾದವಿಡಿ ಕ್ಷಮೆ ಬೇಡುವೆ. ಕ್ಷಮೆಯ ಬೇಡಲು, ಕ್ಷಮೆಯ ನೀಡಲು ಶಕ್ತಿ ನೀಡಿ ಯೇಸುವೇ. ಕ್ಷಮೆಯ ಬೇಡಲು, ಕ್ಷಮೆಯ ನೀಡಲು ಶಕ್ತಿ ನೀಡಿ ಯೇಸುವೇ. ಎರಡು ಕರಗಳನ್ನು ಮೇಲೆತ್ತಿ ಕಣ್ಣು ಮುಚ್ಚಿ ನಾನು ಹೇಳಿಕೊಡುವ ಪ್ರಾರ್ಥನೆಯನ್ನು ಪ್ರತಿಯೊಬ್ಬರು ಹೇಳಿ. ಯೇಸು ಸ್ವಾಮಿಯವರೇ, ನನ್ನ ಶತ್ರುಗಳನ್ನು ಪಿತನ ಪಾದಪೀಠಗಳಿಗೆ ಅರ್ಪಿಸುತ್ತಿದ್ದೇವೆ. ನನಗೆ ನೋವು ಕೊಟ್ಟ, ನನ್ನನ್ನು ಅವಮಾನ ಮಾಡಿದ ನನ್ನ ರಕ್ತ ಸಂಬಂಧಿಗಳು, ನನ್ನ ಒಡ ಹುಟ್ಟಿದವರು, ನನ್ನ ಹಿತೈಷಿಗಳು, ನನ್ನ ಸ್ನೇಹಿತರು ನಿರಪರಾಧಿಗಳೆಂದು ನಿಮಗೆ ಮುಂದೆ ಪ್ರಮಾಣೀಕರಿಸುತ್ತೇನೆ. ಯೇಸುವೇ, ಶತ್ರುಗಳ ಮೇಲೆ ದಯವಾಗಿರಿ, ಶತ್ರುಗಳನ್ನು ಆಶೀರ್ವದಿಸಿರಿ. ನನ್ನ ಶತ್ರುಗಳು ನಿಮ್ಮನ್ನು ಅರಿತುಕೊಳ್ಳುವಂತೆ ಅವರಿಗೆ ಅವಕಾಶವನ್ನು ಕಲ್ಪಿಸಿರಿ. ಯೇಸುವೇ, ನನ್ನ ಶತ್ರುಗಳು ನಿರಪರಾಧಿಗಳು, ಅವರ ಮೇಲೆ ದಯವಾಗಿರಿ, ಅವರ ಮೇಲೆ ಕರುಣೆಯಾಗಿರಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ವರವೆತ್ತಿ ಸ್ತುತಿಸಿರಿ, ಸ್ತುತಿಸಿರಿ. ಹಾಲೆಲೂಯ, 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 ಹಾಲೆಲೂ, ಹಾಲೆಲೂಯ. ಶತ್ರುಗಳಿಗೋಸ್ಕರ ಎರಡು ಕರಗಳನ್ನು ಮೇಲೆತ್ತಿ ಪರಲೋಕ ಪ್ರಾರ್ಥನೆಯನ್ನು ಹೇಳೋಣ. ಇಲ್ಲಿ ನಿಮ್ಮ ಅಣ್ಣ ತಮ್ಮದರನ್ನು ಸ್ಮರಿಸಿಕೊಳ್ಳ್ರಿ. ನಾನು ಕೂಡ ವೇದಿಕೆಯಲ್ಲಿ ನನ್ನ ಅಣ್ಣ ತಮ್ಮದರನ್ನು ಸ್ಮರಿಸ್ತೇನೆ. ಯಾರು ದ್ವೇಷಿಗಳಿದ್ದಾರೋ ಅವರೆಲ್ಲರನ್ನು ಸಮರ್ಪಿಸಿ ಅವರ ರಕ್ಷಣೆ ಹೊಂದುವಂತೆ ನಾವು ಪರಲೋಕ ಪ್ರಾರ್ಥನೆಯನ್ನು ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇಲೆ ಈಗ ಗಮನಿಸಿ, ಬ್ರದರ್ ಹಾಡಲಿಕ್ಕೆ ಆರಂಭಿಸುತ್ತಾರೆ. ಈ ಕಡೆ ಗಮನ ಮಾಡಿರಿ. ಮಕ್ಕಳು ನಿಮ್ಮ ತಂದೆ ತಾಯಿ ಎಲ್ಲಿದ್ದಾರೋ
ಅವರ ಮುಂದೆ ಮೊಣಕಾಲೂರಬೇಕು. ಯಾರೋ ಗಟ್ಟಿ ಮನಸ್ಸು ಮಾಡಬೇಡ್ರಿ, ಅಹಂಕಾರ ಪಡಬೇಡ್ರಿ. ಯಾರು ನಾನು ಹೋಗಿ ಬೇರೆಯವ್ರ ಮುಂದೆ ಮೊಣಕಾಲೂರ್ಬೇಕಾ ಅಂತ ಕೇಳಬೇಡ್ರಿ. ಮತ್ತು ಮೆತ್ತಿಗೆ ತಪ್ಪಿಸ್ಕೊಂಡು ದೇವಾಲಯದಿಂದ ಹೊರಗಡೆ ಹೋಗ್ಬೇಡ್ರಿ. ಗಮನಿಸ್ರಿ ಎಲ್ಲ ಈ ಕಡೆ ನೋಡ್ರಿ. ಎಲ್ಲ ಹೆಂಡತಿ ಯೇಸು ನಾಮದಲ್ಲಿ ಗಂಡನ ಬಳಿಗೆ ಹೋಗ್ರಿ. ಏನು ಹೆದರಬೇಡ್ರಿ, ಭಯ ಪಡಬೇಡ್ರಿ. ನಿಮ್ಮನ್ನು ಇಲ್ಲಿ ಯಾರೂ ನೋಡಲ್ಲ. ಸಂಕಟ ಬಂದಾಗ ಇಲ್ಲಿ ಯಾರು ಕೂಡ ನಿಮಗೆ ಸಹಾಯ ಮಾಡೋದಿಲ್ಲ. ಗಂಡನಾದವನು ಹೆಂಡತಿ ಮುಂದ್ಗಡೆ ತಲೆ ಬಗ್ಬೇಕಾ, ನೇರವಾಗಿ ಹೋಗ್ರಿ. ಯಾರು ಸ್ಮೈಲ್ ಮಾಡಬೇಡ್ರಿ, ಯಾರು ನಗಾಡಬೇಡ್ರಿ, ಯಾರು ಕೇರ್ಲೆಸ್ ಮಾಡಬೇಡ್ರಿ. ಇಲ್ಲಿ ದೇವರು ಏನೋ ಒಂದು ಅದ್ಭುತಗಳನ್ನು ಮಾಡಲಿಕ್ಕಿದ್ದಾರೆ. ಹಾಗಾಗಿ ಪ್ರಿಯರೇ, ನಿಮ್ಮ ಶತ್ರುಗಳು ಯಾರಿದ್ದಾರೆ ಹುಡುಕ್ರಿ. ಒಂದು ವೇಳೆ ನಿಮ್ಮ ತಾಯಿ ತಂದೆ ಇಲ್ಲಿಲ್ವಾ, ತಂದೆ ತಾಯಿಯ ಸ್ಥಾನದಲ್ಲಿ ಇಲ್ಲಿ ಅನೇಕರಿದ್ದಾರೆ. ಹೋಗ್ರಿ, ಯೇಸು ನಾಮದಲ್ಲಿ ಸಂಧಾನಗೊಳ್ರಿ. ಕಣ್ಣು ಮುಚ್ಚಿ ಪ್ರಾರ್ಥಿಸೋಣ. ಕ್ಷಮಿಸಲಾಗದ ನೋಗಳು, ಪ್ರೀತಿಸಲಾಗದ ನಿಮಿಷಗಳು, ಮನವು ತುಂಬಿ ಭಾರವಾಗಿದೆ. ಯೇಸುವೇ ನಿಮ್ಮ ಪ್ರೇಮ ತುಂಬಿ ಕ್ಷಮೆಯ ನೀಡ ಶಕ್ತಿ ನೀಡಿರಿ. ಯೇಸುವೇ ನಿಮ್ಮ ಪ್ರೇಮ ತುಂಬಿ ಕ್ಷಮೆಯ ನೀಡ ಶಕ್ತಿ ನೀಡಿರಿ. ಈಗ ಚಲಿಸ್ರಿ ಮಕ್ಕಳೇ. ನಿಮ್ಮ ತಾಯಿ ತಂದೆ ಎಲ್ಲಿದ್ದಾರೆ ಹುಡುಕ್ರಿ. ಹೋಗಿ ಅವರ ಹತ್ರ ಬಳಿ ಮೊಣಕಾಲೂರಿಗೆ ಕ್ಷಮೆ ಕೇಳಿ. ಹೋಗಿ ಕಣ್ಣೀರು ಸುರಿಸ್ಕೊಂಡು ನಿಮ್ಮ ತಂದೆ ತಾಯಿಗಳ ಹತ್ರ ಕ್ಷಮೆ ಕೇಳಿ. ಯೇಸು ನಾಮದಲ್ಲಿ ನಿಮ್ಮ ಕಾಲುಗಳು ಚಲಿಸಲಿ. ಹೆಂಡತಿ, ನಿನ್ನ ಗಂಡ ಎಲ್ಲಿದ್ದಾಳೆ ಹುಡುಕೋ. ಗಂಡನೇ, ನಿನ್ನ ಸ್ತ್ರೀ ನಿನ್ನ ಹೆಂಡತಿಯ ಮುಂದೆ ಮೊಣಕಾಲೂರು. ಹೋಗು. ನಿಮ್ಮ ಶತ್ರುಗಳು ಎಲ್ಲಿದ್ದಾರೆ ಹುಡುಕ್ರಿ. ಹೋಗ್ರಿ. ಚಲಿಸ್ರಿ. ನೀವು ನಿಂತರೆ ದೇವರ ರಾಜ್ಯ ನಿಮಗಿಲ್ಲ. ನೀವು ನಿಂತರೆ ದೇವರ ಸಾಮ್ರಾಜ್ಯ ನಿಮಗಿಲ್ಲ. ಅವಳ ಹೆಂಡತಿ ಆದವಳು, ಗಂಡನಾದವಳು, ಯಾರೇ ಆಗಲಿ ಪ್ರಿಯರೇ, ಹೋಗಿ. ಸುಮ್ಮನೆ ನಿಂತ್ಕೊಳ್ಬೇಡಿ ಹೆಂಗಸರು, ಹೋಗ್ರಿ. ಗಂಡಸರು ಸುಮ್ಮನೆ ನಿಂತ್ಕೊಳ್ಬೇಡ್ರಿ, ಹೋಗಿ ನಿಮ್ಮ ಅಣ್ಣ ತಮ್ಮ ಎಲ್ಲಿದ್ದಾರೆ ಹುಡುಕ್ರಿ. ಅಣ್ಣ ತಮ್ಮ ಇಲ್ಲಿಂದ ಅವರ ಸ್ಥಾನದಲ್ಲಿ. ಕೊಡಿ ಸ್ವಾಮಿ, ನಿನ್ನ ಮಕ್ಕಳಿಗೆ ಕೊಡಿ, ಜ್ಞಾನ ಕೊಡಿ, ತಗ್ಗಿಸುವ ಮನಸ್ಸು ಕೊಡಿ ಅಪ್ಪ, ತಗ್ಗಿಸುವ ಮನಸ್ಸು ಕೊಡಿ. ಹುಡುಗಿ ಹೋಗ್ರಿ ಬೇಗ. ಹೋಗಿ ಒಬ್ಬರ ಮಳೆ ಒಬ್ಬರು ಹೋಗಿ ಮೊಣಕಾಲೂರಿಗೆ ಕ್ಷಮೆ ಕೇಳಿ. ಹಿಂಭಾಗದಲ್ಲಿ ಸುಮ್ಮನೆ ನಿಂತಿರುವವರೆಲ್ಲ ಹೋಗ್ರಿ. ಕ್ಷಮಿಸಲಾಗದ ನಿಮಿಷಗಳು, ಕ್ಷಮಿಸಲಾಗದ ನೋಗಳು, ಪ್ರೀತಿಸಲಾಗದ ನಿಮಿಷಗಳು, ಮನವು ತುಂಬಿ ಭಾರವಾಗಿದೆ. ಯೇಸುವೇ ನಿಮ್ಮ ಪ್ರೇಮ ತುಂಬಿ ಕ್ಷಮೆಯ ನೀಡಲು ಶಕ್ತಿ ನೀಡಿರಿ. ಕೆಲವರು ಬಂಡೆ ಕಲ್ಲಿನ ಹಾಗೆ ನಿಂತಿದ್ದೀರಿ. ನಿಮಗೆ ಶರಣಾಗಲು ಇಷ್ಟ ಇಲ್ಲ. ಯೇಸುಸ್ವಾಮಿಯರನ್ನು ಮತ್ತೊಮ್ಮೆ ನೋಡಿ ಪ್ರಿಯರೇ,
ಗ್ರಹಂ ಸ್ವೇನನ್ನು ನೋಡಿ, ಆತನ ಹೆಂಡತಿ ಕೊಟ್ಟಂದನ್ನು ನೋಡಿ, ಮತ್ತೊಮ್ಮೆ ಇದು ಕೊನೆಯ ಅವಕಾಶ. ಈ ಗೀತೆ ಹಾಡಿದ ತಕ್ಷಣವೇ ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ಮಾಡಲಾಗುವುದು. ನೀವು ಇನ್ನೂ ದ್ವೇಷ ಇಟ್ಟುಕೊಂಡಿದ್ರೆ ನಿಮಗೆ ಏನೂ ಸಿಕ್ಕುವುದಿಲ್ಲ. ಕೊನೆಯ ಒಂದು ಅವಕಾಶ. ಪುರುಷರೇ ಚಲಿಸಿರಿ, ಗಂಡಸರೇ ಹೋಗಿರಿ, ಹೆದರಬೇಡ್ರಿ, ಹೋಗಿ ಮೊಣಕಾಲೂರಿ. ಸ್ತ್ರೀಯರೇ ಹೋಗ್ರಿ, ಅಲ್ಲಿ ಹಿಂಭಾಗದಲ್ಲಿ ಸುಮ್ಮನೆ ನಿಂತಿದ್ದೀರಿ, ಹೋಗ್ರಿ. ಎಲ್ಲಿ ನಿಮ್ಮ ತಂದೆ ತಾಯಿಗಳು ಇಲ್ಲದೆ ಹೋದ್ರೆ ಬೇರೆಯವರು ತಾಯಿ ಸ್ಥಾನದಲ್ಲಿ ತಂದೆ ಸ್ಥಾನದಲ್ಲಿ ತುಂಬ ಜನ ಇದ್ದಾರೆ, ಹೋಗ್ರಿ. ಚಲಿಸಿ ಚಲಿಸಿ ಚಲಿಸಿ, ಬೇಗ ಹೋಗ್ರಿ. ನಾ ಬೆಳೆಸಿದ ನನ್ನ ಮಿತ್ರರೆಂದು ನನ್ನನ್ನೇ ತುಳಿದು ಹೋದರೆಂದು. ಆಮೆನ್. ನಾ ಬೆಳೆಸಿದ ನನ್ನ ಮಿತ್ರರೆಂದು ನನ್ನನ್ನೇ ತುಳಿದು ಹೋದರೆಂದು. ನಿರಾಶೆಯಿಂದ ಮಾನವ ಅಳುತ್ತಿದೆ. ಯೇಸುವೇ ನಿಮ್ಮ ಪ್ರೇಮ ತುಂಬಿ ಕ್ಷಮೆಯ ನೀಡಲು ಶಕ್ತಿ ನೀಡಿರಿ. ಯೇಸುವೇ ನಿಮ್ಮ ಪ್ರೇಮ ತುಂಬಿ ಕ್ಷಮೆಯ ನೀಡಲು ಶಕ್ತಿ ನೀಡಿರಿ. ಗಮನಿಸಿ, ಇಲ್ಲಿ ಯಾರ ತಂದೆ ತಾಯಿ ಇಲ್ಲ, ತಂದೆ ತಾಯಿ ಮರಣ ಹೊಂದಿದ್ದಾರೆ ಅಂತ ಇಟ್ಟುಕೊಳ್ಳಿ. ಅಂಥವರು ಏನಾದರೂ ತಂದೆ ತಾಯಿಗಳು ನೋಯಿಸಿ ಅವರು ಏನಾದರೂ ಮೃತಪಟ್ಟಿದ್ದರೆ ತಂದೆ ತಾಯಿಗಳ ಸ್ಥಾನದಲ್ಲಿ ಇಲ್ಲಿದ್ದಾರೆ. ಅವರ ಮುಖವನ್ನು ತೆಗೆದುಕೊಂಡು ಹೋಗಿ ಒಂದ್ಸರಿ ಕ್ಷಮೆ ಕೊಟ್ಬಿಡ್ರಿ, ಕ್ಷಮೆ ಕೇಳಿಕೊಡ್ರಿ. ಇದು ಕೊನೆಯ ಅವಕಾಶ. ಶತ್ರುಗಳಿಗೂ ನಮಗಿರುವ ದ್ವೇಷದ ಭೇದನೆ ಹೊಡೆಯಲು
ಪಶ್ಚಾತ್ತಾಪದ ಹೃದಯವನ್ನು ಕೊಡಿ, ತಗ್ಗಿಸಿಕೊಳ್ಳುವ ಮನಸ್ಸನ್ನು ಕೊಡಿ ಅಪ್ಪ. ನಮ್ಮ ಮೇಲೆ ದಯವಾಗಿರಿ ಕರ್ತನೆ. ನಾವು ಪಾಪಿಗಳು ಸ್ವಾಮಿ, ನಾವು ಮೊಂಡು ಜನರು ದೇವ, ನಮ್ಮ ಮೇಲೆ ದಯವಾಗಿರಿ. ಯಾರೆಲ್ಲ ಇದ್ದೀರಿ ನೋಡಿ, ತಪ್ಪಿಗೆ ಶಿಕ್ಷೆ ಯಾರೆಲ್ಲ ಉಳ್ಕೊಂಡಿದ್ದೀರಿ ನೋಡಿ, ಯೇಸುವೇ ಮಾಡದ ತಪ್ಪಿಗೆ ಶಿಕ್ಷೆಗಳೇ ಸಹಿಸಲಾರದೆ ಮಾನವು ಅಳುತ್ತಿದೆ. ಯೇಸುವೇ ನಿಮ್ಮ ಪ್ರೇಮ ತುಂಬಿ ಕ್ಷಮೆಯ ನೀಡಲು ಶಕ್ತಿ ನೀಡಿರಿ. ನಿಮಗೆ ಸ್ತೋತ್ರ. ಯೇಸುವೇ ನಿಮ್ಮ ಪ್ರೇಮ ತುಂಬಿ ಕ್ಷಮೆಯ ನೀಡಲು ಶಕ್ತಿ ನೀಡಿರಿ. ದಯಮಾಡಿ ಕೂತ್ಕೊಳ್ಳಿ. ಹಾಲೆಲೂಯ, ಹಾಲೆಲೂಯ. ಎಷ್ಟು ಜನರಿಗೆ ಮನಸ್ಸು ಹಗುರವಾಯಿತು? ಕೈ ಎತ್ತಿರಿ. ಓ, ಗಟ್ಟಿ ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಮಧ್ಯಾಹ್ನ ಆರಾಧನೆಯಲ್ಲಿ ದೇವರು ನಮಗೆ ಸೌಖ್ಯ ಕೊಡ್ತಾರೆ. ಪವಿತ್ರ ಆತ್ಮನ ಅಭಿಷೇಕ ಇರ್ತದೆ. ಹಾಗೆ 2.5 ಗಂಟೆ ಆರಾಧನೆ ಮತ್ತು ಸಣ್ಣ ಶಾರ್ಟ್ ಬಲಿಪೂಜೆ, ಅರ್ಧ ಗಂಟೆ ಬಲಿಪೂಜೆ ಇರ್ತದೆ. ಮಧ್ಯಾಹ್ನದ ಫುಲ್ ಸೆಷನ್ ಯಾವುದೇ ಪ್ರಸಂಗಗಳು ಬೋಧನೆಗಳು ಇರುವುದಿಲ್ಲ. ಮಧ್ಯಾಹ್ನ ರೋಗಿಗಳಿಗಾಗಿ ವಿಶೇಷವಾದ ಪ್ರಾರ್ಥನೆ ಹಾಗೂ ಪವಿತ್ರ ಆತ್ಮನ ಅಭಿಷೇಕಕ್ಕಾಗಿ ಪ್ರಾರ್ಥಿಸಲಾಗುವುದು. ಆದ್ದರಿಂದ ಯಾರು ತಪ್ಪಿಸ್ಕೊಳ್ಬೇಡ್ರಿ. ಊಟ ಆದಮೇಲೆ ಯಾರು ಕೂಡ ಹೋಗ್ಬೇಡ್ರಿ. ಈಗ ಬ್ರದರು ಒಂದು ಹಾಡನ್ನು ಹೇಳಿ ನಿಮ್ಮನ್ನು ಮತ್ತೆ ದೇವರೆಡೆಗೆ ಕರ್ಕೊಂಡು ಹೋಗ್ತಾರೆ. ಸೇರಿ ಅವರ ಜೊತೆ ಆರಾಧನೆ ಮಾಡೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲರೂ ಎದ್ದು ನಿಲ್ಲೋಣ. ಎಲ್ಲರೂ ಎದ್ದು ನಿಲ್ಲೋಣ. ಮಹಿಮೆಯ ರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ.
ಯೇಸುವೇ ಸ್ತುತಿಸುವೆವು, ರಾಜನೇ ಆರಾಧಿಪೆವು. ಮಹಿಮೆಯ ಅರಸನೆ ನಿನ್ನ ಆತ್ಮನೇ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮನೇ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೇ ಸ್ತುತಿಸುವೆವು, ರಾಜನೇ ಆರಾಧಿಪೆವು. ಯೇಸುವೇ ಸ್ತುತಿಸುವೆವು, ನಿತ್ಯವೂ ಆರಾಧಿಸುವೆ. ಕೈಗಳ ಮೇಲೆ, ಎಲ್ಲ ಕೈಗಳ ಮೇಲೆ ಹೀಗೆ ದೇವಾತಿ ದೇವನನ್ನ, ಮಹಿಮೆಯ ಅರಸನನ್ನ ಎಲ್ಲರೂ ಆತ್ಮದಿಂದ ಶಕ್ತಿಯಿಂದ ಸ್ತುತಿಸೋಣ. ಕೃಪೆಯಲ್ಲಿ ಐಶ್ವರ್ಯನು, ಸರ್ವವನ್ನು ಆಳುವವನು. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ. ಸರ್ವವನ್ನು ಆಳ್ಬವನೇ ನಿನ್ನನ್ನೇ ಆರಾಧಿಸುವೆ. ಸರ್ವವನ್ನು ಆಳ್ಬವನೇ ನಿನ್ನನ್ನೇ ಆರಾಧಿಸುವೆ. ನನ್ನ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ. ನನ್ನ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮನೇ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮನೇ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಗಟ್ಟಿ ಚಪ್ಪಾಳೆ. ಮಹಿಮೆಯ ಅರಸನೆ ನಿನ್ನ ಆತ್ಮನೇ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೇ ಸ್ತುತಿಸುವೆವು, ರಾಜನೇ ಆರಾಧಿಪೆವು. ಯೇಸುವೇ ಸ್ತುತಿಸುವೆವು, ರಾಜನೇ ಆರಾಧಿಪೆವು. ಮಹಿಮೆಯ ಅರಸನೆ ನಿನ್ನ ಆತ್ಮನೇ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಶಬ್ದವಾಗಿ ಬಲವಾಗಿ. ಮಹಿಮೆಯ ಅರಸನೆ ನಿನ್ನ ಆತ್ಮನೇ ಆರಾಧಿಸುವೆ. ರಾಜನೆ ನಿನ್ನ ನಿತ್ಯವೂ ಸರ್ವೇ ಮಹಿಮೆಯ ಅರಸನೆ ನಿನ್ನ ಆತ್ಮನೇ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೇ ಸ್ತುತಿಸುವೆವು, ರಾಜನೇ ಆರಾಧಿಪೆವು. ಯೇಸುವೇ ಸ್ತುತಿಸುವೆವು, ರಾಜನೇ ಆರಾಧಿಪೆವು. ಮಹಿಮೆಯ ಅರಸನೆ ನಿನ್ನ ಆತ್ಮನೇ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆ
ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ. ಎಲ್ಲ ಸರಿ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ. ಸರ್ವವನ್ನು ಆಳ್ಬವನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮನೇ ಆರಾಧಿಸಿ ಆತ್ಮದಿಂದ ಸತ್ಯದಿಂದ ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಎಲ್ಲರೂ ಮಹಿಮೆಯ ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಆಯ್ತು ಎಲ್ಲರೂ ಮಹಿಮೆಯ ಉನ್ನತ ದೇವಾಲಿನೇ ನಿನ್ನನ್ನೇ ಆರಾಧಿಸುವೆ. ಎಲ್ಲರೂ ಉನ್ನತ ದೇವಾಲಿನೇ ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ದೇವಾಲಿನೇ ನಿನ್ನನ್ನೇ ಆರಾಧಿಸುವೆ. ಪಾಪದಿಂದ ಬಿಡಿಸಿರುವೆ ನಿನ್ನನ್ನೇ ಆರಾಧಿಸುವೆ. ಪಾಪದಿಂದ ಬಿಡಿಸಿರುವೆ ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ಮಾಡಿರುವೆ ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮನೇ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಅಭಿಷೇಕದಿಂದ ಮಹಿಮೆಯ ಅರಸನೆ ನಿನ್ನ ಆತ್ಮನೇ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮನೇ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮನೇ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಎಲ್ಲ ಸರಿ. ಮಹಿಮೆಯ ಅರಸನೇ ನಿನ್ನ ಆತ್ಮನೇ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮನೇ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮನೇ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಸರಿ. ಮಹಿಮೆಯ ಅರಸನೇ ನಿನ್ನ ಆತ್ಮನೇ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮನೇ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ನಿತ್ಯವೂ ಆರಾಧಿಸುವೆ. ನಿತ್ಯವೂ ಆರಾಧಿಸುವೆ. ನಿತ್ಯವೂ ಆರಾಧಿಸುವೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಗಮನಿಸಿ, ಕ್ಷಮಿಸಿ. ನೀವೆಲ್ಲರೂ ಸ್ತುತಿಸುವಾಗ ಮಿಖಾಯೇಲ್ ದೇವದೂತರು ಈ ಆಲಯದ ಒಳಗಿರುವ ವಿಚಿತ್ರವಾದ ದುಷ್ಟ ಶಕ್ತಿಗಳನ್ನು ತಮ್ಮ ಖಡ್ಗದಲ್ಲಿ ಚುಚ್ಚಿ ಅದನ್ನು ಎಳೆದು ಎತ್ಕೊಂಡೋಗಿ ಯೇಸುಸ್ವಾಮಿಯವರ ಪಾದಗಳ ಕೆಳಗೆ ಹಾಕುತ್ತಿರುವಂಥ ದರ್ಶನವನ್ನು ದೇವರು ತೋರಿಸಿದ್ದಾರೆ. ದೇವರು ಪ್ರೀತಿಯಾಗಿದ್ದಾರಾ? ಹಲೋ, ಯೇಸುಸ್ವಾಮಿಯವರು ಸತ್ಯವಂತ ದೇವರು ಅಂತ ನಂಬ್ತೀರಾ? ಮತ್ತೊಮ್ಮೆ ನಾವು ದಣಿಯದೆ ಆರಾಧನೆ ಮಾಡೋಣ. ಒಂದು 10 ನಿಮಿಷ ಮಾತ್ರ.
ನಾನು ಮತ್ತೆ ಮತ್ತೊಂದು ಟಾಕಿಗೆ ಹೋಗ್ತೇನೆ. ನಿಂತ್ಕೊಂಡು ಸುಸ್ತಾಯ್ತಾ? ಹಲೋ, ನಿಂತು ಆಡ್ತಿರೋ ಕುಳಿತು ಆಡ್ತಿರೋ? ಓಕೆ. ಹಲ್ಲೆಲೂಯ, ಹಲ್ಲೆಲೂಯ. ಕ್ರಿಸ್ತ ಕ್ರಿಸ್ತ ನಮ್ಮ ಕ್ರಿಸ್ತ, ಅಲ್ಲಿದ್ರು ಇಲ್ಲಿದ್ರು ಎಲ್ಲಿದ್ರು ಹೇಗಿದ್ರು ಪ್ರೀತಿಸೋ ಕ್ರಿಸ್ತ. ಹಲ್ಲೆಲೂಯ. ಎಲ್ಲಿದ್ರು ಹೇಗಿದ್ರು ಯೇಸು ನಮ್ಮನ್ನ ಪ್ರೀತಿಸ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ತುಂಬ ಜನ ಕೈಗಳೆಲ್ಲ ಎಲ್ಲೋಯ್ತು, ಬರುವಾಗಲೇ ಕೈಗಳೆಲ್ಲ ಮನೇಲಿ ಬಿಟ್ಟು ಬಂದ್ರ. ಹಲ್ಲೆಲೂಯ. ಕೆಲವರು ಹೀಗೆ ಕೈಗಳೆತ್ತೋದವರು. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಮುಂದೆ ಕೈ ಹೀಗೆ ಎತ್ತಿದ್ರೆ ಮನುಷ್ಯರ ಮುಂದೆ ಹೀಗೆ ಕೊಡುವ ಹಾಗೆ ದೇವರು ಮಾಡ್ತಾರೆ. ದೇವರ ಮುಂದೆ ಹೀಗೆ ನಿಂತರೆ ಮನುಷ್ಯರ ಮುಂದೆ ನಾವು ಹೀಗೆ ನಿಲ್ಬೇಕಾಗ್ತದೆ. ಯಾವುದು ಒಳ್ಳೇದು? ಹಲ್ಲೆಲೂಯ. ದೇವರ ಮುಂದೆ ಕೈ ಎತ್ತಿದ್ರೆ ಮನುಷ್ಯರಿಗೆ ನಾವು ಕೊಡುವ ಹಾಗಿರ್ತೀವಿ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಅದಕ್ಕೆ ಪ್ರಿಯ, ನಾನು ಒತ್ತಿ ಒತ್ತಿ ಹೇಳ್ತೀನಿ, ಸ್ತುತಿಸುವಾಗ ನೀವು ಬಳಲ್ಬೇಡಿ, ದಣಿಬೇಡಿ, ಸ್ತುತಿಸ್ರಿ ಅಂತ ಹೇಳಿ. ಕಾರಣ ನಮ್ಮ ಸ್ತುತಿ ಎಷ್ಟು ಸ್ಟ್ರಾಂಗ್ ಆಗುತ್ತೆ ಅಷ್ಟು ದೇವದೂತರುಗಳು ಬಂಧನಗಳ ವಿರುದ್ಧವಾಗಿ ಹೋರಾಡಿ ನಮಗೆ ಜಯ ಸಿಗುವವರೆಗೆ ಬಿಡೋದಿಲ್ಲ ದೇವದೂತರು. ಹಲ್ಲೆಲೂಯ. ನಾವು ಸ್ತುತಿಸ್ತಿದ್ರೆ, ದೇವರ ನಾಮವನ್ನು ನಾವು ಸ್ತುತಿಸ್ತಿದ್ರೆ, ದೇವದೂತರುಗಳು ನಮ್ಮ ವಿರುದ್ಧವಾಗಿ ಹೋರಾಡುವ ಅಂಧಕಾರ ಶಕ್ತಿಗಳ ವಿರುದ್ಧವಾಗಿ ಯಾರು ಹೋರಾಡ್ತಾರೆ? ಯಾರಾದ್ರೂ ಹೋರಾಡ್ಕೊಂಡು ನಮ್ಗೆ ಯಾರು ಏನು ಹೇಳ್ತಿಲ್ಲ. ಯಾರು? ದೇವದೂತರು ನಮ್ಮ ವಿರುದ್ಧವಾಗಿ ಹೋರಾಡುವ ದುಷ್ಟ ಶಕ್ತಿಗಳ ವಿರುದ್ಧ ದೇವದೂತರು ಹೋರಾಡಿ ಅವುಗಳನ್ನ ನಾಶಪಡಿಸಿ ನಮಗೆ ಜಯ ಸಿಗೋವರೆಗೆ ಬಿಡೋದಿಲ್ಲ. ನಮ್ದು ಯಾವ ಸಮಸ್ಯೆನೇ ಆಗಿರ್ಬೋದು, ನಮಗೆ ಜಯ ಸಿಗೋವರೆಗೆ ಬಿಡೋದೇ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಅವರು ಅಷ್ಟು ಬಲವಾಗಿ ಹೋರಾಡಬೇಕಾದ್ರೆ ಕರೆಂಟ್ ಎಲ್ಲಿಂದ ಉತ್ಪತ್ತಿ ಆಗ್ಬೇಕು ಗೊತ್ತಾ? ಎಲ್ಲಿ? ಇಲ್ಲಿ ಸ್ತುತಿ ಮಾಡಿದ್ರೆ ಇಲ್ಲಿಂದ ಕರೆಂಟ್ ಉತ್ಪತ್ತಿ ಆಗ್ತದೆ. ಹಲ್ಲೆಲೂಯ. ನಮ್ಮ ಸ್ತುತಿ ವೀಕ್ ಆದ್ರೆ ಬಂಧನಗಳು ಕೂಡ ಹಾಗೆ ಉಳಿದೋಗ್ತದೆ. ಹಲ್ಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಸ್ತುತಿಸೋಣ. ಹಲ್ಲೆಲೂಯ, 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 ಹಲ್ಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವೆ, ಯೇಸುವೆ. ಹಲ್ಲೆಲೂಯ, 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 ಹಲ್ಲೆಲೂಯ. ಜಯ ಜಯ ಪ್ರಭುವೇ, ಜಯ ಜಯ. ಹಲ್ಲೆಲೂಯ. ಇನ್ನು ಸ್ವಲ್ಪ ಮಾತ್ರ ಸಮಯ ಇದೆ. ನಾನು ಆಕ್ಷನ್ ಸಾಂಗ್ ಮಾಡ್ಸೋಣಂತಾನೆ ಅಂದ್ಕೊಂಡಿದ್ದೆ. ಬ್ರದರ್ ಕೂಡ ಬಂದು ಅದೇ ಹೇಳಿದರು, ನನಗೆ ಮಾಡಿಸ್ಬೇಡಿ, ಈಗ ಜನರಲ್ಲಿ ಅಳ್ತಾ ಇದ್ದಾರೆ, ಅಳ್ತಾ ಅಳ್ತಾ ಆಕ್ಷನ್ ಸಾಂಗ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿದರು ಅಂತ ನನಗೆ ಅನ್ನಿಸ್ತು. ಅಳ್ತಿದ್ದೀರಾ? ಇಲ್ಲಲ್ಲ. ಅಳು ಬಂದ ಮೇಲೆ ಏನಾಗುತ್ತೆ? ಮನಸ್ಸಿಗೆ ಬಹಳ ಪ್ರಿಯ ಆಗ್ತದೆ, ಒಂದು ಸಂತೋಷ. ಹಲ್ಲೆಲೂಯ. ಹಾಡೋಣವಾ? ಎಲ್ಲರೂ ಕುಣಿದು ನಲಿದು ಹಾಡೋಣವಾ? ರೆಡಿ? ಕ್ರಿಸ್ತ ಕ್ರಿಸ್ತ ಮಾಡಿ. ಚಪ್ಪಾಳೆ ಶಬ್ದನೇ ಬರಲಿಲ್ವಲ್ಲ. ಕ್ರಿಸ್ತ. ಒಂದು ಎಡಗೈ ಯಾವುದು ಬಲಗೈ ಯಾವುದು ನೋಡಿ. ನಾನು ಬಲಗೈ ಹೇಳಿದರೆ ಅವ್ರು ಎಡಗೈ ಇಟ್ಕೊಂಡು ಹೀಗೆ. ಕ್ರಿಸ್ತ ಕ್ರಿಸ್ತ ನಮ್ಮ ಕ್ರಿಸ್ತ ಅಲ್ಲಿದ್ರು. ಕೈಗಳು ನೇರವಾಗಿ ಬರಬೇಕು. ಈ ಗುಂಪಲ್ಲಿ ಏನೋ ಅಂತ ಹೆಸರೊಂದು ಹೇಳ್ತಾರೆ, ಅದನ್ನು ಮಾಡ್ಬಿಡೋದು. ಗುಂಪಲ್ಲಿ ಎಲ್ಲರೂ ಮಾಡ್ತಾರಲ್ಲ, ನಂದೇನು ಬಿಡು ಅಂತೇಳಿ ಸುಮ್ಮನೆ ಇರೋದು. ಅಲ್ಲಿದ್ರು ಇಲ್ಲಿದ್ರು
ಎಲ್ಲಿದ್ರು ಹೇಗಿದ್ರು ಪ್ರೀತಿಸೋ ಕ್ರಿಸ್ತ. ಬಲ್ಗಾಲನ್ನ ಮೇಲಿಟ್ಕೊಳ್ಳಿ. ಬಲ್ಗಾಲನ್ನ ಮೇಲೆ ಅಂದರೆ ಸ್ವಲ್ಪ ಮೇಲೆ, ಹೀಗೆ ಸ್ವಲ್ಪ ಎತ್ತಿದ್ರ ಈ ಕೈ ನಂಗೆ ಇಟ್ಕೊಳ್ಳಿ. ಬಲ್ಗಾಲ ಇಟ್ಕೊಂಡ್ರ ಪಟ್ ಅಂತ ಎಸ್ 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 ಮಾಡಿ. ಈ ಟ್ಯೂಬಿಂದ ಗಾಳಿ ಹೋಗುವಾಗ ಈಗಿರುತ್ತಲ್ಲ, ಆಗಲ್ಲ. ಇಟ್ಕೊಳ್ಳಿ ಎಸ್ 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 ಮಾಡಿ. ಅಲ್ಲಿದ್ರು ಇಲ್ಲಿದ್ರು ಎಲ್ಲಿದ್ರು ಮಾಡಿ ಸರಿ. ಅಲ್ಲಿದ್ರು ಇಲ್ಲಿದ್ರು ಎಲ್ಲಿದ್ರು ಹೇಗಿದ್ರು ಪ್ರೀತಿಸೋ ಕ್ರಿಸ್ತ. ನಿಂತ್ಕೊಬಿಡೋದು, ಕಾಲಿಗೆ ಮಾಡಿ ಎಸ್ ಮಾಡಿ. ಅಲ್ಲಿದ್ರು ಇಲ್ಲಿದ್ರು ಎಲ್ಲಿದ್ರು ಹೇಗಿದ್ರು ಪ್ರೀತಿಸೋ ಕ್ರಿಸ್ತ. ಓ, ಕೀ ಕೊಡಲಿಲ್ಲ ಅಂತ ಕಾಣುತ್ತೆ. ನಾನು ಎಲ್ಲರೂ ಸೇರಿ ಹೇಳೋಣ. ಕ್ರಿಸ್ತ ನಮ್ಮ ಕ್ರಿಸ್ತ. ಅಲ್ಲಿದ್ರು ಇಲ್ಲಿದ್ರು ಎಲ್ಲಿದ್ರು ಹೇಗಿದ್ರು ಪ್ರೀತಿಸೋ ಕ್ರಿಸ್ತ. ಅಲ್ಲಿದ್ರು ಇಲ್ಲಿದ್ರು ಎಲ್ಲಿದ್ರು ಹೇಗಿದ್ರು ಪ್ರೀತಿಸೋ ಕ್ರಿಸ್ತ. ಅಲ್ಲಿದ್ರು ಇಲ್ಲಿದ್ರು ಎಲ್ಲಿದ್ರು ಹೇಗಿದ್ರು ಪ್ರೀತಿಸೋ ಕ್ರಿಸ್ತ. ತಾನನನ 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 ಹಡಿ. ತಾನನನ 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 ತಾನನನ. ಕಪ್ಪಾಗಿದ್ರು ಪ್ರೀತಿಸೋ ಕ್ರಿಸ್ತ, ಬೆಳ್ಳಗಿದ್ರು ಪ್ರೀತಿಸೋ ಕ್ರಿಸ್ತ ಮಾಡಿ. ಇನ್ನೊಂದ್ಸರಿ ಮಾಡಿ. ಅಡಿಗೆ ನೋಡಿ, ನಿಂತ್ಕೊಂಡು ನಿಂಗೆ ಎಳ್ದು ಬಿಡೋದಲ್ಲ, ಹೀಗೆ ಕಪ್ಪಾಗಿದ್ರು ಮಾಡಿ. ಸ್ವಲ್ಪ ಕಪ್ಪಾಗಿದ್ರು ಮಾಡಿ ಪ್ರೀತಿಸೋ ಕ್ರಿಸ್ತ. ಬೆಳ್ಳಗಿದ್ರು, ಕೆಲವರು ಸ್ವಲ್ಪ ದಪ್ಪಗಿರೋರು ಏನೂ ಇಲ್ಲ, ಸ್ವಲ್ಪ ಮಾಡಿಗೆ ಬೆಳ್ಳಗಿದ್ರು ಮಾಡಿ ಪ್ರೀತಿಸೋ ಕ್ರಿಸ್ತ. ಅಡಣ್ವಾ ಕಪ್ಪಾಗಿದ್ರು ಪ್ರೀತಿಸೋ ಕ್ರಿಸ್ತ, ಬೆಳ್ಳಗಿದ್ರು ಪ್ರೀತಿಸೋ ಕ್ರಿಸ್ತ ಮಾಡಿ. ಕಪ್ಪಾಗಿದ್ರು ಬೆಳ್ಳಗಿದ್ರು ಅಲ್ಲಿದ್ರು ಇಲ್ಲಿದ್ರು ಎಲ್ಲಿದ್ರು ಹೇಗಿದ್ರು ಪ್ರೀತಿಸೋ ಕ್ರಿಸ್ತ. ಅಲ್ಲಿದ್ರು ಇಲ್ಲಿದ್ರು ಎಲ್ಲಿದ್ರು ಹೇಗಿದ್ರು ಪ್ರೀತಿಸೋ ಕ್ರಿಸ್ತ. ಅಲ್ಲಿದ್ರು ಇಲ್ಲಿದ್ರು ಎಲ್ಲಿದ್ರು ಹೇಗಿದ್ರು ಪ್ರೀತಿಸೋ ಕ್ರಿಸ್ತ. ತಾನನನ 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 ಹಣೆ ತಾನನನ. ಹಲ್ಲೆಲೂಯಾ. ಈ ಹಾಡಿಗೂ ನನಗೂ ಬಹಳ ಸಂಬಂಧ ಇದೆ. ಏನು ಅಂತೀರಾ? ನೀವೇ ನಗ್ತಿದ್ದೀರಿ ಹೇಳಿ
ನೋಡಿ, ಬಿದ್ದು ಬಿದ್ದು ನಗೋದು. ಹಾಲೆಲೂಯ. ಕಪ್ಪಗಿದ್ರು ಒಂದು ದಿನ ಸುಮಾರು 2000 ಇಸ್ವಿಯಲ್ಲಿ ಡಿವೈನ್ ಧ್ಯಾನ ಮಂದಿರಕ್ಕೆ ಹೋದೆ ನಾನು. ಡಿವೈನ್ ಧ್ಯಾನ ಮಂದಿರದಲ್ಲಿ ಹೀಗೆ ಧ್ಯಾನ ಮಾಡ್ತಿದ್ರು. ನನಗೆ ಈ ದೇವರು ದಿನರು ಏನು ಗೊತ್ತಿಲ್ಲ. ಕಾರಣ ನಾನು ಕಾಡಲ್ಲಿ ಕುರಿ ದನ ಮೇಯಿಸ್ತಿದ್ದವನು. ಯಾವ ಎಜುಕೇಷನ್ ಇಲ್ಲ, ಏನಿಲ್ಲ, ಬರೀ ಒಂದು 5ನೇ ಕ್ಲಾಸ್ ಅಷ್ಟೇ ನಾನು ಓದಿರೋದು. ಯಾವ ವಿದ್ಯೆ ಇಲ್ಲ. ಕಾಡಲ್ಲಿ ದನ ಕುರಿ ದಾವಿದಾರಸ ಹೇಗೆ ಕುರಿಗಳು ಮೇಯಿಸ್ತಿದ್ರು ಹಾಗೆ ಒಂದು ಬಂಡೆ ಮೇಲೋ ಮರದ ಮೇಲೋ ಹಾಡು ಹೇಳ್ಕೊಂಡು ಕಾಲ ಕಳೀತಿದ್ದವನು ನಾನು. ಯಾರೋ ಕರ್ಕೊಂಡು ಹೋದರು. ನಂದು ದೊಡ್ಡ ಸ್ಟೋರಿ ಇದೆ. ಧ್ಯಾನಕ್ಕೆ ಹೋದೆ. ಧ್ಯಾನಕ್ಕೆ ಹೋಗಿ ಮಧ್ಯದಲ್ಲಿ ನಿಂತಿದ್ದೀನಿ. ಎಲ್ಲರೂ ಒಳ್ಳೆ ಬಟ್ಟೆ ಹಾಕಿ ನೀಟಾಗಿದ್ದಾರೆ ನೋಡಲಿಕ್ಕೆ, ಟೈ ಬೆಲ್ಟೆಲ್ಲ ಹಾಕ್ಕೊಂಡು ಶೂ ಹಾಕಿ ಎಲ್ಲ ಚೆನ್ನಾಗಿದ್ದಾರೆ. ನಾನು ಇವ್ರ ನೋಡೋದು ಎಷ್ಟೆಲ್ಲ ಚೆನ್ನಾಗಿದ್ದಾರೆ. ಇವ್ರನ್ನೆಲ್ಲ ಬಿಟ್ಬಿಟ್ಟು ನನ್ನನ್ನು ದೇವರು ಪ್ರೀತಿ ಮಾಡ್ತಾರ. ಆ ಒಂದು ದುಃಖ ನನ್ನಲ್ಲಿ ತುಂಬಿಕೊಂಡಿದ್ದೆ. ನನಗೆ ಆ ದುಃಖ ದೊಡ್ಡದಾಯಿತು. ನಗ್ಲಿಕ್ಕೆ ಆಗ್ತಾಯಿಲ್ಲ, ಸಂತೋಷ ಪಡ್ಲಿಕ್ಕೆ ಆಗ್ತಾಯಿಲ್ಲ. ಇಲ್ಲ, ತುಂಬ ಚೆನ್ನಾಗಿರೋರೆಲ್ಲ ಇದ್ದಾರೆ ಇಲ್ಲಿ, ನನ್ನನ್ನು ದೇವರು ಪ್ರೀತಿ ಮಾಡೋದಿಲ್ಲ. ಒಂಥರ ದುಃಖ ಅದು ಜಾಸ್ತಿ ಆಗ್ತಾ ಅಳಕ್ಕೆ ಶುರು ಮಾಡಿದೆ. ಒಂದು ರೀತಿಯಲ್ಲಿ ಪ್ರಪಂಚದಲ್ಲಿ ನಾನು ಯಾರೂ ಪ್ರೀತಿ ಮಾಡೋರಿಲ್ಲ, ನಾನು ಯಾಕೆ ಬದುಕಿರಬೇಕು ಅಂತೇಳಿ ಆ ವಾರ ಅಳ್ತಾನೇ ಇದ್ದೀನಿ ಪ್ರಿಯರೇ. ಅವತ್ತು ಯೇಸು ನನ್ನನ್ನು ಮುಟ್ಟಿದ್ರು. ಅವತ್ತು ಯೇಸು ನನ್ನನ್ನು ಕರೆದರು. ಅವರ ಅನುಭವವನ್ನು ಕೊಟ್ಟರು. ಅವತ್ತು ಹೇಳಿದರು, ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತೇಳಿ. ಪ್ರಕಟಣೆ 3ನೇ ಅಧ್ಯಾಯ 19ನೇ ವಾಕ್ಯ ಹೇಳಿದರು, ನನ್ನ ಪ್ರೀತಿ ಪಾತ್ರರನ್ನು ನಾನು ದಂಡಿಸ್ತೇನೆ, ಖಂಡಿಸ್ತೇನೆ. ಅಂದರೆ ನನ್ನ ಮಕ್ಕಳನ್ನು ನಾನು ಹೊಡಿತೀನಿ, ಬಡಿತೀನಿ, ಮತ್ತೆ ಪ್ರೀತಿನೂ ಮಾಡ್ತೀನಿ ಅಂತೇಳಿ. ಹಾಲೆಲೂಯ, ಹಾಲೆಲೂಯ. ಅವತ್ತು ದೇವರು ನನ್ನನ್ನು ಒಂದು ಉಪಯೋಗಿಸಲಿಕ್ಕೆ ಪ್ರಾರಂಭಿಸಿದರು. ಏನಕ್ಕೂ ಬಾರದ ಕಾಡಿನಲ್ಲಿ ಕುರಿ ಮೇಯಿಸ್ಕೊಂಡಿದ್ದವನನ್ನು ಉಪಯೋಗಿಸಿದರು. ಇವತ್ತು ನಿಮ್ಮ ಮುಂದೆ ನಿಂತಿದ್ದೇನೆ ಪ್ರಿಯರೇ. ಹಾಲೆಲೂಯ, ಹಾಲೆಲೂಯ. ನನಗೆ ಸತ್ಯ ಅವತ್ತು ಕಣ್ತೆರಿತು. ದೇವರು ಚೆನ್ನಾಗಿರೋರನ್ನ ಮಾತ್ರ ಇಷ್ಟಪಡ್ತಾರೆ. ತುಂಬ ದಪ್ಪಗಿದ್ರೆ ಇಷ್ಟಪಡೋದಿಲ್ಲ, ತುಂಬ ಸ್ಮಾರ್ಟಾಗಿದ್ದರೆ ಇಷ್ಟಪಡ್ತಾರೆ. ಇದೆಲ್ಲ ಯಾರ ಚಿಂತನೆ? ಮನುಷ್ಯರದು. ದೇವರದು. ನಮಗೆ ಕುಷ್ಠರೋಗ ಬಂದರೂ ಕೂಡ ದೇವರು ನಮ್ಮನ್ನೇ ಪ್ರೀತಿ ಮಾಡ್ತಾರೆ. ನಮ್ಗೆ ಏನಾಗಿ ದರಿದ್ರ ಬಂದುಬಿಡಲಿ, ಯೋಬನಿಗೆ ಪೂರ್ತಿಯಾಗಿ ದರಿದ್ರ ಆವರಿಸ್ಕೊಳ್ತು, ಬಡತನ ಎಲ್ಲ ಆವರಿಸ್ತು, ದೇವರು ನಮ್ಮ ಜೊತೆಗೆ ಇರ್ತಾರೆ. ಹಾಲೆಲೂಯ. ಎಲ್ಲರೂ ಸಿರಿಯಾಡ, ಎಲ್ಲರೂ ಕೈತಟ್ಟಿ, ಎಲ್ಲ ಕೈತಟ್ಟಿ ಎಲ್ಲರಿಗೆ. ದಪ್ಪಾಗಿದ್ರು ಪ್ರೀತಿಸೋ ಕ್ರಿಸ್ತ, ಸಣ್ಣಗಿದ್ರು ಪ್ರೀತಿಸೋ ಕ್ರಿಸ್ತ. ಮಳೆ. ದಪ್ಪಾಗಿದ್ರು ಸಣ್ಣಗಿದ್ರು. ದಪ್ಪಗೆ ಅಂದ್ರೆ ಹೇಗೆ? ಇವರಿಗೆ ಮಡಿಗೆ ದಪ್ಪಾಗಿದ್ರು ಮಡಿ ಪ್ರೀತಿಸೋ ಕ್ರಿಸ್ತ, ಸಣ್ಣಗಿದ್ರು. ಸ್ವಲ್ಪ ಹಿಂಗೆ ಮಾಡ್ಬೇಕೆ, ಸಣ್ಣಗೆ ಒಂಚೂರು ಮಾಡಿ ಇದು ಚೆನ್ನಾಗಿರುತ್ತೆ. ಹೌದಿಲ್ಲ? ದೇವರು ನಿಮ್ಮನ್ನು ಪ್ರೀತಿಸ್ತಾರೆ ಅಂದರೆ ನೀವೇನು ಮಾಡಬೇಕು? ಸಂತೋಷದಿಂದ ಕುಣಿದು ಕುಪ್ಪಳಿಸಬೇಕು. ಹೌದಿಲ್ಲ? ಯಾವ ಮನುಷ್ಯರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ಯಾರು ನಿಮ್ಮನ್ನು ಪ್ರೀತಿಸಲಿಲ್ಲ, ಹಾಗೆ ಹೀಗೆ ಎಲ್ಲ ಬಿಟ್ಟುಬಿಡಿ. ಸಂತೋಷವಾಗಿ ಕುಣಿದು ಕುಪ್ಪಳಿಸಿ. ಕಾರಣ ನಿಮ್ಮನ್ನು ಪ್ರೀತಿಸುವವರು ಮನುಷ್ಯರಲ್ಲ, ಯಾರು? ದೇವರು. ಎಲ್ಲರೂ ಹಾಡಿ. ದಪ್ಪಾಗಿದ್ರು ಪ್ರೀತಿಸೋ ಕ್ರಿಸ್ತ, ಸಣ್ಣಗಿದ್ರು ಪ್ರೀತಿಸಿ. ಸರಿ, ಸಣ್ಣಗಿದ್ರು. ಅಲ್ಲಿದ್ರು ಇಲ್ಲಿದ್ರು ಎಲ್ಲಿದ್ರು ಹೇಗಿದ್ರು ಪ್ರೀತಿಸೋ ಕ್ರಿಸ್ತ. ಅಲ್ಲಿದ್ರು ಇಲ್ಲಿದ್ರು ಎಲ್ಲಿದ್ರು ಹೇಗಿದ್ರು ಪ್ರೀತಿಸೋ ಕ್ರಿಸ್ತ. ಅಲ್ಲಿದ್ರು ಇಲ್ಲಿದ್ರು ಎಲ್ಲಿದ್ರು ಹೇಗಿದ್ರು ಪ್ರೀತಿಸೋ ಕ್ರಿಸ್ತ. ಹೀಗೆ ಧನ
ಶಬ್ದ ಗಟ್ಟಿ ಕೇಳಿಸ್ಬೇಕು. ಹಾಗೆ ಎತ್ತರ ಇದ್ರು ಪ್ರೀತಿಸೋ ಕ್ರಿಸ್ತ. ಮಾಡಿ ಆಗೇನು ಮಾಡಬೇಕು ಅಂದರೆ ಕುಳ್ಳಾಗಿರೋಂದಾಗ ಕುಳ್ಳಾಗಿದ್ರು ಅಂದರೆ ಸ್ವಲ್ಪ ಹೀಗೆ ಮಾಡಬೇಕು. ಆಯಿತಾ? ಏನು ಮಧ್ಯಾಹ್ನ ಊಟ ಮಾಡಿದ್ಮೇಲೆ ಆಗಿದ್ರೆ ತುಂಬ ಕಷ್ಟಪಡಬೇಕಿತ್ತು. ನಾನು ಕೆಳಗಡೆ ಕೂತ್ಕೊಳ್ಳೋದು ಹೇಳೋದಾದ್ರೆ ಕಷ್ಟ ಅಡ್ಜಸ್ಟ್ ಮಾಡಿಬಿಡ್ತಿದ್ರೆ. ಈಗೇನು ಇಲ್ಲ, ಫ್ರೀಯಾಗಿ ಮಾಡ್ಬೋದು. ಹೌದಲ್ಲ? ತುಂಬ ಈಸಿಯಾಗಿ ಮಾಡ್ಬೋದು. ಮಾಡಿ ಏತ್ರ ಇದ್ರು ಇದ್ರು ಅದರಲ್ಲೂ ಕೂಡ ಒಬ್ಬೊಬ್ಬರು ಬುದ್ಧಿವಂತರು ಹಾಗೇ ನಿಂತಿದ್ರಿ. ಎಲ್ಲರೂ ಸರಿ ಮಾಡಿ. ಎತ್ರ ಇದ್ರು ಪ್ರೀತಿಸೋ ಕ್ರಿಸ್ತ. ಎತ್ರ ಇದ್ರು ಕೊಳ್ಳಾಗಿದ್ರು ಅಲ್ಲಿದ್ರು ಇಲ್ಲಿದ್ರು ಎಲ್ಲಿದ್ರು ಹೇಗಿದ್ರು ಪ್ರೀತಿಸೋ ಕ್ರಿಸ್ತ. ಅಲ್ಲಿದ್ರು ಇಲ್ಲಿದ್ರು ಎಲ್ಲಿದ್ರು ಹೇಗಿದ್ರು ಪ್ರೀತಿಸೋ ಕ್ರಿಸ್ತ. ಹಣೆ ತಾನನ 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 ತಾನ ಎಲ್ಲರಿಗೆ ಹಣೆ ಸೊಂಟ ಬಗ್ಗಿಸಾಣೆ. ತಾನನ 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 ಅಲ್ಲಿದ್ರು ಎಲ್ಲಿದ್ರು ಎಲ್ಲಿದ್ರು ಹೇಗಿದ್ರು ಪ್ರೀತಿಸೋ ಕ್ರಿಸ್ತ. ಅಲ್ಲಿದ್ರು ಇಲ್ಲಿದ್ರು ಎಲ್ಲಿದ್ರು ಹೇಗಿದ್ರು ಪ್ರೀತಿಸೋ ಕ್ರಿಸ್ತ. ಅಲ್ಲಿದ್ರು ಇಲ್ಲಿದ್ರು ಎಲ್ಲಿದ್ರು ಹೇಗಿದ್ರು ಪ್ರೀತಿಸೋ ಕ್ರಿಸ್ತ. ಅಳ್ತಾ ಇದ್ರು ಪ್ರೀತಿಸೋ ಕ್ರಿಸ್ತ. ನಗ್ತಾ ಇದ್ರು ಪ್ರೀತಿಸೋ ಕ್ರಿಸ್ತ. ಮಾಡಿ ಅಳುತ್ತಾ ಅಳುತ್ತಾ ಮಾಡಬೇಕು. ಸರಿನಾ? ಮಾಡಿ ಅಳುತ್ತಾ ಇಲ್ಲ ಇಲ್ಲ ತುಂಬ ಚೆನ್ನಾಗಿ ಹೀಗೆ ಅಳುತ್ತಾ ಅಳ್ತಾ ಮಾಡ್ಬೇಕು. ಅಳುತ್ತಾ ಇದ್ರು ಮಾಡಿ ಪ್ರೀತಿಸೋ ಕ್ರಿಸ್ತ. ನಗ್ತಾ ಇದ್ರು ಸಲೇ ಅಳ್ತಾ ಇದ್ರು ನಗ್ತಾ ಇದ್ರು ನಸರೆ ಅಳ್ತಾ ಇದ್ರು ಪ್ರೀತಿಸೋ ಕ್ರಿಸ್ತ. ನಗ್ತಾ ಇದ್ರು ಅಲ್ಲಿದ್ರು ಇಲ್ಲಿದ್ರು ಎಲ್ಲಿದ್ರು ಹೇಗಿದ್ರು ಪ್ರೀತಿಸೋ ಕ್ರಿಸ್ತ. ಅಲ್ಲಿದ್ರು ಇಲ್ಲಿದ್ರು ಎಲ್ಲಿದ್ರು ಹೇಗಿದ್ರು ಪ್ರೀತಿಸೋ ಕ್ರಿಸ್ತ. ಅಲ್ಲಿದ್ರು ಇಲ್ಲಿದ್ರು ಎಲ್ಲಿದ್ರು ಹೇಗಿದ್ರು ಪ್ರೀತಿಸೋ ಕ್ರಿಸ್ತ. ತಾನನ 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 ತಾನ ಎಲ್ಲರಿಗೆ ತಾನನ 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 ತಾನ ಮೇಲೆ
ತಾನನನ 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 ಯೇಸುವೇ 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 ಕಣ್ಣು ಮುಚ್ಚೋಣ, ಕರಗಳನ್ನು ಜೋಡಿಸೋಣ. ದೇವರೇ, ನನ್ನನ್ನು ನೂತನ ಸೃಷ್ಟಿಯಾಗಿ ಮಾಡಿರಿ. ಹಳೆಯದೆಲ್ಲವನ್ನು ತೆಗೆದು ಬಿಡಿ. ನನ್ನನ್ನು ಪರಿಶುದ್ಧ ಮಾಡಿರಿ. ನನ್ನ ಹಳೆಯ ಸ್ವಭಾವಗಳನ್ನೆಲ್ಲ ತೆಗೆದು ನೂತನವಾಗಿ ಮಾರ್ಪಡಿಸಿರಿ ಎಂದು ಪ್ರಾರ್ಥಿಸೋಣ. ಪರಿಶುದ್ಧಾತ್ಮರೇ, ಸೇನೆಗಳ ಒಡೆಯರೇ, ಹೊಸ ಜೀವನವನ್ನು ಆರಂಭಿಸುತ್ತಾ ಹೊಸ ಕೃಪೆಯಿಂದ ತುಂಬಿಕೊಂಡು ದೇವರಿಗೆ ಸಾಕ್ಷಿಯಾಗುವಂಥ ಕೃಪೆಯನ್ನು ನಮಗೆ ನೀಡಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸಿರಿ. ಮತ್ತೊಂದು ವಾಕ್ಯದಿಂದ ನನ್ನನ್ನು ಶುದ್ಧೀಕರಿಸಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಆಮೇಲೆ ಕೂತ್ಕೊಳ್ಳಿ. ಹಾಲೆಲೂಯ. ಸಂತೋಷವಾಗಿದ್ದೀರಾ? ಹಾಲೆಲೂಯ. ಎರಡು ಕೈಗಳು ಮೇಲೆ ಬರಲಿ, ಮುಂದುಗಡೆ ಇರೋ ಯುವಕರು. ಹಾಲೆಲೂಯ, ಹಾಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಹಾಲೆಲೂಯ, ಹಾಲೆಲೂಯ. ಯೋಹಾನ ಸುವಾರ್ತೆ 15ನೇ ಅಧ್ಯಾಯವನ್ನು ನಾವು ತೆಗೆದುಕೊಳ್ಳೋಣ. ನಾನೇ ನಿಜವಾದ ದ್ರಾಕ್ಷಬಳ್ಳಿ, ನೀವೇ ನನ್ನ ಪಿತನೇ ತೋಟಗಾರ. ನನ್ನಲ್ಲಿದ್ದು ಫಲ ಕೊಡದ ಕವಲು ಬಳ್ಳಿಗಳನ್ನೆಲ್ಲ ಅವರು ಕತ್ತರಿಸಿ ಹಾಕುವರು. ಫಲ ಕೊಡುವ ಕವಲು ಬಳ್ಳಿಗಳು ಮತ್ತಷ್ಟು ಫಲ ಕೊಡುವಂತೆ ಅವನು ಶುದ್ಧಗೊಳಿಸುವರು. ನೀವಾದರೋ ನಾನು ನಿಮ್ಮೊಡನೆ ಆಡಿದ ಮಾತಿನಿಂದ ಸವರಿದ ಕವಲುಗಳಂತೆ ಶುದ್ಧರಾಗಿರುವಿರಿ. ನೀವು ನನ್ನಲ್ಲಿ ನೆಲೆಗೊಂಡಿರಿ, ಆಗ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕವಲು ಬಳ್ಳಿಗಳಲ್ಲಿ ಒಂದಾಗಿ ನೆಲೆಸದಿದ್ದರೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾಗದು. ಹಾಗೆಯೇ ನೀವು ಕೂಡ ನನ್ನಲ್ಲಿ ಒಂದಾಗಿ ನೆಲೆಸದಿದ್ದರೆ ಫಲ ಕೊಡಲಾರಿರಿ. ಹಾಲೆಲೂಯ, ಹಾಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ, ನಿದ್ರೆ ಬರ್ತಾ ಇದೆ. ಯೇಸು ಸ್ವಾಮಿ ಈ ರೀತಿ ಹೇಳ್ತಾ ಇದ್ದಾರೆ, ನಾನೇ ದ್ರಾಕ್ಷಬಳ್ಳಿ, ನಾನೇ ದ್ರಾಕ್ಷಬಳ್ಳಿ, ನನ್ನ ಪಿತನೇ ತೋಟಗಾರ. ನಾನೇ ದ್ರಾಕ್ಷಬಳ್ಳಿ, ನನ್ನ ಪಿತನೇ ತೋಟಗಾರ, ನೀವು ಅದರ ಕವಲು ಬಳ್ಳಿಗಳು.
ಯೇಸು ಸ್ವಾಮಿಯವರ ದ್ರಾಕ್ಷ ಬಳ್ಳಿಯಲ್ಲಿ ನಾವೊಂದು ಕೊಂಬೆ, ಒಂದು ರೆಂಬೆ, ಒಂದು ಗಿಡ, ಎಲೆ, ಹೂವು, ಕಾಯಾಗಿ ನಾವಿಲ್ಲಿ ಕುಳಿತಿದ್ದೀವಿ. ಯೇಸು ಸ್ವಾಮಿ ಮುಂದುವರಿಸಿ ಹೇಳ್ತಾರೆ, ಫಲ ಕೊಡದ ಕವಲು ಬಳ್ಳಿಗಳನ್ನು ಕತ್ತರಿಸಿ ಎಸೆಯಲಾಗುವುದು. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನನ್ನಲ್ಲಿದ್ದು ಫಲ ಕೊಡದ ಕವಲು ಬಳ್ಳಿಗಳನ್ನು ಕತ್ತರಿಸಿ ಎಸೆಯುವರು. ನನ್ನಲ್ಲಿದ್ದು ಫಲ ಕೊಡುವ ಕವಲು ಬಳ್ಳಿಗಳನ್ನು ಮತ್ತಷ್ಟು ಫಲ ಕೊಡುವಂತೆ ಸವರಿ 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 ಶುದ್ಧ ಮಾಡುವರು. ಇಲ್ಲಿ 2 ಕವಲು ಬಳ್ಳಿಗಳಿದೆ, ದಯಮಾಡಿ ಗಮನ ಇಟ್ಟು ಆಲಿಸ್ಕೊಳ್ರಿ. ಒಂದು ದ್ರಾಕ್ಷ ಬಳ್ಳಿ ಯೇಸು ಸ್ವಾಮಿ, ಅದರ ಕವಲು ಬಳ್ಳಿಗಳು ನಾವು. ಆ ಕವಲು ಬಳ್ಳಿಗಳಲ್ಲಿ ಒಂದನೆಯದು ಫಲ ಕೊಡುವಂಥದ್ದು, ಎರಡನೆಯದು ಫಲ ಕೊಡದೆ ಇರುವಂಥದ್ದು. ಫಲ ಕೊಡುವ ಕವಲು ಬಳ್ಳಿಗಳು ಯಾವುದು? ಯೇಸು ಸ್ವಾಮಿಯವರಲ್ಲಿ ನೆಲೆಸಿ. ಅದರ ಅರ್ಥ ಏನಂದರೆ ಪ್ರಿಯರೇ, ದೇವರ ವಾಕ್ಯವನ್ನು ಅಂಗೀಕರಿಸಿಕೊಂಡು ಅದರಂತೆ ಜೀವಿಸುವ ಪ್ರತಿಯೊಬ್ಬನು ಯೇಸು ಕ್ರಿಸ್ತರಲ್ಲಿ ನೆಲೆಸುತ್ತಾನೆ. ಯಾಕೆಂದರೆ ವಾಕ್ಯವೇ ಯೇಸು ಸ್ವಾಮಿ, ವಾಕ್ಯವೇ ದೇವರು. ಹಲ್ಲೆಲೂಯಾ. ಯಾರು ಕಣ್ಣು ಮುಚ್ಚಿ ಪ್ರಾರ್ಥಿಸಬೇಡಿ, ಯಾರು ಕಣ್ಣು ಮುಚ್ಚಬಾರ್ದು, ಎಲ್ಲ ಇಲ್ಲಿ ನೋಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಕಡೆ ಗಮನಿಸ್ರಿ, ಫಲ ಕೊಡುವ ಕವಲು ಬಳ್ಳಿಗಳನ್ನು ಕುರಿತು ನಾನು ಮಾತಾಡ್ತಾ ಇದ್ದೇನೆ. ಫಲ ಕೊಡೋದು ಯಾವುದು? ಯೇಸು ಕ್ರಿಸ್ತರಲ್ಲಿ ನನ್ನಲ್ಲಿದ್ದು ಫಲ ಕೊಡುವ ಕವಲು ಬಳ್ಳಿಗಳನ್ನು ಸವರಿ ಶುದ್ಧ ಮಾಡುವರು. ಥ್ಯಾಂಕ್ ಯು ಜೀಸಸ್. ಯಾರು ಕವಲು ಬಳ್ಳಿಗಳು? ಫಲ ಕೊಡೋದು ಯಾರು ಅಂದರೆ, ಯೇಸು ಸ್ವಾಮಿಯ ವಾಕ್ಯದಂತೆ ಜೀವಿಸಿ ಪಾಪವನ್ನು ತೊರೆದು ಲೋಕವನ್ನು ತೊರೆದು ಎಷ್ಟೇ ಕಷ್ಟ ಸಂಕಟಗಳು ಬಂದರೂ ಅದನ್ನು ಸಹಿಸಿಕೊಂಡು ದೇವರನ್ನು ಬಿಟ್ಟು ಇನ್ನೆಲ್ಲೂ ಅನ್ಯ ದೇವರುಗಳ ಬಳಿ ಹೋಗದೆ ದೇವರಿಗಾಗಿ ಜೀವಿಸುವ ಪ್ರತಿಯೊಬ್ಬನು ಫಲ ಕೊಡುವ ಕವಲು ಬಳ್ಳಿಗಳಾಗಿ ಮಾರ್ಪಡ್ತಾನೆ. ಅಂಥವರನ್ನು ದೇವರು ಸವರಿ ಸವರಿ ಶುದ್ಧ ಮಾಡಿ 100ರಷ್ಟು ಫಲ ಕೊಡುವಂತೆ ಮಾಡುತ್ತಾರೆ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಹೇಗೆ ಶುದ್ಧ ಮಾಡ್ತಾರೆ? ಈ ಕಡೆ ಗಮನ ಇಟ್ಟು ಕೇಳ್ರಿ. 2003ನೇ ಇಸ್ವಿ ಫಾದರ್ ಜೋಸೆಫ್ ವಾಣಿಯಂತರರವರು ನನಗೆ ಪ್ರಾರ್ಥಿಸಿ ಹೇಳಿದರು, ನೀನು ಡಿವೈನ್ ಧ್ಯಾನ ಮಂದಿರದಲ್ಲಿ ಸೇವೆ ಮಾಡಬೇಕು ಅಂತ. ಗಮನಿಸಿ ಪ್ರಿಯರೇ, ನಾನು ಆಗ ತಾನೇ ದೇವರ ಬಳಿಗೆ ಬಂದು 3 ವರ್ಷ ಆಗಿತ್ತು. 3 ವರ್ಷದಲ್ಲಿ 15 ಧ್ಯಾನ ಮಾಡಿದೆ. 3 ವರ್ಷದಲ್ಲಿ 15 ಧ್ಯಾನ ಮಾಡಿದೆ. ನನಗೆ ಇದ್ದ ಒಂದು ಕೊರತೆ ಭಯ. ಸ್ಟೇಜ್ನಲ್ಲಿ ಇಷ್ಟು ವ್ಯಕ್ತಿಗಳನ್ನು ಕಂಡ್ರೆ ಭಯ. ಒಂದು ಸಣ್ಣ ವಿಚಾರಕ್ಕೆ ಒಂದು ದೊಡ್ಡ ಮಾಡಿದುಕೊಳ್ಳುವಂಥ ಆಂತರಿಕ ಗಾಯ. ಇದಕ್ಕಾಗಿ ನಾನು ಮಾತ್ರ ಡಿವೈನ್ ಧ್ಯಾನ ಮಂದಿರಕ್ಕೆ ಹೋಗೋದು ಬೇಡ. ಯಾರಾದರೂ ಎದ್ದು ನಿಂತು ಪ್ರಶ್ನೆ ಕೇಳಿದರೆ ಎಂತ ಮಾಡುವುದು? ಇದು ನನ್ನಿಂದ ಸಾಧ್ಯ ಇಲ್ಲ ಅಂತೇಳಿ ಮಲಗಿಬಿಟ್ಟೆ. ಹೋಗಲಿಲ್ಲ ಡಿವೈನಿಗೆ. ಮುಂಚಾನೆ ಒಂದು 3 ಗಂಟೆಯ ಸಮಯ ಒಂದು ಬಾಡಿಗೆ ಮನೆಯಲ್ಲಿ ನಾವಿದ್ದೇವೆ. ಈಗಲೂ ಬಾಡಿಗೆ ಮನೆಯಲ್ಲಿದ್ದೇವೆ. ಮೊದಲಿದ್ದ ಬಾಡಿಗೆ ಮನೆ ಚಿಕ್ಕದು. ನಾನು ಒಂದು ಸ್ವರವನ್ನು ಕೇಳಿಸಿಕೊಂಡೆ, ಜೋಶಿ. ನಮ್ಮ ಊರಿನಲ್ಲಿ ನನ್ನನ್ನು ಜೋಶಿ ಅಂತಲೇ ಕರೀತಾರೆ. ನಾನು ಎದ್ದು ನಿಂತೆ. ನನ್ನ ಮಡದಿ ಮಕ್ಕಳೆಲ್ಲ ಮಲಗೆ ಇದ್ದಾರೆ. ಯಾರು ಕರೆದ್ರು? ಸರಿ, ಮಲಗಿಕೊಂಡೆ. ಮತ್ತೆ ಅದೇ ಸ್ವರ. ನಾನು ಡಿವೈನಿನ ಒಂದು ಬ್ರದರಿಗೆ ಫೋನ್ ಹಚ್ಚಿದೆ.
ಅವರು ಸಂಜೆ ಪ್ರಾರ್ಥಿಸಿ ಹೇಳುತ್ತೇನೆ ಅಂತ ಹೇಳಿ ಸಂಜೆ ವೇಳೆಗೆ ಹೇಳ್ತೇನೆ ಅಂತ ಹೇಳಿ ಸಂಜೆ ನನಗೆ ಹೇಳಿದರು, ನೀವು ಡಿವೈನ್ ಧ್ಯಾನ ಮಂದಿರಕ್ಕೆ ಹೋಗಬೇಕಂತೆ, ಇದು ಯೇಸು ಸ್ವಾಮಿಯವರ ಸ್ವರ, ನೀವು ಹಾಗಾಗಿ ಹೋಗಿ ಅಂತ ಹೇಳಿಬಿಟ್ರು. ನಾನು ಬ್ಯಾಗೆಲ್ಲ ಎತ್ಕೊಂಡು ಒಲ್ಲದ ಮನಸ್ಸಿನಿಂದ ಡಿವೈನ್ ಧ್ಯಾನ ಮಂದಿರಕ್ಕೆ ಹೋದೆ. ಬಿಟ್ಟು ಹೋಗ್ಬೇಕಾದ್ರೆ ಹೆಂಡತಿ ಮಕ್ಕಳನ್ನೆಲ್ಲ ಒಂದು ಸ್ವಲ್ಪ ಕಣ್ಣಲ್ಲಿ ನೀರಿಗಿಂತ ಭಯ, ಅಲ್ಲಿ ಹೋಗಿ ಏನು ಮಾಡೋದು ನಾನು ಅಂಥೇಳಿ, ಸರಿ ಮರಿರಾಜ್ ಬ್ರದರನ್ನು ಭೇಟಿ ಮಾಡಿದೆ. ಅವರು ನನ್ನನ್ನು ಫಾದರ್ ಜೋಸೆಫ್ ವಾಣಿಯಂತರ ಹತ್ರ ಕಳಿಸಿದರು. ನೀವು ಅಗಸ್ಟಿನ್ ಫಾದರನ್ನು ಒಂದ್ಸರಿ ಭೇಟಿ ಮಾಡಿ ಬನ್ನಿ ಅಂತ ಹೇಳಿದರು. ಸೊ ಡೈನಿಂಗ್ ಹಾಲಲ್ಲಿ ನಮ್ಮ ಫಾದರ್ ಅಗಸ್ಟಿನ್ ವಲ್ಲನೋರವರು ಇದ್ದರು, ದೊಡ್ಡ ಗುರುಗಳು ಅವರು. ನಾನು ಅಲ್ಲಿ ಹೋಗಿ ಮೊಣಕಾಲೂರಿದೆ. ಅವರು ನನ್ನ ತಲೆ ಮೇಲೆ ಇಟ್ಟು ಪ್ರಾರ್ಥಿಸಿದರು. ಪ್ರಾರ್ಥಿಸಿದ ಮೇಲೆ ದೇವರು ಸಂದೇಶ ಕೊಟ್ಟರು ಅವರಿಗೆ, ನೀವು ನಾಳೆಯಿಂದ ಸ್ಟೇಜ್ಗೆ ಹೋಗ್ಬೋದು ಅಂತೇಳಿ. ಸರಿ, ಮರಿಯರಾಜ್ ಬ್ರದರ ನಾವಿಬ್ಬರು ಪಕ್ಕದಲ್ಲೇ, ಫಾದರ್ ಹೇಳಿದರು ಟೀ ಕುಡೀರಿ ಅಂತ. ಅವರು ಟೀ ತಗೊಂಡ್ರು, ನಾನು ಟೀ ತಗೊಂಡೆ. ಅವರೊಂದು ಬನ್ನ ತಗೊಂಡ್ರು, ನಾನೊಂದು ಬನ್ ತಗೊಂಡೆ. ಬನ್ನು ತಿಂತಾ ಇದ್ದೆ. ಮರಿಯರಾಜ್ ಏನು ಮಾಡಿದರು, ಸುಮ್ಮನೆ ಇದ್ದರೆ ಸರಿಯಾಗ್ತಿತ್ತು. ಜೋಸೆಫಣ್ಣ, ನಾಳೆ ಸಂಡೇ ಫಸ್ಟ್ ಟಾಕ್ ನಿಮ್ಮದೇ ಅಂದರು. ಬನ್ನು ಬಾಯಿ ಒಳಗಡೆ ಹೋಗಲೇ ಇಲ್ಲ ನನಗೆ. ಬನ್ ಪೀಸ್ ಏನು ಆಗ್ಬಿಟ್ಟು ಟೀ ಒಳಗಡೆ ಹಾಕ್ಬಿಟ್ಟು ಸುಮ್ಮನೆ ಕೂತ್ಕೊಂಡೆ. ಬ್ರದರ್ ಏನು ಹೇಳಿದ್ರು, ಜೋಸೆಫಣ್ಣ ಟೀ ಒಳಗಡೆ ಏನಾದರೂ ಬಿತ್ತ ಅಂದರು. ಇಲ್ಲ ಬ್ರದರ್, ಎಂಥದ್ದಿಲ್ಲ. ಅಲ್ಲ, ಬೇರೆ ಟೀ ತಗೊಳ್ಳಿ, ಬೇರೆ ಬಂದು ತಗೊಳ್ಳಿ ಅಂದರು. ಇಲ್ಲ ಬ್ರದರ್, ಎಂಥ ಇಲ್ಲ. ಮತ್ತು ಯಾಕೆ ಟೀ ಕುಡಿಲಿಲ್ಲ? ಇಲ್ಲ ಬ್ರದರ್, ಎಂಥದ್ದು ಇಲ್ಲ. ಅರ್ಧ ಲೋಟ ಟೀ ಬನ್ನನ್ನು ಎತ್ಕೊಂಡು ಹೋಗಿ ಸುರಿದ್ಬಿಟ್ಟೆ. ಕೀ ಕೊಟ್ಟರು ರೂಮಿದು, ಶೆರೋನ್ ಬಿಲ್ಡಿಂಗಲ್ಲಿ ಮೇಲೆ 6th ಫ್ಲೋರಲ್ಲಿ, ಪಕ್ಕದಲ್ಲಿ ಚಾಪಲ್ ಇತ್ತು. ಹೋಗಿ ಪರಮಪ್ರಸಾದದ ಮುಂದುಗಡೆ ಅಡ್ಡ ಬಿದ್ದು ಗೋಳೋ ಅಂತ ಅಳ್ಳಿಕ್ಕೆ ಪ್ರಾರಂಭಿಸಿದೆ. ಸ್ವಾಮಿ, ನನಗೇನು ಗೊತ್ತಿಲ್ಲ, ಇಷ್ಟೊಂದು ಜನರು ಬಂದು ಇಲ್ಲಿ ಕೂರ್ತಾರೆ, ಏನಾದರೂ ಪ್ರಶ್ನೆ ಕೇಳಿಬಿಟ್ರೆ ನಾನು ಏನು ಮಾಡಲಿ, ನನಗೆ ಧೈರ್ಯ ಇಲ್ಲ, ಬಲ ಇಲ್ಲ ಅಂಥೇಳಿ ಅಲ್ಲಿಂದ ರೂಮಿಗೆ ಹೋಗಿ ಮಲ್ಕೊಂಡೆ. ಗಮನ ಇಟ್ಟು ಕೇಳ್ರಿ, ರಾತ್ರಿ ಊಟ ಮಾಡಲಿಲ್ಲ, ರಾತ್ರಿ ಇಡೀ ನಿದ್ರೆ ಬರಲಿಲ್ಲ. ನಾನು ಬೇಕಾದಷ್ಟು ಸರ್ಕಸ್ ಮಾಡಿದೆ. ಸ್ವಲ್ಪ ಹೀಗೆ ಮಲಗಿದೆ, ನಿದ್ರೆ ಬರಲಿಲ್ಲ. ಸ್ವಲ್ಪ ಈಗ ಮಲಗಿದೆ, ನಿದ್ರೆ ಬರಲಿಲ್ಲ. 2 ಕಾಲು ಮೇಲೆ ತೆಗೆದು ಮಲಗಿದೆ, ಏನೂ ಮಾಡಿದರೂ ನಿದ್ರೆ ಬರಲಿಲ್ಲ. ಇಡೀ ರಾತ್ರಿ ಪ್ರಿಯ ಸಹೋದರ ಸಹೋದರಿಯರೇ, ನನ್ನ ಯಾತನೆ, ನನ್ನ ವೇದನೆ ಯಾರಿಗೂ ಕೂಡ ಹೇಳ್ಕೊಳ್ಳಿಕ್ಕಾಗಲ್ಲ. ಯಾಕಂದರೆ ಈ ಗಿಡವನ್ನು ಸವರಿ ಶುದ್ಧ ಮಾಡುವಾಗ ಗಿಡಕ್ಕೆ ನೋವಾಗ್ತದೆ. ನನ್ನನ್ನು ಸವರಿ ಶುದ್ಧ ಮಾಡಿಬಿಟ್ರಲ್ಲ ದೇವರು, ಇಡೀ ರಾತ್ರಿ ನಿದ್ರೆ ಮಾಡಲಿಲ್ಲ. ಬೆಳಗ್ಗೆ ಬಂದೆ, 6 ಗಂಟೆಗೆ ಮರಿಯರಾಜ್ ಬ್ರದರ್ ಹತ್ರ ಹೋದೆ. ಬ್ರದರ್, ನಾನು ಈ ವಾರ ಯಾವುದೇ ಕಾರಣಕ್ಕೂ ಸ್ಟೇಜ್ ಹತ್ತೋದಿಲ್ಲ ಬ್ರದರ್, ಈ ವಾರ ನನಗೆ ಧ್ಯಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದೆ. ಧ್ಯಾನದಲ್ಲಿ ಕೂತ್ಕೊಂಡೆ. ಆಯಿತು ಬ್ರದರ್ ಹೇಳಿದರು, ಆಯಿತು 1 ವಾರ ಧ್ಯಾನ ಮಾಡಿ. ಧ್ಯಾನದಲ್ಲಿ ಯಾರಾದರೂ ಬ್ರದರ್ ಬಂದು ಒಳ್ಳೆ ಪ್ರಸಂಗಿಸಿದರೆ ನಾನು ತುಂಬ ಚೆನ್ನಾಗಿ ಕೇಳ್ತಾ ಇದ್ದೆ. ಮತ್ತೆ ಮುಂದಿನ ಭಾನುವಾರ ಮೊದಲನೆಯ ಟಾಕ್ ಜೋಸೆಫ್ ಬ್ರದರ್ ಅಂತ ಬಂದುಬಿಟ್ರೆ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಇಡೀ ವಾರ ಊಟ ಮಾಡಲಿಲ್ಲ. ಯಾರಿಗೆ ಹೇಳೋದು ಈ ವೇದನೆ? ಯಾರಿಗೆ ಹೇಳೋದು ಈ ಕಷ್ಟ? ಒಂದು ಭಾರವಾದ ಒಂದು ಹೊರೆ ಇದ್ದರೆ, ಸೌದೆ ಹೊರೆ ಇದ್ದರೆ ಒತ್ಕೊಂಡು ಹೋಗ್ಬಿಡ್ಬೋದಿತ್ತು. ಎಂಥ ಮಾಡೋದು ಪ್ರಿಯರೇ? ಭಾನುವಾರ ಬಂದೇ ಬಿಟ್ಟಿತ್ತು ನನಗೆ. ಮರಿಯರಾಜ್ ಏನು ಮಾಡಿದರು ನೋಡಿ, ನಿಮಗೆ ಪರಿಚಯ ಮಾಡಿ ನಾನು ಮಾರ್ಕೆಟ್ಗೆ ಹೋಗ್ತೇನೆ ಅಂದರು. ನನಗೆ ಸತ್ಯ, ಮರಿಯರಾಜ್ ಪಕ್ಕದಲ್ಲೇ ಕುಳಿತುಕೊಂಡ್ರೆ ಅವರೊಂದು ಬಂಡಕಲ್ಲು, ನಾನೊಂದು ಸಣ್ಣ ಇರುವೆ, ನನಗೆ ಕಷ್ಟ ಆಗ್ತದೆ ಅಂತೇಳಿ ಸದ್ಯ ಇವರು ಹೋದ್ರಲ್ಲ ಅಂತ ಹೋಗಿ ನಿಂತ್ಕೊಂಡೆ. 1 ಗಂಟೆಗಳ ಕಾಲ ಸುಲಲಿತವಾಗಿ ದೇವರ ವಾಕ್ಯವನ್ನು ಬಿತ್ತಲಿಕ್ಕೆ ನನಗೆ ಶಕ್ತಿ ಕೊಟ್ಟರು.
ನೆಕ್ಸ್ಟ್, ಒಂದು ವಾರ ಅಲ್ಲ, 1 ತಿಂಗಳ ಕಾಲ ನಾನು ಡಿವೈನ್ ಧ್ಯಾನ ಮಂದಿರದಲ್ಲಿ ಇದೇ ವೇದನೆ. ಊಟ ಮಾಡ್ತಾ ಇರಲಿಲ್ಲ, ಕಾಫಿ ಇಲ್ಲ, ನೀರಿಲ್ಲ. 1 ತಿಂಗಳಿಗೆ 5 kg ಕಡಿಮೆ ಆಗಿಬಿಟ್ಟೆ. 1 ತಿಂಗಳಿಂದ ಊರಿಗೆ ಬರ್ತೇನೆ, ನನ್ನ ಕಣ್ಣೆಲ್ಲ ಒಳಗೋಗಿದೆ, ಕೆನ್ನೆಲ್ಲ ಒಳಗೋಗಿದೆ, ಪ್ಯಾಂಟ್ ಎಲ್ಲ ಲೂಸ್ ಆಗಿದೆ. ಮಡಿದು ಹೇಳಿದ್ರು, ಏನಾಯಿತು ನಿಮಗೆ ಅಂತ. ನನಗೆ ಎಂಥ ಆಗಲಿಲ್ಲ ಅಂದೆ. ಮುಂದಿನ ತಿಂಗಳು ಬೆಂಗಳೂರಿನ ನಾಯಂಡಳ್ಳಿ ಎಂಬುವಂತಹ ಒಂದು ಊರಿನಲ್ಲಿ 5,000 ಜನರಿರುವ ಒಂದು ದೊಡ್ಡ ಒಕ್ಕೂಟ. ನಾನು ಮರಿಯರಾಜ್, ಬ್ರದರ್ ಮಾರಿಯೋ ಜೋಸೆಫ್, ಆಡ್ಲಿಕ್ಕೆ ಡೆನಿಸ್, 5,000 ಜನರನ್ನು ಆವತ್ತೇ ಫಸ್ಟ್ ನೋಡಿದ್ದು ನಾನು. ಬ್ರದರ್ ನನಗೆ ಟಾಕ್ ಹಾಕಿದ್ರು 1.5 ಗಂಟೆ. ನಿಜವಾಗಿಯೂ ಸತ್ಯವಾಗಿ ಹೇಳ್ತೇನೆ ಪ್ರಿಯರೇ, 1.5 ಗಂಟೆಯಲ್ಲಿ ಎದರದೆ ಬೆದರದೆ ಬೆಚ್ಚಳೆಯದೆ 1.5 ಗಂಟೆ 5,000 ಜನರಿಗೆ ದೇವರ ವಾಕ್ಯವನ್ನು ಬಿತ್ತರಿಸುವಂಥ ಕೃಪೆಯನ್ನು ದೇವರು ನನಗೆ ಅನುಗ್ರಹಿಸಿದರು. ಈ ಕಡೆ ಗಮನಿಸ್ರಿ, ನನ್ನನ್ನು ಏನು ಮಾಡಿದರು ದೇವರು? ಸವರಿ ಶುದ್ಧ ಮಾಡಿದರು. ಗಮನಿಸಿ ಪ್ರಿಯರೇ, ಈಗ ನಾನು ವೇದಿಕೆಗೆ ಬಂದು 18 ವರ್ಷಗಳಾದವು. ಈ ವೇದಿಕೆಗೆ ಬಂದು 18, ನನ್ನ ಬೋಧನೆಯ ವೇದಿಕೆಗೆ ಬಂದು 18 ವರ್ಷಗಳಾದವು. ಕರ್ನಾಟಕದ ಎಲ್ಲ ಕಡೆ ಹೋಗಿ ಶುಭ ಸಂದೇಶ ಪ್ರಚಾರವನ್ನು ಮಾಡುವಾಗ ಪವಿತ್ರಾತ್ಮರು ನನ್ನ ಜೊತೆಯಲ್ಲಿ, ಯೇಸು ಸ್ವಾಮಿಯವರು ನನ್ನ ಜೊತೆಯಲ್ಲಿ. ಯೇಸು ಸ್ವಾಮಿ ಹೇಳಿದರು, ನೀವು ನನ್ನಲ್ಲಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವು ಫಲವನ್ನು ಕೊಡ್ತೀರಿ. ನೆಕ್ಸ್ಟ್, ಇನ್ನು ಫಲ ಕೊಡದ ಕವಲು ಬಳ್ಳಿಗಳು, ಫಲ ಕೊಡದ ಕವಲು ಬಳ್ಳಿಗಳನ್ನು ಕತ್ತರಿಸಿ ಎಸೆಯಲಾಗುವುದು. ನೀವು ಕ್ರಿಸ್ತ ಯೇಸುವಿನಿಂದ ಬೇರ್ಪಡ್ತೀರಿ. ಯಾರನ್ನು ಕತ್ತರಿಸಿ ಎಸೆಯುತ್ತಾರೆ ಪ್ರಿಯರೇ? ದೇವರಿಗೆ ಅವಿಧೇಯರಾಗಿ ಜೀವಿಸುವ, ದೇವರ ವಾಕ್ಯವನ್ನು ನಂಬದೇ ಇರುವ, ದೇವರ ವಾಕ್ಯದಂತೆ ಜೀವಿಸದೇ ಇರುವ ಪ್ರತಿಯೊಬ್ಬ ಮನುಷ್ಯನು ದೇವರಿಂದ ಬೇರ್ಪಡುತ್ತಾನೆ. ಯೇಸು ಸ್ವಾಮಿ ಹೇಳ್ತಾರೆ, ಕತ್ತರಿಸಿ ಎಸೆಯಲಾಗುವುದು. ಎಲ್ಲಿಗೆ? ವೇಸ್ಟ್ ಬಾಕ್ಸ್ಗೆ ಹೆಂಗಾಗ್ತಿರೋ ನಮ್ಮನ್ನು ಕತ್ತರಿಸಿ ನರಕಕ್ಕೆ ದಬ್ಬುತ್ತಾರೆ. ಆದ್ದರಿಂದ ದಯಮಾಡಿ ಗಮನಿಸ್ರಿ ಪ್ರಿಯರೇ, ಮುಂದುವರಿಸಿ ಯೇಸು ಸ್ವಾಮಿ ಹೇಳುತ್ತಾರೆ, ಈಗಲಾದರೂ ನೀವು ಸವರಿದ ಶುದ್ಧ ಬಳ್ಳಿಗಳಾಗಿ ಮಾರ್ಪಟ್ಟಿದ್ದೀರಿ. ಈ 3 ದಿನಗಳ ಕಾಲ ನಾನು ನಿಜವಾಗಿ ಹೇಳ್ತೇನೆ ಪ್ರಿಯರೇ, ಬಳ್ಳಾರಿಯನ್ನು ಬಿಟ್ಟರೆ, ಬಳ್ಳಾರಿಯಲ್ಲಿ ನಮಗೆ ಹೆಚ್ಚು ಕಡಿಮೆ ಒಂದು 4,000 ಜನ ಇದ್ದರು. ಇದೇ ತಂಡ, ಭಾಸ್ಕರ್, ನಾನು, ನನ್ನ ಮಡದಿ, ಫಾದರ್ ರಿಚರ್ಡ್ ಅವರ ತಂಡ ಇದ್ದಿದ್ದು ಅಲ್ಲಿ. ಬಳ್ಳಾರಿಯನ್ನು ಬಿಟ್ಟರೆ ದೇವರ ಅತ್ಯುನ್ನತವಾದ, ನೋಡ್ರಿ, ಇಲ್ಲಿ ಅನೇಕ ಶಾಪಗಳಿತ್ತು, ಬಂಧನಗಳಿತ್ತು, ಅಂಧಕಾರ ಶಕ್ತಿಗಳಿತ್ತು. ದೇವರೀಗ ತೆಗೆದಿದ್ದಾರೆ. ಇನ್ನು ಮುಂದೆ ಈ ಆಲಯ ಇನ್ನು ಮುಂದೆ ದೇವರ ವಾಕ್ಯವಾಗಿ ಮಾರ್ಪಡಿಸ್ತದೆ. ಇಲ್ಲಿ ಅನೇಕ ಧ್ಯಾನಕೂಟಗಳು ನಡೆಯುತ್ತವೆ. ಕ್ಷಮಿಸಿ. ಹಾಲೆಲೂಯ. ಸ್ವರವೆತ್ತಿ ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ, ಹಾಲೆಲೂಯ. ನೆಕ್ಸ್ಟ್ ಗಮನಿಸಿ ಪ್ರಿಯರೇ, 3 ದಿನಗಳಿಂದ ದೇವರು ಬೆಳಗ್ಗೆ ಪ್ರಾರ್ಥನೆಯಲ್ಲಿ ತಿಳಿಸಿದ್ದು, ನಾನು ಹೊಸ ಬಟ್ಟೆಗಳನ್ನು ಕೊಟ್ಟೆ. ನಿನ್ನೆ ದೇವರು ನಿಮಗೆ ಅನೇಕರಿಗೆ ನಾನು ಹೇಳಿದ್ವಿ, ಬಿಳಿ ವಸ್ತ್ರಗಳನ್ನು ಕೊಟ್ಟರು ಅಂತೇಳಿ. ಇನ್ನೂ ಮನೆಗಳಲ್ಲಿ ತೆಂಗಿನಕಾಯಿ, ಅರಿಶಿನ, ಅದೆಂಥ ತಾಮ್ರದ ಚೆಂಬುಗಳು ಇನ್ನೂ ಮನೆಯಲ್ಲಿದೆ. ಇನ್ನೂ ಕೂಡ ನೋಡ್ರಿ, ದೇವರ ಬಳಿಗೆ ಬರಲಿಲ್ಲ, ದೇವರನ್ನು ನಂಬಲಿಲ್ಲ. ಈಗ ನಾವೇನು ಮಾಡ್ತೇವೆ?
ಈಗ ನಾವೇನು ಮಾಡ್ತೇವೆ ಪ್ರಿಯರೇ? ಕತ್ತರಿಸಲ್ಪಟ್ಟಂತಹ ಕವಲು ಬಳ್ಳಿಗೆ ಹೋಲಿಕೆ ಆಗ್ತವೆ. ಸ್ವಾಮಿ ಇನ್ನೊಂದು ಸಾಮ್ಯತೆ ಹೇಳ್ತಾರೆ, ದಯಮಾಡಿ ಗಮನಿಸಿರಿ ಪ್ರಿಯರೇ. ಮತ್ತಾಯ 13:47, ಸ್ವರ್ಗರಾಜ್ಯ ಒಂದು ಮೀನಿನ ಬಲೆಗೆ ಹೋಲಿಸಲಾಗಿದೆ. ಸ್ವರ್ಗರಾಜ್ಯವನ್ನು ಒಂದು ಮೀನಿನ ಬಲೆಗೆ ಹೋಲಿಸಲಾಗಿದೆ. ಬೆಸ್ತನೊಬ್ಬ ಬಲೆಯನ್ನು ಬೀಸಿ ಎಲ್ಲ ಮೀನುಗಳನ್ನು ಎಳೆದು ತರ್ತಾನಂತೆ. ಬೈಬಲಲ್ಲಿ ಹಂಗೆ ಇದೆ ಪ್ರಿಯರೇ. ಎಲ್ಲ ಮೀನುಗಳನ್ನು ದಡದಲ್ಲಿ ತಂದು ಒಳ್ಳೆಯ ಮೀನುಗಳನ್ನು ಮಾತ್ರ ಆರಿಸಿಕೊಂಡು ಕೆಟ್ಟ ಮೀನುಗಳನ್ನು ಎಸೆಯುತ್ತಾನೆ. ಮುಂದುವರಿಸಿ ಸ್ವಾಮಿ ಹೇಳ್ತಾರೆ, ಕಾಲದ ಅಂತ್ಯದಲ್ಲಿ ಹೀಗೆ ನಡೆಯುವುದು. ಇದೇ ಸಮುದ್ರ. ಬೆಸ್ತ ಯಾರು ಗೊತ್ತಾ? ದೇವದೂತರು. ಮೀನುಗಳು ಯಾರು ಗೊತ್ತಾ? ನಾವೇ. ಇಲ್ಲಿ ಗಮನಿಸ್ರಿ, ಎಲ್ಲ ಮೀನುಗಳನ್ನು ಒಟ್ಟಿಗೆ ಸೇರಿಸ್ತಾರಂತೆ. ತೀರ್ಪಿನ ದಿನ ಈ ಭೂಮಿಯಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಒಂದು ಕಡೆ ಸೇರಲೇಬೇಕು. ಅಲ್ಲಿ ಒಳ್ಳೆಯ ಮೀನುಗಳನ್ನು ಮಾತ್ರ ಆರಿಸಿಕೊಂಡು ಕೆಟ್ಟ ಮೀನುಗಳನ್ನು ಎಸೆಯಲಾಗುವುದು. ಅದಕ್ಕೆ ಪ್ರಿಯರೇ, ಇವತ್ತಿನಿಂದ ದಯಮಾಡಿ ಗಮನಿಸ್ರಿ, ಇವತ್ತಿನಿಂದ ಹೊಸ ಜೀವನ ಆರಂಭ ಮಾಡಲಿಕ್ಕೆ ಆರಂಭಿಸಿರಿ. ಯಾವುದು ಹೊಸ ಜೀವನ? ನಡೆಯಲ್ಲಿ, ನುಡಿಯಲ್ಲಿ, ಕ್ರಿಯೆಯಲ್ಲಿ, ವಾಕ್ಯದಲ್ಲಿ, ನಿಮ್ಮ ಕೆಲಸದಲ್ಲಿ ಯೇಸು ಕ್ರಿಸ್ತರನ್ನು ಪ್ರತಿಬಿಂಬಿಸಿರಿ. ನಿಮ್ಮ ಹಳೆಯ ಸ್ವಭಾವಗಳನ್ನು ಕಿತ್ತಾಕ್ಬಿಡ್ರಿ. ನಿಮ್ಮ ಹಳೆಯ ಸ್ವಭಾವ, ದುಷ್ಟ ಸ್ವಭಾವ, ಕೆಟ್ಟ ಸ್ವಭಾವ, ಕೆಟ್ಟ ನಡವಳಿಕೆ, ಕೆಟ್ಟ ಕಾರ್ಯಗಳನ್ನೆಲ್ಲ ಇವತ್ತೇ ಯೇಸು ಕ್ರಿಸ್ತರ ನಾಮದಲ್ಲಿ ಕೊಟ್ಬಿಡಿ. ಯೇಸು ಸ್ವಾಮಿ ಹೇಳ್ತಾರೆ, ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 3ನೇ ವಾಕ್ಯ, ಈ ಕಡೆ ಗಮನಿಸಿ ಪ್ರಿಯರೇ. ನೀವು ಹೊಸದಾಗಿ ಹುಟ್ಟದ ಹೊರತು ಸ್ವರ್ಗ ರಾಜ್ಯವನ್ನು ಯಾರೂ ಪ್ರವೇಶ ಮಾಡಲು ಸಾಧ್ಯವಿಲ್ಲ. ಹೊಸದಾಗಿ ಅಂದರೆ ಏನು? ಈಗಾಗಲೇ ನಾವು ಹಳೆ ಮನುಷ್ಯರು, ಪಾಪ ಮಾಡಿ ಹಳೆ ಮನುಷ್ಯರಾಗಿದ್ದೆವು. ನಿನ್ನೆ ಪಾಪ ನಿವೇದನೆ ಸಂಸ್ಕಾರದ ಮೂಲಕ ಯೇಸುವಿನ ರಕ್ತ ನಮ್ಮ ಎಲ್ಲರ ಮೇಲೆ ಇಳಿದು ಬಂದು ನಮ್ಮನ್ನು ಹೊಸ ವ್ಯಕ್ತಿಗಳಾಗಿ ಮಾಡಿದೆ. ಯಾವ ಊರಿನಲ್ಲೂ ನಾವು ಶಿಲುಬೆಯಲ್ಲಿ ಯೇಸು ಸ್ವಾಮಿ ಇಳಿದು ಬಂದು ಅವರ ಶರೀರದ ರಕ್ತವನ್ನು ಆಲಯದಲ್ಲಿರುವ ಎಲ್ಲರ ಮೇಲೆ ಸುರಿಸೋ ದರ್ಶನ ನಾವು ಎಲ್ಲೂ ನೋಡಲಿಲ್ಲ, ಮಂಗಳೂರಿನಲ್ಲಿ ಮಾತ್ರ ನೋಡಿದೆವು. ಯಾಕೆಂದರೆ ಇಷ್ಟೇ ತಿಳ್ಕೊಳ್ಳಿ, ಮಂಗಳೂರಿನವರು ಒಳ್ಳೆಯವರು ಅಂತ ಅಲ್ಲ, ಅದನ್ನು ತೆಗೆದಿಟ್ಟು ಬಿಡಿ. ಯಾಕೆ? ಮಂಗಳೂರಿನ ಮೇಲೆ ದೇವರ ಕರುಣೆ ಸುರಿಯಲ್ಪಟ್ಟಿತ್ತು. ನಿಮ್ಮ ಲೆಕ್ಕವಿಲ್ಲದ ಪಾಪಗಳಿಗೆ ಯೇಸು ಸ್ವಾಮಿ ಕ್ಷಮೆ ಕೊಟ್ಟರು. ಅದಕ್ಕೆ ಗಮನಿಸಿ ಪ್ರಿಯರೇ, ಇನ್ನು ಹೊಸ ಜೀವನ ಆರಂಭ ಮಾಡಿರಿ. ಹೊಸ ಜೀವನ. ಬೆಳಗ್ಗೆ ಪ್ರಾರ್ಥನೆ, ಸಂಜೆ ಕುಟುಂಬದ ಪ್ರಾರ್ಥನೆ, ದಾನ ಧರ್ಮಗಳು, ದೇವರ ರಾಜ್ಯಕ್ಕಾಗಿ ದುಡಿಯುವಂತಹ ಕಾರ್ಯಗಳು, ದೇವರಿಗಾಗಿ ಅನೇಕರನ್ನು ತಂದು ದೇವರ ಬಳಿಗೆ ಬಿಡುವ ಕಾರ್ಯಗಳಲ್ಲಿ ನೀವು ಮಗ್ನರಾಗಬೇಕು. ಯಾಕಂದರೆ ಗಮನಿಸಿ ಪ್ರಿಯರೇ, ಎಷ್ಟೋ ಜನರಿಗೆ ಯೇಸು ಸ್ವಾಮಿ ಯಾರಂತ ಗೊತ್ತಿಲ್ಲ. ನಮ್ಮ ಪೂರ್ವಜರನ್ನು ನೋಡಿ ಪ್ರಿಯರೇ, ನಮ್ಮ ಪೂರ್ವಜರಿಗೆ ನಮ್ಮ ತಂದೆ ತಾಯಿಗಳು, ತಾತ ಮುತ್ತಾತರಿಗೆ ಏನೂ ಗೊತ್ತಿರಲಿಲ್ಲ. ಅವರೊಂದು ಜಪಸರ ಪ್ರಾರ್ಥನೆ ಮಾಡ್ತಾಯಿದ್ರು ಅಷ್ಟೇ. ಪಾಪ ಅವ್ರಿಗೆ ಯೇಸು ಸ್ವಾಮಿ ಯಾತಕ್ಕೆ ಬಂದರು, ಅವ್ರು ಯಾಕೆ ಶಿಲುಬೆ ಮೇಲೆ ಪ್ರಾಣ ತ್ಯಾಗ ಮಾಡಿದರು, ಎಂಥ ವಿಚಾರಗಳು ಕೂಡ ಗೊತ್ತಿಲ್ಲ. ಓದೋಣ ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 16ನೇ ವಾಕ್ಯ. ಮತ್ತಾಯ 13:16 ಓದೋಣ. ಸಿಸ್ಟಮ್ ಸ್ವಲ್ಪ ಎದ್ದು ನಿಂತ್ಕೊಳ್ರಿ, ಇಲ್ಲಿ ಕೇಳಿಸಲಿ, ಈ ಕಡೆ ಕೇಳಿಸ್ಕೊಳ್ರಿ. ತುಂಬ ಚೆನ್ನಾಗಿದೆ ವಾಕ್ಯ. ನೀವಾದರೋ ಭಾಗ್ಯವಂತರೋ, ನಿಮ್ಮ ಕಣ್ಣುಗಳು ಕಾಣುತ್ತವೆ. ಈ ಕಡೆ ಗಮನಿಸ್ರಿ. ಕಿವಿಗಳು ಕೇಳುತ್ತವೆ,
ಎಷ್ಟೋ ಪ್ರವಾದಿಗಳು ಸತ್ಪುರುಷರು ನೀವು ನೋಡುವುದನ್ನು ನೋಡುವುದಕ್ಕೂ ಕೇಳುವುದನ್ನು ಕೇಳುವುದಕ್ಕೂ ಅಪೇಕ್ಷಿಸಿದರು, ಅವರು ನೋಡಲು ಇಲ್ಲ, ಕೇಳಲು ಇಲ್ಲ. ಅರ್ಥ ಆಯ್ತಾ? ಆಗಲಿಲ್ಲ. ಕೂತ್ಕೊಳ್ಳಿ. ಈ ಕಡೆ ಗಮನಿಸ್ರಿ, ಏನಂತ ಅದರ ಅರ್ಥ. ಈ ಕಡೆ ಗಮನಿಸ್ರಿ ಪ್ರಿಯರೇ, ಯೆಶಾಯ ಪ್ರವಾದಿ ಯೇಸು ಸ್ವಾಮಿಯವರು ಬರೋಕ್ಕಿಂತ ಮುಂಚೆ 500 ವರ್ಷಗಳ ಹಿಂದೆನೇ ಪ್ರವಾದನೆ ನುಡಿದ್ರು. ಏನಂತ ನುಡಿದ್ರು? ಕನ್ಯೆಯೋರ್ವಳು ಗರ್ಭ ತಳೆದು ಪುತ್ರನನ್ನು ಪ್ರಸವಿಸುವಳು. ಯೆಶಾಯ 7:14. ಈ ಕಡೆ ಗಮನಿಸ್ರಿ ಪ್ರಿಯರೇ, ಯೆಶಾಯ ಪ್ರವಾದಿ ಹೇಳಿದ ಒಂದು ಕನ್ಯೆಯಲ್ಲಿ ಒಬ್ಬ ದೇವಪುತ್ರ ಜನನವನ್ನು ಆಗುತ್ತೆ ಅಂತ ಯೇಸು ಸ್ವಾಮಿ ಬರೋದಕ್ಕಿಂತ ಮುಂಚೆ 500 ವರ್ಷಗಳ ಹಿಂದೆನೇ ಹೇಳಿದರು. ನೆಕ್ಸ್ಟ್, ಯೆರೆಮೀಯ ಪ್ರವಾದಿ ಕೂಡ ಜೆಸ್ಸೆಯನ ಬುಡದಿಂದ ಒಂದು ಚಿಗುರು ಒಡೆಯುತ್ತದೆ ಅಂತ ಹೇಳಿದರು. ಇದು ಯೇಸು ಸ್ವಾಮಿಯವರ ಕುರಿತಾಗಿಯೇ. ಆದರೆ ಗಮನಿಸಿ ಪ್ರಿಯರೇ, ಇದನ್ನು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಏನಂತೆ, ನೀವು ಭಾಗ್ಯವಂತರೋ, ನೀವು ನಿಮ್ಮ ಕಣ್ಣುಗಳು ಕಾಣುತ್ತವೆ, ನಿಮ್ಮ ಕಿವಿಗಳು ಕೇಳುತ್ತವೆ. ಎಷ್ಟೋ ಪ್ರವಾದಿಗಳು ಅಂದರೆ ಯೆಶಾಯ ಪ್ರವಾದಿ ಯೇಸು ಸ್ವಾಮಿಯವರನ್ನು ನೋಡಲಿಲ್ಲ, ಯೆರೆಮೀಯ ಪ್ರವಾದಿ ಯೇಸು ಸ್ವಾಮಿಯವರನ್ನು ನೋಡಲಿಲ್ಲ, ನಮ್ಮ ಪೂರ್ವಜರು ಯೇಸು ಸ್ವಾಮಿಯವರನ್ನು ನೋಡಲಿಲ್ಲ. ನಾವು ಈ ಕಣ್ಣುಗಳಿಂದ ಯೇಸು ಸ್ವಾಮಿಯವರನ್ನು ನೋಡುತ್ತಿದ್ದೇವೆ. ಚಪ್ಪಾಳೆ ತಟ್ರೆ. ನೆಕ್ಸ್ಟ್, ಈ ಕಿವಿಗಳಿಂದ ದೇವರ ವಾಕ್ಯವನ್ನು ನಾವು ಆಲಿಸ್ಕೊಳ್ತಾ ಇದ್ದೇವೆ ಪ್ರಿಯರೇ. ನೋಡಿ ಯೇಸು ಸ್ವಾಮಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಗಮನಿಸಿ ಪ್ರಿಯರೇ, ನೀವು ಲೋಕಕ್ಕೆ ಸಂಬಂಧಪಟ್ಟವರಲ್ಲ. ಲೋಕ ಜನರು ಹೇಗೆ ಜೀವಿಸ್ತಾ ಇದ್ದಾರೋ ನೀವು ಜೀವಿಸಬೇಡ್ರಿ. ಲೋಕ ಜನರು ತಿಂದು ಕುಡಿದು ಅಮಲೆತ್ತಿ ಎಂಜಾಯ್ ಮಾಡ್ತಾ ಇದ್ದಾರೆ ಈ ಭೂಮಿಯಲ್ಲಿ. ಒಂದು ದಿನ ದುರ್ಗತಿ ಗ್ಯಾರಂಟಿ. ಯೇಸು ಸ್ವಾಮಿ ಏನು ಹೇಳ್ತಾರೆ ಗಮನಿಸಿ ಪ್ರಿಯರೇ, ನೀವಾದರೂ ಭಾಗ್ಯವಂತರು, ನಿಮ್ಮ ಕಣ್ಣುಗಳು ಕಾಣ್ತಾ ಇದೆ, ನೀವು ಕಿವಿಗಳು ಕೇಳ್ತಾ ಇದೆ. ಎಷ್ಟೋ ಪ್ರವಾದಿಗಳು, ಎಷ್ಟೋ ಸತ್ಪುರುಷರು ನೀವು ನೋಡುವುದನ್ನು ಅವರು ನೋಡಲಿಲ್ಲ, ನೀವು ಕೇಳುವುದನ್ನು ಅವರು ಕೇಳಲಿಲ್ಲ. ನಿಮಗೆ ಧ್ಯಾನ ಮಂದಿರದಲ್ಲಿ, ಧ್ಯಾನಕೂಟಗಳಲ್ಲಿ ಯೇಸು ಸ್ವಾಮಿಯವರು ಅಷ್ಟು ಅದ್ಭುತಗಳನ್ನು ಮಾಡಿ ನಾನೇ ಸತ್ಯವಂತ ದೇವರೆಂಬುದಾಗಿ ನಿಮಗೆ ನಿರೂಪಿಸಿದ್ದಾರೆ. ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ ಯೇಸು ಸ್ವಾಮಿಯವರ ಜನನ, ಯೇಸು ಸ್ವಾಮಿಯವರ ಶಿಲುಬೆಯ ಮರಣ ಏನು ಯಾಕೆ ಅಂತ ನಮಗೆ ಪೂರ್ಣವಾಗಿ ಗೊತ್ತಾಗ್ತಾ ಇದೆ. ಆದ್ದರಿಂದ ಗಮನಿಸಿ ಪ್ರಿಯರೇ, ಇದೆಲ್ಲ ವ್ಯರ್ಥ ಮಾಡ್ಕೊಳ್ಬೇಡಿ ದಯಮಾಡಿ. ಇವತ್ತಿನಿಂದ ಹೊಸ ಜೀವನ. ಅದ್ಯಾವ ಜೀವನ? ಯೇಸು ಕ್ರಿಸ್ತರೊಂದಿಗೆ ಜೀವಿಸುವಂತಹ ಜೀವನ, ಯೇಸುವಿನ ವಾಕ್ಯದೊಂದಿಗೆ ಜೀವಿಸುವ ಜೀವನ. ಅದಕ್ಕೆ ಯೇಸು ಸ್ವಾಮಿ ತುಂಬ ಚೆನ್ನಾಗಿ ಹೇಳ್ತಾರೆ ಪ್ರಿಯರೇ. ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 19ನೇ ವಾಕ್ಯ. ಈ ಕಡೆ ಗಮನಿಸ್ರಿ, ಈ ಕಡೆ ಗಮನಿಸ್ರಿ, ಬರ್ಕೊಳ್ಳಿ, ಈ ಕಡೆ ಗಮನಿಸ್ರಿ. ನಾನು ನಿಮ್ಮನ್ನು ಆರಿಸಿಕೊಂಡಿರುವುದರಿಂದ ನೀವು ಲೋಕದಿಂದ ಬೇರ್ಪಟ್ಟಿದ್ದೀರಿ. ಭಾಳ ಚೆನ್ನಾಗಿ ಎಷ್ಟು ಅರ್ಥ ಇದೆ ನೋಡ್ರಿ. ನಾನು ನಿಮ್ಮನ್ನು ಆರಿಸ್ಕೊಂಡ್ಬಿಟ್ಟಿದ್ದೇನೆ, ಆದ್ದರಿಂದ ನೀವು ಲೋಕಕ್ಕೆ ಸೇರಿದವರಲ್ಲ. ಇದರ ಅರ್ಥ ಏನು? ಲೋಕದಲ್ಲಿ ವ್ಯಭಿಚಾರ ಮಾಡೋರಿದ್ದಾರೆ, ಕೊಲೆ ಮಾಡೋರಿದ್ದಾರೆ, ಮೋಸ ಮಾಡೋರಿದ್ದಾರೆ, ವಂಚನೆ ಮಾಡೋರಿದ್ದಾರೆ. ಆದರೆ ನೀನು ನಾನು ಅಲ್ಲ. ಆ ರೀತಿ ಜೀವನ ಮಾಡಲಿಕ್ಕೆ ದೇವರು ನಮ್ಮನ್ನು ಕರ್ಕೊಂಡು ಬರಲಿಲ್ಲ. ನಾವು ಒಳ್ಳೆಯ ಜೀವನವನ್ನು ಮಾಡಬೇಕು ಪ್ರಿಯರೇ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಭಾಳ ಸ್ಪಷ್ಟವಾಗಿ, ನಾನು ನಿಮ್ಮನ್ನು ಲೋಕದಿಂದ ಬೇರ್ಪಡಿಸಿದ್ದೇನೆ. ಹಾಗಾದರೆ ಲೋಕ ಅಂದರೆ ಏನು? ಲೋಕ ಅಂದರೆ ಏನು? 1 ಯೋಹಾನ 2ನೇ ಅಧ್ಯಾಯ 15ನೇ ವಾಕ್ಯ ಓದು ನೋಡೋಣ. ಲೋಕಕ್ಕೂ ಲೌಕಿಕವಾದವುಗಳಿಗೂ ನೀವು ಒಲಿಬಾರ್ದು. ಈ ಲೋಕವನ್ನು ಒಲಿದರೆ ಪಿತನ ಮೇಲೆ ನಿಮಗೆ ಪ್ರೀತಿ ಇಲ್ಲ ಅಂತವಾಯಿತು. ಈ ಕಡೆ ಗಮನಿಸ್ರಿ, ಲೋಕ ಅಂದರೆ ಏನು? ಈ ಕಡೆ ಗಮನಿಸ್ರಿ, ಲೋಕ ಅಂದರೆ ಏನು? ಲೋಕ ಸಂಬಂಧವಾದ ದೈಹಿಕ ದುರಿಚ್ಛೆ. ಒಂದು ನಿಮಿಷ ಇರಿ. ಇಚ್ಛೆ ಬೇರೆ, ದುರಿಚ್ಛೆ ಬೇರೆ. ದೈಹಿಕ ದುರಿಚ್ಛೆ, ಕುಡುಕುತನ, ವ್ಯಭಿಚಾರ, ಹಣ ಮಾಡಬೇಕು, ಬರೀ ಇದೆ ದೈಹಿಕ ದುರಿಚ್ಛೆ. ನೆಕ್ಸ್ಟ್, ಕಣ್ಣಿನ ಕಾಮುಕತೆ.
ಪರಪುರುಷ ಪರಸ್ತ್ರೀಯನ್ನು ನೋಡುವಾಗ ನನ್ನ ಕಣ್ಣಿನಲ್ಲಿ ಅಸಹ್ಯವಾದ ದೃಶ್ಯಗಳು. ನೆಕ್ಸ್ಟ್ ಮುಂದುವರಿಸಿ ಬ್ರದರ್. ಐಶ್ವರ್ಯದ ಅಹಂಭಾವ. ಗಮನಿಸಿ ಪ್ರಿಯರೇ, ಬರೀ ದುಡ್ಡು ಸಂಪತ್ತಿಗಾಗಿ ಗಂಡ ಹೆಂಡತಿ ಮಕ್ಕಳನ್ನು ಬಿಟ್ಟು ದೇಶಗಳಿಗೆ ಹೋಗಿ ಮಕ್ಕಳು ಇಲ್ಲಿ ಒದ್ದಾಡುವಂತೆ, ಹೆಂಡತಿ ಮಕ್ಕಳು ಬೀದಿ ಪಾಲಾಗುವಂತೆ ಮಾಡುವಂಥ ಸನ್ನಿವೇಶಗಳು. ಐಶ್ವರ್ಯದ ಅಹಂಭಾವ ಇಂಥದ್ದು ಪಿತನಿಂದ ಬಂದದ್ದಲ್ಲ. ಗಮನಿಸಿ ಪ್ರಿಯರೇ, ಸಾಕು. ಇಂಥವುಗಳಿಂದ ದೇವರು ನನ್ನನ್ನು ಬೇರ್ಪಡಿಸಿದ್ದಾರೆ. ಇಂಥವುಗಳಿಂದ ದೇವರು ನನ್ನನ್ನು ಬೇರ್ಪಡಿಸಿದ್ದಾರೆ. ಅಂದರೆ ನಮಗೆ ಹಣ ಬೇಡವಾ? ಬೇಕು. ಹಣವೇ ದೇವರಲ್ಲ, ಸಂಪತ್ತೇ ದೇವರಲ್ಲ. ಅದಕ್ಕೆ ಗಮನಿಸ್ರಿ ಪ್ರಿಯರೇ, ದೇವರು ನಮ್ಮನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಲೋಕದಿಂದ ಬೇರ್ಪಡಿಸಿದ್ದಾರೆ. ಇನ್ನು ನಾವು ದೇವರ ವಾಕ್ಯದಲ್ಲಿ ಲೀನವಾಗಿ ದೇವರ ವಾಕ್ಯದಂತೆ ಜೀವಿಸಿದರೆ ಮಾತ್ರ ನಾವು ಯೇಸು ಸ್ವಾಮಿಯವರ ಶಿಷ್ಯರು. ಭಾಳ ಚೆನ್ನಾಗಿ ಹೇಳ್ತಾರೆ ಯೇಸು ಸ್ವಾಮಿಯವರು, ನನ್ನನ್ನು ನೀವು ಸ್ವಾಮಿ ಸ್ವಾಮಿ ಅಂತ ಕರೀತೀರಿ, ನನ್ನ ಮಾತಿನಂತೆ ನೀವು ಯಾಕೆ ನಡೆಯುತ್ತಿಲ್ಲ? ನನ್ನನ್ನು ನೀವು ಸ್ವಾಮಿ ಸ್ವಾಮಿ ಅಂತ ಕರೀತೀರಿ. ಯೇಸು ಸ್ವಾಮಿ ಹೇಳೋದು ಲೋಕನ ಸುವಾರ್ತೆ 6ನೇ ಅಧ್ಯಾಯ 46ರಿಂದ ಬರೋ ವಚನ. ನೀವು ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರೀತೀರಿ, ನನ್ನ ಮಾತಿನಂತೆ ಯಾಕೆ ನೀವು ನಡೆಯುತ್ತಿಲ್ಲ? ಈಗಲೂ ನಾವು ಯೇಸುವೆ ಅಂತ ಕರೀತಾ ಇದ್ದೀವಿ, ಸ್ವಾಮಿ ಅಂತ ಕರಿತಿದ್ದೀವಿ. ಯೇಸು ಸ್ವಾಮಿ ಹೇಳ್ತಾರೆ, ಹೌದು ನಾನು ನಿಮ್ಮ ಸ್ವಾಮಿ, ನಿನ್ನ ಪ್ರಭು, ಆದರೆ ನನ್ನ ಮಾತಿನಂತೆ ಯಾಕೆ ನೀವು ನಡೆಯುತ್ತಿಲ್ಲ? ಯಾರು ನನ್ನ ಮಾತನ್ನು ಕೇಳಿ ಅದರಂತೆ ನಡೆಯುತ್ತಾನೋ ಅವನು ಬಂಡೆಕಲ್ಲಿನ ಮೇಲೆ ಕಟ್ಟಲ್ಪಟ್ಟಂಥ ಮನೆಗೆ ಹೋಲುತ್ತಾನೆ. ನೆರೆ ಬಂತೋ, ಕೊರೋನಾ ಬಂತೋ, ರೋಗ ಬಂತೋ, ವೇದನೆಗಳು ಬಂತೋ, ಆ ಮನೆ ಕದಲಲಿಲ್ಲ. ಯಾಕೆಂದರೆ ಅವರು ಯೇಸು ಎಂಬ ನಾಮದ ಬಂಡೆಕಲ್ಲಿನ ಮೇಲೆ ಮನೆಯನ್ನು ಕಟ್ಟಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ, ಹಾಲೆಲೂಯ. ಯಾವನು ನನ್ನ ಮಾತನ್ನು ಕೇಳಿ ಅದರಂತೆ ನಡೆಯುತ್ತಾನೋ. ಅದಕ್ಕೆ ಇವತ್ತಿಂದ ಸಂಜೆ ಮನೆ ಇಡೀ ಫ್ಯಾಮಿಲಿ ಪ್ರೇಯರ್. ಪ್ರಾರ್ಥಿಸದೇ ಇದ್ದರೆ ನಿಮಗೇನು ರಹಸ್ಯಗಳು ಗೊತ್ತಾಗೋದಿಲ್ಲ. ಪ್ರಾರ್ಥಿಸದಿದ್ದರೆ ದೇವರ ಸಾನ್ನಿಧ್ಯ ನಿಮಗೆ ಲಭಿಸೋದಿಲ್ಲ. ಸಂಜೆ ಗಂಡ ಹೆಂಡತಿ ಮಕ್ಕಳು ಒಂದು ಟೈಮ್ ಟೇಬಲ್, ಸಂಜೆ ಫ್ಯಾಮಿಲಿ ಪ್ರೇಯರ್, ಬೆಳಗ್ಗೆ ಪರ್ಸನಲ್ ಪ್ರೇಯರ್. 15 ದಿನಗಳಿಗೆ ಒಮ್ಮೆ ಅಥವಾ ತಿಂಗಳಿಗೊಮ್ಮೆ ಇಡೀ ಕುಟುಂಬ ಹೋಗಿ ಪಾಪ ನಿವೇದನೆ ಸಂಸ್ಕಾರ, ದೇವರಿಗೆ ಕೊಡುವ ದಶಮ ಭಾಗ ದೇವರಿಗೆ. ಭಾನುವಾರ ಎಲ್ಲೂ ಹೋಗಬಾರ್ದು. ನೆನೆ ದಶಾಗ್ನಿಗಳ ಬಗ್ಗೆ ನಾವು ಬೋಧನೆ ಮಾಡಿದ್ದೇವೆ. ಅನ್ಯಾಯದ ಕಡೆ ಹೋಗಬೇಡಿ. ಅನ್ಯಾಯ ಮಾಡಲಿಕ್ಕೆ ಯಾರಿಗೂ ಕೂಡ ಆಸ್ಪದ ಕೊಡಬೇಡಿ. ದೇವರಿಗೆ ಚಿತ್ತವಿಲ್ಲದ ಕಡೆ ಹೋಗಬೇಡಿ. ನಾನಿವತ್ತು ಬೆಳಗ್ಗೆ ಪ್ರಾರ್ಥಿಸಿದ್ವಿ, ಸ್ವಾಮಿ ನಿಮ್ಮ ಚಿತ್ತ ಇಲ್ಲದೆ ಇವತ್ತು ಯಾರು ನನ್ನ ಬಳಿಗೆ ಬರಬಾರ್ದು ಅಂತಲೇ ಪ್ರೇಯರ್ ಮಾಡಿದೆ. ನಿಮ್ಮ ಚಿತ್ತ ಇಲ್ಲದೆ ನನ್ನ ಬಳಿಗೆ ಯಾರೂ ಬರಬಾರ್ದು. ಪ್ರಾರ್ಥನೆ ಮಾಡಿ ಅಂತಲೇ ಬರಬಾರ್ದು, ಕೌನ್ಸಿಲಿಂಗ್ ಮಾಡಿ ಅಂತ ಬರಬಾರ್ದು, ಯಾರೂ ಬರಬಾರ್ದು. ನಿನ್ನ ಚಿತ್ತ ಇದ್ದರೆ ಮಾತ್ರ ನೀವು ಯಾರಿಗೆ. ಯಾಕಂದರೆ ನನ್ನಲ್ಲಿ ನಿಮಗೆ ಕೊಡಲಿಕ್ಕೆ ಏನೂ ಇಲ್ಲ ಪ್ರಿಯರೇ. ಫಾದರಿಂದ ನಿಮಗೆ ಕೊಡಲಿಕ್ಕೆ ಏನೂ ಇಲ್ಲ. ಎಲ್ಲ ವರದಾನಗಳು ಅಭಿಷೇಕವು ಯೇಸು ಸ್ವಾಮಿಯವರ ನಾಮದಲ್ಲಿ. ಅವರು ಉಚಿತವಾಗಿ ಪಡೆದಿದ್ದೀರಿ, ಉಚಿತವಾಗಿ ಕೊಡಿ ಅಂತ ಹೇಳ್ತಾರೆ. ಯಾರು ನನ್ನ ವಾಕ್ಯವನ್ನು ಕೇಳಿ ಅದರಂತೆ ಯಾರು ನಡೆಯೋದಿಲ್ಲವೋ ಅವರು ಮರಳಿನ ಮೇಲೆ ಕಟ್ಟಲ್ಪಟ್ಟಂಥ ಮನೆಗೆ ಹೋಲುತ್ತಾರೆ. ನಿಮ್ಮ ಮನೆ ಅಂದರೆ ಕೇವಲ ಮನೆ ಅಲ್ಲ, ನೀವು, ನಿಮ್ಮ ಮಕ್ಕಳು, ನಿಮ್ಮ ಆಸ್ತಿ, ನಿಮ್ಮ ಸಂಪತ್ತು ಇವೆಲ್ಲ ಮರಳ ಮೇಲೆ ಇರ್ತದೆ. ನೋಡಿ ಪ್ರಿಯ ಸಹೋದರ ಸಹೋದರಿಯರೇ, ಎಷ್ಟೋ ಜನರನ್ನು ನಾನು ನೋಡಿದ್ದೇನೆ. ಬಡ್ಡಿ ತೆಗೆದು
ಹಣವನ್ನು ಸಂಪಾದನೆ ಮಾಡಿದರು, ಚೆನ್ನಾಗಿ ಇಟ್ಟರು. ಕೊನೆಯಲ್ಲಿ ಕ್ಯಾನ್ಸರ್ ಬಂತು. ತೆಗೆದ ಬಡ್ಡಿ ಹಣ ಎಲ್ಲ ತೆಗೆದೋಗಿ ಆಸ್ಪತ್ರೆಗೆ ಸುರಿದ್ರು. ಜೀವನ ಹೇಗಾಯಿತು? ಜೀವನ ಹೇಗಾಯಿತು ಪ್ರಿಯರೇ? ದೇವರನ್ನ ಬೇರ್ಪಟ್ಟು ನೀವು ಮಾಡುವ ಒಂದೊಂದು ಕೆಲಸ ಕಾರ್ಯಗಳು ಮರಳಿನ ಮೇಲೆ ಕಟ್ಟಲ್ಪಟ್ಟಂತಹ ಮನೆಗೆ ಸಮಾನ. ಹಾಲೆಲೂಯ, ಹಾಲೆಲೂಯ, ಯೇಸುವೆ ಸ್ತೋತ್ರ. ನೆಕ್ಸ್ಟ್, ಯುವ ಜನರು, ಹುಡುಗಿಯರು, ಹುಡುಗರು ಇಲ್ಲಿದ್ದೀರಿ. PU ಅಥವಾ ಹೈಸ್ಕೂಲ್ ಡಿಗ್ರಿ ಮಾಡುವಂತಹ ಮಕ್ಕಳು ಇಲ್ಲಿದ್ದೀರಿ. ನೀವು ಬಿ ಕೇರ್ಫುಲ್, ಬಿ ಕೇರ್ಫುಲ್. ಯಾಕೆಂದರೆ ನಿಮಗೆ ದಾಹ ಇಲ್ಲ, ನಿಮಗೆ ಪ್ರಾರ್ಥಿಸಲಿಕ್ಕೆ ದಾಹ ಇಲ್ಲ. ಕಾರಣ ಏನಂದರೆ ಅಪ್ಪ ಅಮ್ಮ ಊಟ ಕೊಡ್ತಾರೆ, ಅಪ್ಪ ಬಟ್ಟೆ ಕೊಡ್ತಾರೆ, ಸರಿಯಾಗಿ ಊಟ ಕೊಡ್ತಾರೆ, ಖರ್ಚಿಗೆ ಕಾಸು ಕೊಡ್ತಾರೆ. ದೇವರು ಬೇಡ, ಅವರಿಗೆ ಒಂದೇ ಒಂದು ಬೇಕು. ಏನು? 1.5 acres ಒಂದೇ ಒಂದು ಮೊಬೈಲ್ ಕೊಟ್ಟರೆ ಸಾಕು ಮಮ್ಮಿ, ನೀನು ಬೇಡ. ನಾನು ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ, ಎಡಗಡೆ ಬಡಗಡೆ ಎಲ್ಲ ಮರಗಳ ಕೆಳಗಡೆ ಕೂತ್ಕೊಂಡು ಮೊಬೈಲ್ ನೋಡೋದೇ ಆಗ್ತು. ಇವಾಗ ಬೈಬಲೇ ಇಲ್ಲ, ಬೈಬಲೇ ಇಲ್ಲ ಪ್ರಿಯರೇ. ಒಂದು ದಿನ ನನಗೆ ಭಾಳ ದುಃಖ ಆಗಿಬಿಡ್ತು. ಕೀರ್ತನೆ 119 ಓದುವಾಗ ಒಂದು ವಾಕ್ಯ ಸಿಕ್ತು. ದಾವಿದರ್ಸ್ ಹೇಳ್ತಾನೆ, ನನ್ನ ಆತ್ಮವು ಕುಂದಿ ಹೋಗದಂತೆ ನನ್ನನ್ನು ನೀನು ಚೇತನಗೊಳಿಸು. ಆ ವಾಕ್ಯವನ್ನು ಓದುವಾಗ ನನಗೆ ಎಷ್ಟು ಶಕ್ತಿ ಬಂತು ಅಂದರೆ ಪ್ರಿಯರೇ, ಇಮ್ಮಿಡಿಯೇಟ್ ನನ್ನ ಡಿಪ್ರೆಷನ್ ಹೋಯ್ತು. ನಾನೇನು ಮಾಡಿದೆ, ಮುಂದೆ ಹೋಗಿ ಆ ಶೋಧನೆಯನ್ನು ಗೆದ್ದೇ ಬಿಟ್ಟೆ. ದೇವರು ಜಯವನ್ನು ಕೊಟ್ಟೇ ಬಿಟ್ಟರು. ಹಾಲೆಲೂಯ. ತಾಯಂದಿರೇ, ತಂದೆಯಂದಿರೇ ಇಲ್ಲಿದ್ದೀರಿ, ದಿನ ಬೈಬಲ್ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ತಂದೆ ತಾಯಿಗಳೇ ಒಂದು ಗಿಫ್ಟ್ ಕೊಡಿ. ನನ್ನ ಮನೆಯಲ್ಲಿ ನನ್ನ ಮಗನಿಗೆ ಒಂದು ಮೊಬೈಲ್, ನಾನು ಬೈಬಲ್ ತಂದು ಕೊಟ್ಟಿದ್ದೇನೆ. ನನ್ನ ಮಗಳಿಗೆ ಒಂದು ಬೈಬಲ್ ಕೊಟ್ಟಿದ್ದೇನೆ. ಅವರವರ ಬೈಬಲ್ ತಗೊಂಡು ಪ್ರೇಯರಲ್ಲಿ ಓದ್ತಾರೆ. ಒಂದೊಂದು ಮಗುವಿನಲ್ಲಿ ಒಂದೊಂದು ಅಧ್ಯಾಯವನ್ನು ನೀವು ಓದಿಸಿರಿ. ನನ್ನ ಮಗ ಓದುವಾಗ ಹೇಳ್ತಿದ್ದ, ಅಪ್ಪ ಈಗ ನನಗೆ ಗೊತ್ತಾಯಿತು, ಕೊರೋನಾ ಟೈಮಲ್ಲಿ ನಾವು 5 ಅಧ್ಯಾಯವನ್ನು ಓದ್ತಿದ್ವಿ ಒಂದು ದಿನಕ್ಕೆ. ಆಗ ಹೇಳ್ತಿದ್ದ ಅವನೇ ಓದ್ಕೊಂಡು ಅಪ್ಪ ನನಗೆ ಈಗ ಗೊತ್ತಾಯಿತು, ಇಸ್ರಾಯೇಲ್ ಜನರು ಯಾಕೆ ಈಜಿಪ್ಟ್ ದೇಶಕ್ಕೆ ಹೋದರು ಮತ್ತು ಈಜಿಪ್ಟ್ ದೇಶದಿಂದ ಯಾಕೆ ಕಾನಾನ್ ದೇಶಕ್ಕೆ ಬಂದರು ಅಂತ ಈಗ ಪೂರ್ಣ ನನಗೆ ಅರ್ಥ ಆಯಿತು. ಯಾಕೆ ದೇವರು ಅಗ್ನಿ ಸ್ತಂಭವಾಗಿ ಮೇಘ ಸ್ತಂಭವಾಗಿ ನಿಂತರು, ನನಗೆ ಈಗ ಗೊತ್ತಾಯಿತು. ಇದನ್ನು ಮಾಡಿ ಬನ್ನಿ ಪ್ರಿಯರೇ. ದೇವರ ನಿಮ್ಮ ಮಕ್ಕಳನ್ನು ಎಂದಿಗೂ ಕೂಡ ಬೀದಿಗೆ ಹೋಗಲಿಕ್ಕೆ ಬಿಡೋದಿಲ್ಲ. ದೇವರು ಕಾಪಾಡ್ತಾರೆ. ಮೋನಿಕಮ್ಮನ ಒಂದು ಪ್ರಾರ್ಥನೆಯಿಂದ ಅಗಸ್ಟೀನರು ಒಬ್ಬ ಗುರುವಾಗಿ, ಬಿಷಪ್ ಆಗಿ, ಮಹಾನ್ ಸಂತರಾಗಿ ಮಾಡಿದ್ದು ಮೋನಿಕಮ್ಮನವರಿಂದ. ಜೋಕಿಮ್ ಅನ್ನ ಅವರ ಪ್ರಾರ್ಥನೆಯಿಂದ ಮಾತೆ ಮರಿಯಮ್ಮನವರು ಯೇಸು ಸ್ವಾಮಿಯವರನ್ನು ಗರ್ಭದಲ್ಲಿ ಧರಿಸುವ ಒಂದು ಕೃಪೆಯನ್ನು ಪಡ್ಕೊಂಡ್ರು. ತಂದೆ ತಾಯಿಗಳೇ, ನೀವು ಒಟ್ಟಾಗಿರ್ರಿ. ತಂದೆ ತಾಯಿಗಳೇ, ನೀವು ಇಬ್ಬರು ಒಟ್ಟಾಗಿರಿ. ನೀವು ಮೊದಲು ಹೊಸ ವ್ಯಕ್ತಿಗಳಾಗಿ ಮಾರ್ಪಡ್ರಿ. ನೀವು ಕುಡಿಯುವ ತಂದೆ ಕುಡಿತನವನ್ನು ಬಿಟ್ಟುಬಿಡಲಿ. ವಿವಿಧ ಅಸಹ್ಯ ಕಾರ್ಯಗಳಲ್ಲಿರುವ ಸ್ತ್ರೀ ಅದನ್ನು ಬಿಟ್ಟುಬಿಡಲಿ. ಪರಿಶುದ್ಧ ವಸ್ತ್ರಗಳನ್ನು ತಗೊಳ್ರಿ. ನೀವಿಬ್ಬರು ಒಟ್ಟಾಗಿ ಇದ್ದರೆ 100 ಬಾಣಗಳು ಬರಲಿ, ಒಡೆದಾಕ್ಬೋದು ಯೇಸು ಕ್ರಿಸ್ತರ ನಾಮದಲ್ಲಿ. ಚಪ್ಪಾಳೆ ತಟ್ಟಿ ದೇವರಿಗೆ. ನೆಕ್ಸ್ಟ್, ಡಿವೈನ್ ಧ್ಯಾನ ಮಂದಿರದಲ್ಲಿದ್ದಾಗ ಕಳೆದ ವರ್ಷ ದೇವರು ನನಗೆ ಚಾಪಲಲ್ಲಿ ಒಂದು ದರ್ಶನ ತೋರಿಸಿದ್ರು. ಒಂದು ಹಾವನ್ನು ನಾನು ಇಟ್ಕೊಂಡ್ಬಿಟ್ಟಿದ್ದೇನೆ. ಹಾಲೆಲೂಯ್ಯ, ಸ್ವರವೆತ್ತಿ ಹಾಲೆಲೂಯ್ಯ. ಹಾವು ಇದೊಂದು ದುಷ್ಟಶಕ್ತಿ. ಈ ತಲೆಯ ಭಾಗದಲ್ಲಿ ಒಂದು ಕೈ ಇಟ್ಕೊಂಡಿದ್ದೇನೆ, ಬಾಲದ ಭಾಗದಲ್ಲಿ ಒಂದು ಕೈ ಇಟ್ಕೊಂಡ್ಬಿಟ್ಟಿದ್ದಾನೆ. ಈ ಕಡೆ ಗಮನಿಸ್ರಿ, ಈ ಕಡೆ ಗಮನಿಸ್ರಿ. ಇದು ಒಂದು ಅಶುದ್ಧ ಆತ್ಮ. ಇದನ್ನು ಹೊಡಿಲಿಕ್ಕೆ ನನ್ನ ಮಡದಿ ಸಹಾಯ ಬೇಕು ನನಗೆ. ಪವಿತ್ರ ಆತ್ಮ ತೋರಿಸ್ತಾ ಇರೋ ದರ್ಶನದಲ್ಲೇ ನಾನೇನು ಮಾಡ್ತಾಯಿದ್ದೀನಿ, ನಾನು ಮಮತಾ 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 ಅಂತ ಕೂಗ್ತಾ ಇದ್ದೀನಿ. ಅವಳು ನನ್ನ ಹತ್ರ ಬರ್ತಾ ಇಲ್ಲ. ಅವಳು ನನ್ನ ಬಳಿಗೆ ಬಾರದೆ ಈ ದುಷ್ಟಶಕ್ತಿಯನ್ನು ಹೊಡಿಲಿಕ್ಕೆ ನನ್ನ ಕೈಲಿ ಆಗೋದಿಲ್ಲ, ಸಾಧ್ಯ ಇಲ್ಲ. ಯಾಕಂದರೆ ನಾವಿಬ್ಬರು ಒಂದೇ.
ಇದನ್ನು ದೇವರು ಯಾಕೆ ತೋರಿಸಿದ್ರು ಅಂದರೆ, ಮುಂದೆ ಈ ರೀತಿ ಆಗ್ತದೆ ಮಗನೇ, ನೀನು ಪ್ರಾರ್ಥನೆ ಮಾಡು ಅಂತ ಹೇಳಿ. ನಾನೇನು ಮಾಡಿದೆ, ಈ ದರ್ಶನಕ್ಕೆ ಪರವಾಗಿ ದೇವರಲ್ಲಿ ಪ್ರಾರ್ಥಿಸಿದೆ. ಈ ದುಷ್ಟ ಶಕ್ತಿಯನ್ನು ಹೊಡೆಯಲಿಕ್ಕೆ ನನ್ನ ಮಾಡದಿ ಸಹಕಾರ ನನಗೆ ಸಿಕ್ಕಲಿ. ನನ್ನ ಪ್ರಾರ್ಥನೆ ದೇವರ ಬಳಿಗೆ ಹೋಯಿತು, ಅವಳು ನನಗೆ ಸಿಕ್ಕಿದ್ಲು. ನಾವಿಬ್ಬರೂ ಸೇರಿ ಈ ಅಶುದ್ಧ ಆತ್ಮವನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಒಡೆದು ಹಾಕಿದ್ವಿ. ಇಂಥ ಧ್ಯಾನ ಕೂಟಗಳಿಗೆ ಸ್ತ್ರೀಯರು ಗಮನಿಸ್ರಿ, ಕೈ ಹಿಡಿದು ಗಂಡನನ್ನು ಎಳೆದು ದರ 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 ಅಂತ ಎಳ್ಕೊಂಡು ಬರಬೇಕು. ಯಾಕಂದರೆ ನಮ್ಮ ಪುರುಷರ ಪ್ರಾಣಿಗಳು ಅಷ್ಟು ಸುಲಭವಾಗಿ ಇದಕ್ಕೆ ಒಕ್ಕೊಳ್ಳೋದಿಲ್ಲ. ಅಲ್ಲಿ ಹೋಗಿ ಗಂಟೆ ಯಾರು ಕೂರ್ತಾರೆ? ಈಗ ಡಿವೈನ್ ಧ್ಯಾನ ಮಂದಿರದಲ್ಲಿ ನಮ್ಮ ಅಗಸ್ಟಿನ್ ಫಾದರ್ ಒಳ್ಳೆ ಚೇರ್ ಹಾಕಿದ್ದಾರೆ. ನಾನು ಗಮನಿಸಿ ಪ್ರಿಯರೇ, ನಾನು ಮಡದಿ ಇಲ್ಲೇ ಇದ್ದಾಳೆ, ನಾನು ಸತ್ಯ ಹೇಳ್ತಾನೆ. 2000 ಇಸ್ವಿಯಲ್ಲಿ ನಾನು ರೋಗಿ ಆಗಿಬಿಟ್ಟಿದ್ದೆ, ಸತ್ತೋಗ್ಬಿಡ್ತಾ ಇದ್ದೆ. ನನಗೆ ಅಷ್ಟು ಕಾಯಿಲೆ ಇತ್ತು. ಕಾಯಿಲೆಗೋಸ್ಕರ ಅವನು ಸೌಖ್ಯ ಕೊಡಿ ಅಂತ ದೇವರ ಹತ್ರ ಹೋದೆ. ಸ್ವಾಮಿ, ಒಂದು ರೋಗ ಸೌಖ್ಯ ಗುಣ ಮಾಡಿಬಿಡಿ ನನಗೆ ಅಂತ. ನನಗೆ ರೋಗ ಸೌಖ್ಯ ಒಂದೇ ಕೊಡಲಿಲ್ಲ ದೇವರು, ಅನೇಕ ರೋಗಿಗಳಿಗೆ ಪ್ರಾರ್ಥಿಸುವಂತಹ ಒಂದು ವೇದಿಕೆಯನ್ನು ಸ್ವಾಮಿ ನನಗೆ ಕೊಟ್ಬಿಟ್ರು. 18-20 ವರ್ಷಗಳಾದವು. ನಾವು ಒಂದು ಮ್ಯಾರೇಜ್ ಪಾರ್ಟಿಗೆ ಹೋಗಲಿಲ್ಲ, ಒಂದು ಬರ್ಡೇ ಪಾರ್ಟಿಗೆ ಹೋಗಲಿಲ್ಲ, ಒಂದು ಸಿನಿಮಾಗೆ ಹೋಗಲಿಲ್ಲ, ಒಂದು ಪಿಕ್ನಿಕ್ ಹೋಗಲಿಲ್ಲ. ಸಮಯ ಇಲ್ಲ ನಮಗೆ. ಕೊನೆಗೆ ಒಂದು ದಿನ ನನ್ನ ಮಗ ಹೇಳಿದ, ಅಪ್ಪ ಯಾವಾಗಲೂ ಬ್ಯಾಗ್ ಎತ್ಕೊಂಡು ಬೈಬಲ್ ಎತ್ಕೊಂಡು ಧ್ಯಾನಕ್ಕೆ ಕೊಟ್ಟೋಯ್ತೀಯಲ್ಲ, ನಮ್ಮನ್ನು ಎಲ್ಲೂ ಕರ್ಕೊಂಡೋಗಿಲ್ವಲ್ಲಪ್ಪ ನೀನು ಅಂದ. ಸರಿ ಮಗ, ನಾನು ಫ್ರಾನ್ಸಿಸ್ ಜೇವಿಯರ್ ಅವರನ್ನು ನೋಡಲಿಲ್ಲ, ನಾವೆಲ್ಲರೂ ಗೋವಾಗೆ ಹೋಗಿ ನೋಡ್ಕೊಂಬರೋಣ ಅಂತ ಟ್ರೈನ್ ಬುಕ್ ಮಾಡಿ ಇಡೀ ಫ್ಯಾಮಿಲಿ ಫಸ್ಟ್ ಟೈಮ್ ಗೋವಾಗೆ ಹೋದ್ವಿ. ನನಗೆ ಫ್ರಾನ್ಸಿಸ್ ಜೇವಿಯರ್ ಅಂದರೆ ತುಂಬ ಇಷ್ಟ. ಅಲ್ಲಿ ನೋಡ್ಕೊಂಡು ಹೋದಾಗ ನಾವು ಹೋಗಿದ್ದು ಪಿಕ್ನಿಕ್ಕಿಗೆ, ಆದರೆ ದೇವರು ನಮ್ಮನ್ನು ಪಿಕ್ನಿಕ್ ಮಾಡಲಿಕ್ಕೆ ಬಿಡಲಿಲ್ಲ. ಅಲ್ಲಿ ಯಾರೋ ಸ್ನೇಹಿತರು ಒಂದು 4 ಜನರು ಸಿಕ್ಬಿಟ್ರು. ಅವರು, ಬ್ರದರ್ ಇಲ್ಯಾಕೆ ಬನ್ನಿ ನಮ್ಮ ಮನೆಗೆ ಹೋಗೋಣ ಅಂತ. ದಿನಕ್ಕೆ ಒಂದೊಂದು ಮನೆಯಲ್ಲಿ ಪ್ರಾರ್ಥನೆ, ದಿನಕ್ಕೆ ಒಂದೊಂದು ಮನೆಯಲ್ಲಿ ಪ್ರಾರ್ಥನೆ, ಒಂದೊಂದು ಮನೆಯಲ್ಲಿ ಬಿಡುಗಡೆ, ಒಂದೊಂದು ಮನೆಯಲ್ಲಿ ಸೌಖ್ಯ. 100 ಜನರು ಅಲ್ಲಿಗೆ ಬಂದುಬಿಟ್ರು. ಎಲ್ಲರಿಗೂ ಪ್ರಾರ್ಥನೆ ಮಾಡಿದ್ವಿ. ಈ ಪ್ರಾರ್ಥನೆ ನಿಮಿತ್ತವಾಗಿ ಮುಂದಿನ ವಾರ ಡಿವೈನ್ ಧ್ಯಾನ ಮಂದಿರಕ್ಕೆ ಸಿಕ್ಕಾಪಟ್ಟೆ ಜನರು ಬಂದರು. ಮೊದಲನೇ ದಿನ ಒಂದು ಬೀಚ್ಗೆ ಹೋದ್ವಿ. ಸತ್ಯ ಹೇಳ್ತೇನೆ ಪ್ರಿಯರೇ, ನಾನು ಹೇಳಿದೆ ಅಸಹ್ಯವಾದ ಬೀಚ್ಗಳಿಗೆ ಯಾವುದೂ ಕರ್ಕೊಂಡು ಹೋಗ್ಬೇಡ್ರಿ, ಬಂದಿದ್ದೇವೆ ಸ್ವಲ್ಪ ನಮ್ಮ ಮಕ್ಕಳಿಗೆ ಸ್ವಲ್ಪ ಖುಷಿಯಾಗಲಿ ಅಂಥೇಳಿ ಬೋಟಲ್ಲಿ ಹೋಗಿ ಕೂತ್ಕೊಂಡ್ವಿ. ಬೋಟ್ನಲ್ಲಿ ಕೂತ್ಕೊಳ್ಳುವಾಗ ಹೆಣ್ಣು ಮಕ್ಕಳು ಯಾರೂ ಇರಲಿಲ್ಲ, ಅವೆಲ್ಲ ವಯಸ್ಸಾದವರು ಇದ್ವಿ. ಇನ್ನೇನು ಬೋಟ್ ಮೂವ್ ಆಗಬೇಕು, ಒಂದು ಲೇಡೀಸ್ ಗ್ಯಾಂಗ್ ಬಂತು. ಎಲ್ಲ ಹೆಣ್ಣು ಮಕ್ಕಳು, ಒಂದು SSLC PU ಇರುವ ಹೆಣ್ಣು ಮಕ್ಕಳು ಒಂದು ಗ್ಯಾಂಗ್, ಒಂದು 10-15 ಗುಂಪು ಬಂದು ಎಂಟ್ರಿ ಆದವು. ಇವರ ಆಟಗಳನ್ನು ನೋಡಿ ಗಂಡ ಹೆಂಡತಿ ನನ್ನ ಮಕ್ಕಳೆಲ್ಲ ಕಣ್ಣು ಮುಚ್ಚಿಕೊಂಡು ಕೂತ್ಕೊಳ್ಳುವಂಥ ಸ್ಥಿತಿ ಆಗಿಬಿಡ್ತು ನಮಗೆ. ಎಲ್ಲರೂ ಬಿಯರ್ ಬಾಟಲ್ ತಂದಿದ್ದಾರೆ. ಯಾರೋ ಗಂಡು ಮಕ್ಕಳಲ್ಲ, ಹೆಣ್ಣು ಮಕ್ಕಳು. ನೀವು ಬಿಡ್ರಿ, ನೀವು ಒಳ್ಳೆಯವರು ಪಾಪ. ಎಲ್ಲ ಬಿಯರ್ ಬಾಟಲ್ ತಗೊಂಡು ಡಾನ್ಸ್ ಮಾಡ್ತಾ ಇದ್ದಾರೆ. ನನ್ನ ಮಗ ಆ ಕಡೆ ಕೂತಿರೋವನು ಓಡಿ ಬಂದು ನನ್ನ ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟ. ಅಪ್ಪ, ಎಲ್ಲೂ ಪಿಕ್ನಿಕ್ ಬೇಡ, ನಾಳೆಯಿಂದ ಹೋಟೆಲಲ್ಲೇ ಇರೋಣ, ನಮಗೆ ಏನು ಬೇಡ ಸಾಕು ಅಂತ ಹೇಳ್ದ. ಒಂದೇ ದಿನ ಒಂದು ಬೀಚ್ ನೋಡಿದ್ದು. 4 ದಿನಗಳ ಕಾಲ ನಾವು ಯಾವ ಬೀಚ್ಗೆ ಹೋಗಲಿಲ್ಲ. ಎಲ್ಲರ ಮನೆಯಲ್ಲಿ ಪ್ರಾರ್ಥನೆ, ಎಲ್ಲರ ಮನೆಯಲ್ಲಿ ಅಭಿಷೇಕದ ಪ್ರಾರ್ಥನೆ. ನಾನು ದೇವರಿಗೆ ಸ್ತೋತ್ರ ಹೇಳಿದೆ. ನೋಡ್ರಿ, ನಾನು ನಿಮ್ಮನ್ನು ಆರಿಸಿಕೊಂಡಿರುವುದರಿಂದ ನೀವು ಲೋಕದಿಂದ ಬೇರ್ಪಟ್ಟಿದ್ದೀರಿ. ಎಂತಲೇ ಲೋಕದ ಮೇಲೆ ನಿಮಗೆ ದ್ವೇಷ ಇದೆ. ಹಾಲೆಲೂಯಾ, ಹಾಲೆಲೂಯಾ. ನೆಕ್ಸ್ಟ್ ಯೇಸುಸ್ವಾಮಿ ಹೇಳ್ತಾರೆ, ಯೋಹಾನರ ಸುವಾರ್ತೆ 14ನೇ ಅಧ್ಯಾಯ 15ನೇ ವಾಕ್ಯ, ನೀವು ನನ್ನನ್ನು ಪ್ರೀತಿಸುವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಈ ಕಡೆ ಗಮನಿಸ್ರಿ, ಈ ಕಡೆ ಗಮನಿಸ್ರಿ. ನೀವು ನನ್ನನ್ನು ಪ್ರೀತಿ ಮಾಡ್ತೀರಿ ಅಂತ ನೀವು ಹೇಳ್ತೀರಾ. ಎಷ್ಟೇ ಕಷ್ಟ ಬರಲಿ ಪ್ರಿಯರೇ, ನೋಡ್ರಿ, ನಾನು ಅದಕ್ಕೆ ಗ್ರೋತ್ ರಿಟ್ರೀಟ್ ಅಂತ ಹೇಳಿದ್ದೀನಿ ಫಾದರ್ಗೆ. ಫಾದರ್ ಎಸ್ ಅಂತ ಒಪ್ಕೊಂಡಿದ್ದಾರೆ. ಯಾಕಂದರೆ ಯಾರು ಧ್ಯಾನಕೂಟಗಳಿಗೆ ಬರ್ತಾರೋ, ಪ್ರಾರ್ಥನೆಗಳಿಗೆ ಬರ್ತಾರೋ, ಅವ್ರಿಗೆ ತುಂಬ ಹೋರಾಟ.
ಆ ಹೋರಾಟದಿಂದ ನಾವು ಹೇಗೆ ಮುಂದೆ ಬರಲಿಕ್ಕೆ ಗ್ರೋತ್ ಟಾಕ್ ಕೊಡೋಣ ಅಂತ ನಾನು ನಿನ್ನೆ ಫಾದರ್ ಹತ್ರ ಮಾತಾಡಿದೆ. ನೀವು ನನ್ನನ್ನು ಪ್ರೀತಿಸುವರಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯಿರಿ. ನೀವು ಸುಮ್ಮನೆ ಬಾಯಲ್ಲಿ ಪ್ರೀತಿ ಮಾಡಲ್ಲ, ಸುಮ್ಮನೆ ಬಾಯಲ್ಲಿ ಪ್ರೀತಿ ಅಂತೀರಿ, ಜೀಸಸ್ ಯೇಸುವೆ ಅಂತ ಕರಿತೀರಿ, ಬರೀ ಬಾಯಲ್ಲಿ ಮಾತ್ರ, ಅಂತರಂಗದಲ್ಲಿ ನನಗೆ ಸ್ಥಳ ಇಲ್ಲ. ನೆಕ್ಸ್ಟ್ ಯೋಹಾನನ ಸುವಾರ್ತೆ 15:14, ನಾನು ಆಜ್ಞಾಪಿಸಿದಂತೆ ನಡೆದರೆ ನೀವು ನನ್ನ ಶಿಷ್ಯರು. ಹಾಲೆಲೂಯ, ಸ್ವರವೇತಿ ಹಾಲೆಲೂಯ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಹಾಲೆಲೂಯ. ನೆಕ್ಸ್ಟ್, ತಂದೆ ತಾಯಿಗಳು ಸ್ವಲ್ಪ ಮಕ್ಕಳನ್ನು ಗಮನಿಸಬೇಕು. 7th ಸ್ಟ್ಯಾಂಡರ್ಡಿಂದ ಮೇಲ್ಪಟ್ಟ ಮಕ್ಕಳು ಎಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲಿ ಬರ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ಗಮನಿಸಬೇಕು. ನನಗೊಬ್ಬ ತಾಯಿ ತನ್ನ ಮಗಳನ್ನು ಕರ್ಕೊಂಡು ನನ್ನ ಬಳಿಗೆ ಬಂದಿದ್ದರು. ಫಸ್ಟ್ PU ಹುಡುಗಿ. ಟ್ಯೂಷನ್ಗೆ ಅಂತ ತಾಯಿ ಕಳಿಸಿದರೆ ಟ್ಯೂಷನ್ ಸೆಂಟರ್ನ ಪಕ್ಕದಲ್ಲಿರುವ ಮಾರ್ವಾಡಿ ಹುಡುಗನ ಜೊತೆ ಹುಡುಗಿ ಓಡತ್ಲು. ತಾಯಿ ಯಾರು? ಕಥೋಲಿಕ ಕ್ರೈಸ್ತದವರು, ಪಾಲನಾ ಸಮಿತಿ ಸದಸ್ಯರು. ತಾಯಿಗೆ ಅವಮಾನ ಆಯಿತು ಪಾಪ. ಕ್ವಯರ್ ಬಿಟ್ಟರು, ಪಾಲನಾ ಸಮಿತಿ ಬಿಟ್ಟರು. 1 ವರ್ಷಗಳ ಕಾಲ ಚರ್ಚ್ಗೆ ಹೋಗಲಿಲ್ಲ. ನೋಡಿ ಪ್ರಿಯರೇ, ಹುಡುಗಿ ಹಣದಾಸೆಗೆ ಬಲಿಯಾಗಿ ಈ ಹುಡುಗನ ಜೊತೆ ಹೋದ್ಲು. ಹುಡುಗ ಪ್ರೀತಿ ಮಾಡಿದ್ನಾ? ಇಲ್ಲ. 1, 2, 3, 4 ಅಭಾಷಣಗಳನ್ನು ಮಾಡಿಸ್ದ. ಕೊನೆಗೆ ಹುಡುಗಿ ಹೇಳಿದ್ಲು, ಯಾಕೆ ನಮಗೊಂದು ಮಗು ಆಗಲಿ. ಅವನು ಹೇಳ್ದ, ಇಲ್ಲ ಬೇಡ, ನಿನಗೇನಕ್ಕೆ ಮಗು. ಈ ಹುಡುಗಿಗೆ ಗೊತ್ತಾಯಿತು, ಇವನು ನನಗೆ ಜೀವನ ಕೊಡಲಿಕ್ಕೆ ನನ್ನನ್ನು ಕರ್ಕೊಂಡು ಬರಲಿಲ್ಲ, ನನ್ನ ಶರೀರವನ್ನು, ನನ್ನ ಸೌಂದರ್ಯವನ್ನು ಪ್ರೀತಿ ಮಾಡ್ದ, ನನಗೆ ಮೋಸ ಮಾಡ್ದ ಅಂತ ಗೊತ್ತಾಯಿತು ಪ್ರಿಯರೇ. ಹುಡುಗಿ ನಿರ್ಧಾರ ಮಾಡಿದ್ಲು, ನಾನು ಸೂಸೈಡ್ ಮಾಡ್ಕೊಳ್ಬೇಕು ಅಂತ. ಕೊನೆಯದಾಗಿ ಅಮ್ಮನಿಗೆ ಒಂದು ಫೋನ್ ಮಾಡಿ ಸಾರಿ ಕೇಳೋಣ ಅಂತ ಫೋನ್ ಮಾಡಿದ್ಲಂತೆ. ಅಮ್ಮ ಹೇಳಿದರು, ಮಗಳೇ ನೀನು ಮಾತ್ರ ಸೂಸೈಡ್ ಮಾಡ್ಕೋಬೇಡ, ಈಗಲೂ ನನ್ನ ಮಗಳೇ ನೀನು. ಯಾವ ತಾಯಿ ಬಿಡ್ತಾರೆ ರೀ ಪ್ರಿಯರೇ? ಯಾವ ತಾಯಿ ಬಿಡ್ತಾರೆ? ಯಾವ ತಂದೆ ಬಿಡ್ತಾರೆ ತನ್ನ ಮಕ್ಕಳನ್ನು? ಸ್ವಾಮಿ ಹೇಳಿದ್ರು, ನೀವು ನಿಮ್ಮ ಮಕ್ಕಳಿಗೆ ನೀವೇ ಮೀನನ್ನು ಕೊಡಬೇಕಾದ್ರೆ ನಾವು ಹಾವನ್ನು ಕೊಡಲಿಕ್ಕಾಗ್ತದ? ಅಮ್ಮ ಹೇಳಿದ್ರು, ಮಗಳೇ ನೀನು ಮಾತ್ರ ಸಾಯಕ್ಕೆ ಹೋಗ್ಬೇಡ, ನೀನು ಎಲ್ಲೂ ಹೋಗ್ಬೇಡ ಅಮ್ಮ, ನೀನು ಈಗಲೂ ನನ್ನ ಮಗಳೇ, ಬೇಕಾದರೆ ಒಂದು ಕೆಲಸ ಮಾಡೋಣ, ಊರಿನಲ್ಲಿರುವ ಮನೆ ಮಾರಿಬಿಡೋಣ, ಬೇರೆ ಕಡೆ ಹೋಗೋಣ, ನೀನು ಹೆದರ್ಕೋಬೇಡಮ್ಮ, ನಾನು ಏನು ಅನ್ನಲ್ಲ ಬಾ ಅಂತ ಹೇಳಿದ್ಲಂತೆ. ಆ ಹುಡುಗಿಯನ್ನ ಕರ್ಕೊಂಡು ಧ್ಯಾನಕ್ಕೆ ಕರ್ತಂದಿದ್ರು. ನಾನು ಸ್ಟೇಜಲ್ಲಿದ್ದೀನಿ ಪ್ರಿಯರೇ. ಕೊನೆಗೆ ಆ ಹುಡುಗಿಗೆ ದೇವರ ವಾಕ್ಯವನ್ನು ಕೇಳಿ ಆಕೆ ಒಂದು ಒಳ್ಳೆ ಪಾಪ ನಿವೇದನೆ ಮಾಡಿದ್ಲು. ಅಳುತ್ತಾ ಅಳುತ್ತಾ ದುಃಖಪಟ್ಲು. 1 ವಾರಗಳ ಕಾಲ ದೇವರ ಸನ್ನಿಧಾನದಲ್ಲಿ ಮಾಡಿದ ಎಲ್ಲ ತಪ್ಪುಗಳಿಗಾಗಿ ಪಶ್ಚಾತ್ತಾಪಪಟ್ಟು ಹೊಸ ಜೀವನ ಆರಂಭನೆ ಮಾಡಲಿಕ್ಕೆ ಪ್ರಾರಂಭಿಸಿದ್ಲು. ಹೊಸ ಜೀವನವನ್ನು ಆರಂಭಿಸಿದಾಗ ದೇವರು ಏನು ಮಾಡಿದ್ರು, ಮೂಲ ಬಳ್ಳಿಯಲ್ಲಿ ಹೇಗೆ ಈ ಹೆಣ್ಣು ಮಗಳು ನೆಲೆಯಾದ್ಲೋ ಯೇಸು ಕ್ರಿಸ್ತರು ಇವಳ ಜೊತೆಯಲ್ಲಿ ಪ್ರವರ್ತಿಸಿದರು. ಮತ್ತು ಹಳೆಯ ಎಲ್ಲ ಗಾಯಗಳನ್ನು ಸೌಖ್ಯ ಮಾಡಿದರು, ಹಳೆಯ ಎಲ್ಲ ಸ್ವಭಾವಗಳನ್ನು ತೆಗೆದರು. ಮತ್ತೆ ಹೊಸ ಜೀವನ ಆರಂಭಿಸಿ ಮತ್ತೆ PUCಯನ್ನು ಮಾಡಿ ಮತ್ತೆ D.Ed ಮಾಡಿ ಆಕೆ ಒಬ್ಬ ಟೀಚರ್ ಆದ್ಲು. ಸರ್ಕಾರಿ ಉದ್ಯೋಗ ಕೂಡ ಆಕೆಗೆ ಸಿಕ್ಕಿತು. ಹಾಲೆಲೂಯ, ಹಾಲೆಲೂಯ. ಹೊಸ ಜೀವನ ಆರಂಭಿಸಲಿಕ್ಕೆ ಸಿದ್ಧ ಇದ್ದೀರಾ? ಇದು ಕೇವಲ ಫ್ಯಾಷನ್ ರಿಟ್ರೀಟ್ ಅಲ್ಲ. ಇದು ಫ್ಯಾಷನ್ ರಿಟ್ರೀಟ್ ಆದರೆ ನಾವು ಬರೋದಿಲ್ಲ. ನಾವು ಬರುವಾಗ ಹಾಗೆ ಬರೋದಿಲ್ಲ. ನಮ್ಮ ತಂದೆ ಹತ್ರ ಕೇಳ್ತೀವಿ, ಸ್ವಾಮಿ ಈಗ ಕರೀತಾ ಇದ್ದರೆ ನಾವೇನು ಮಾಡೋದು ಅಂತ. ಮಗನೇ ನೀವು ಅಲ್ಲಿ ಹೋಗ್ರಿ, ನಾನು ಬರ್ತೇನೆ ಅಂದರೆ ಮಾತ್ರ ನಾವು ಈ ಸ್ಥಳಕ್ಕೆ ಬರೋದು. ಅಷ್ಟು ಸುಲಭವಾಗಿ ಯಾರೇ ಫೋನ್ ಮಾಡಿದ್ರು ನಾವು ಒಪ್ಪಿಕೊಳ್ಳೋದಿಲ್ಲ. ಇದು ಫ್ಯಾಷನ್ ರಿಟ್ರೀಟ್ ಅಲ್ಲ. ದೇವರು ನಿಮ್ಮನ್ನು ಬದಲಾವಣೆ ಮಾಡಲಿಕ್ಕೆ, ಈ ಊರಿನಲ್ಲಿ ಏನೋ ಅವರ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಮಾಡಿದಂಥ ಮನೆ,
ಆದ್ದರಿಂದ ಪ್ರಿಯರೇ, ಬಿ ಕೇರ್ಫುಲ್. ಇವತ್ತಿನಿಂದ ನಮ್ಮ ಜೀವನ ಜೊತೆಯಾಗಿರಿ, ಗಂಡ ಹೆಂಡ್ತಿರಿ ಇಬ್ಬರೂ. ಫೋನಲ್ಲಿ ತುಂಬ ಚೆನ್ನಾಗಿ ಮಾತಾಡ್ರಿ. ಕೆಲವರಿಗೆ ಬೇರೆಯವರಿಂದ ಫೋನ್ ಬಂದರೆ ಭಾಳ ಚೆನ್ನಾಗಿ ಕೇಳ್ತಾರೆ. ಹಾಂ, ಹಲೋ, ಹಾಂ ನಾನು ಇಲ್ಲೇ ಇದ್ದೇನೆ, ನೀವು ಬನ್ನಿ. ಅದೇ ಹೆಂಡ್ತಿ ಫೋನ್ ಬರಲಿ, ಹಾಂ ಏನೋ, ಹಾಂ ಆಯಿತು ಇಡೋ. ಪ್ರೇಯಸಿಯಿಂದ ಬಂದ ಫೋನ್ ವಾಣಿ ಜೇನು ಕುಡಿದಂತೆ ಅಂತೆ. ಪ್ರೇಯಸಿಯಿಂದ ಬಂದ ಮೊಬೈಲ್ ವಾಣಿ ಜೇನು ಕುಡಿದಂತೆ. ಹೆಂಡತಿಯಿಂದ ಬಂದ ಮೊಬೈಲ್ ವಾಣಿ ಜೇನು ಕಡಿದಂತೆ ಅಂತೆ. ಒಂದೇ ಜೀವನ, ಒಂದೇ ಸಾರಿ ಗಂಡ ಹೆಂಡತಿ, ಮತ್ತೆ ಸಿಗ್ಲಿಕ್ಕಿಲ್ಲ. ಗಮನಿಸ್ರಿ, ಮತ್ತೆ ಗಂಡ ಹೆಂಡತಿ ಇಲ್ಲವೇ ಇಲ್ಲ. ಅದಕ್ಕೆ ಹೆಣ್ಣು ಮಕ್ಕಳೇ ಗಂಡು ಮಕ್ಕಳೇ, ನಾನು ಒಬ್ಬರನ್ನೇ ಪಾಯಿಂಟ್ ಮಾಡಲ್ಲ, ಇಬ್ಬರಲ್ಲೂ ತಪ್ಪಿರ್ತದೆ. ಜೊತೆಯಾಗಿ ಇರಿ. ಇವತ್ತು ಒಂದು ಬಂದಿದೆಯಾ, ಡೋಂಟ್ ವರಿ, ನೀವಿಬ್ಬರು ಚೆನ್ನಾಗಿದ್ರೆ ಬನ್ನೇ ಬಿರಿಯಾನಿ ಆಗಿಬಿಡ್ತದೆ. ಚಪ್ಪಾಳೆ ತಟ್ರಿ ದೇವರಿಗೆ. ಸತ್ಯನಾ ಬ್ರದರ್? ಸತ್ಯನಾ? ನೀವಿಬ್ಬರು ಜೊತೆಯಾಗಿದ್ದರೆ ಇವತ್ತು ಬನ್ನೇ ಬಿರಿಯಾನಿ ಆಗಿಬಿಡ್ತದೆ. ನೀವು ಜೊತೆ ಆಗಲಿಲ್ಲ, ಬಿರಿಯಾನಿನೇ ಬನ್ನಾಗ್ಬಿಡ್ತದೆ. ಅದಕ್ಕೆ ಬಟ್ಟೆ ಇಲ್ದಿದ್ರೆ ಪರವಾಗಿಲ್ಲ, ವೆರಿ ಸಿಂಪಲ್ ಜೀವನವನ್ನು ನಡೆಸಿ ಪವಿತ್ರ ಆದ್ಬಿಟ್ಟು. ನನಗೆ ಭಾಳ ಖುಷಿ ರೀ, ಡಿಸೆಂಬರ್ ತಿಂಗಳಿನಲ್ಲಿ ದೇವರು ನನಗೆ ಸಾವು ಬರ್ತದೆ ಅಂತೇಳಿ ಮೆಸೇಜ್ ಕೊಟ್ಟರು. ಡೆತ್ ಮೆಸೇಜ್. ಕಳೆದ ವರ್ಷ ಡಿಸೆಂಬರ್, ಮಾರ್ಚಿಗೆ ಕೊರೋನಾ ಸ್ಟಾರ್ಟ್ ಆಯಿತು. ನನ್ನ ಮಡದಿಗೂ ಒಂದು ಮೆಸೇಜ್ ಕೊಟ್ಟರು, ನಿಮಗೆ ಕೋವಿಡ್ ಅಟ್ಯಾಕ್ ಆಗ್ತದೆ ಅಂತ. ಮೈಸೂರಿನಲ್ಲಿ ಯಾವುದೋ ಒಂದು ಧ್ಯಾನಕ್ಕೆ ಹೋಗಿದ್ವಿ. ಇದೇ ರೀತಿ ಜನರು ಅನೇಕರು ಬಂದರು, ಅವ್ರಿಗೆಲ್ಲ ಮುಟ್ಟಿ ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡಿ ಬಂದ್ವಿ. ಮುಂದಿನ ವಾರ ಕೋವಿಡ್ ಅಟ್ಯಾಕ್ ಆಯಿತು. ದೇವರು ಕೊಟ್ಟ ಸಂದೇಶವನ್ನು ನಾನು ನೆನಪಿಸ್ಕೊಂಡೆ, ಆದರೆ ಭಯಪಡಲಿಲ್ಲ. ನನ್ನ ಪರಿಸ್ಥಿತಿ ಸ್ವಲ್ಪ ಕೆಟ್ಟದಾಗಿ ಇದ್ಬಿಡ್ತು, ಸ್ವಲ್ಪ ಕಷ್ಟ ಆಯಿತು ನನಗೆ. 1-2 ದಿನ ತುಂಬ ಕಷ್ಟ ಆಯಿತು, ಆದರೆ ದೇವ್ರು ನನ್ನ ಜೊತೆ ಇದ್ದಿರ್ರಿ. ಇಂಥ ಸಂದರ್ಭದಲ್ಲಿ ನಿಮ್ಮ ಹಣ ನಿಮ್ಮನ್ನ ಏನು ಮಾಡ್ತದೆ ಗಮನಿಸ್ರಿ. ಆ ಸಮಯದಲ್ಲಿ ಯಾರೋ ಸ್ನೇಹಿತರಿಗೆ ಹೇಳಿದೆ, ನಾನು ಮಡದಿಗೆ ಹೇಳಿದೆ, ನನಗೆ ತುಂಬ ಕಷ್ಟ ಆಗ್ತದೆ, ಸ್ವಲ್ಪ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿಬಿಡೋಣ ಅಂತ. ಸ್ನೇಹಿತರಿಗೆ ಫೋನ್ ಮಾಡಿದೆ, ನಿಮ್ಮಲ್ಲಿ ಕಾರು ಉಂಟಲ್ಲ, ನಮಗೆ ಒಂಚೂರು ಮೈಸೂರವರೆಗೆ ಬಿಡಿ ಅಂತ. ಅವ್ರು ಎಂಥ ಮಾಡಿದ್ರು ಗೊತ್ತಾ? ಈ ರಿಸ್ಕ್ ಕೆಲಸ ಯಾರೂ ಮಾಡೋದಿಲ್ಲ. ಅವ್ರು ಏನು ಮಾಡಿದರು, ಇಲ್ಲ ಬ್ರದರ್, ನಮಗೆ ನಿನ್ನೆನೇ ಬೇರೆ ಕಡೆ ಹೋಗಲಿಕ್ಕೆ ಬುಕ್ ಆಗಿದೆ. ಯಾರೂ ಸಿಕ್ಕಲಿಲ್ಲ. ನಾನು ಸುಮ್ಮನೆ ಆದೆ. ದೇವರೇ, ನನ್ನ ಪ್ರಾಣ ನಿಮಗೆ, ನೀವು ಬಾ ಅಂದರೆ ಬರ್ತೇನೆ, ಇಲ್ಲೇ ಇರು ಅಂದರೆ ಇರ್ತೇನೆ, ಅಷ್ಟೇ. ದೇವರು ಉಳಿಸಿದರು, ಮಂಗಳೂರಿಗೆ ಕರ್ಕೊಂಡು ಬಂದರು. ಹಾಲೆಲೂಯ, ಹಾಲೆಲೂಯ. ಎದ್ದು ನಿಲ್ಲೋಣ, ಕಣ್ಣು ಮುಚ್ಚಿ. ನಾನು ಹೇಳಿಕೊಡುವ ಪ್ರಾರ್ಥನೆಯನ್ನು ಹೇಳಿ. ಯೇಸು ಸ್ವಾಮಿಯವರೇ, ನನ್ನ ದೇವರೇ, ನನ್ನ ಜೀವನದ ಮುಂದಿನ ಹೋರಾಟಗಳಲ್ಲಿ ನನ್ನೊಂದಿಗೆ ನೀವಿರಿ ಸ್ವಾಮಿ. ನಿಮ್ಮನ್ನು ಬಿಟ್ಟು ಅಗಲದಂತೆ ಯಾವಾಗಲೂ ನನ್ನನ್ನು ಕೈ ಹಿಡಿದು ನಡೆಸಿರಿ. ಯೇಸುವೇ, ನಿಮಗೆ ಸ್ತೋತ್ರ. ಯೇಸುವೇ, ನಿಮಗೆ ವಂದನೆ. ಹಾಲೆಲೂಯ. ಗಟ್ಟಿ ಕರಗಳನ್ನು ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಮಧ್ಯಾಹ್ನದ ಆಹಾರವನ್ನು ಆಶೀರ್ವದಿಸಿರಿ, ಅನುಗ್ರಹಿಸಿರಿ, ನಿನ್ನ ಕೃಪೆಯಲ್ಲಿ ತುಂಬಿಸಿರಿ ಸ್ವಾಮಿ. ಹಾಲೆಲೂಯ. ಕೈ ಬಿಡಿ. ಗಂಡ ಹೆಂಡ್ತಿರು ಎಷ್ಟು ಜನ ಒಟ್ಟಿಗೆ ಬಂದಿದ್ದೀರಿ? ಕೈ ಎತ್ತಿರಿ. ಹಾಂ, ವೆರಿ ಗುಡ್. ಇವತ್ತು ಜೊತೆಯಾಗಿ ಹೋಗಿ ಪ್ಲೇಟಲ್ಲಿ ಅನ್ನ ತಗೊಂಡು ಊಟ ಮಾಡಿ, ಜೊತೆಯಾಗಿ ಪ್ರೀತಿಯಿಂದ. ನಾವು ನನ್ನ ಮಡದಿ ನಾವು ಊಟ ಮಾಡಲ್ಲ, ನಿಮಗೋಸ್ಕರ ತ್ಯಾಗ ಮಾಡ್ತಾ ಇದ್ದೇವೆ. ನಾವು 3 ದಿನ
ಸಂಜೆ ಊಟ ಮಾಡಿಕೊಂಡು ನಿಮಗ ಜೊತೆಯಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಅಂತ ನಾವು ಜೊತೆ ಇದ್ದೇವೆ. ಹಾಗಾಗಿ ಗಮನಿಸ್ರಿ, ಮಧ್ಯಾಹ್ನ 2 ಗಂಟೆಗೆ ಪಕ್ಕ 1:15, 1:45 ಸ್ಟಾರ್ಟ್ ಆಗ್ತದೆ. 1:45 ಸಕಲ ಸಂತರ ಪ್ರಾರ್ಥನೆ, 2 ಗಂಟೆಗೆ ಸರಿಯಾಗಿ ಆರಾಧನೆ ಆರಂಭ. ಆರಾಧನೆಯಲ್ಲಿ ಮೊದಲನ ಅವಧಿ ಹೀಲಿಂಗ್ಸ್, ರೋಗ ಸೌಖ್ಯಕ್ಕಾಗಿ ಪ್ರಾರ್ಥನೆ. 2ನೇ ಅವಧಿ ಇಲ್ಲೇ ಕಂಟಿನ್ಯೂ ಆಗ್ತದೆ, ಪವಿತ್ರಾತ್ಮನ ಅಭಿಷೇಕಕ್ಕಾಗಿ ಪ್ರಾರ್ಥನೆ. ಕೊನೆಯದಾಗಿ ಅರ್ಧ ಗಂಟೆ ಪೂಜೆ, ಶಾರ್ಟ್ ಮಾಸ್. ಇಷ್ಟು ಕೂಡ ಇವತ್ತು ಇರ್ತದೆ. ಬೇಗ ಬೇಗ ಹೋಗಿ ಊಟ ಮಾಡ್ಕೊಳ್ಳಿ, ಬೇಗ ಬೇಗ ಬಂದು ದೇವರ ಬಳಿ ನಿಂತ್ಕೊಳ್ಳಿ. 1 ನಿಮಿಷ. ದಯಮಾಡಿ ಗಮನಿಸಿ, ಗುರುಗಳಿಂದ ಒಂದು ಕೋರಿಕೆ. ಅಲ್ಲಿ ಹಿಂದ್ಗಡೆ ಏನೋ ಕಾಣಿಕೆ ಬಾಕ್ಸ್ ಇಟ್ಟಿದ್ದಾರೆ. ನೀವು 3 ದಿನದ ಊಟದ ಖರ್ಚಿಗೆ, ಧ್ಯಾನದ ಊಟದ ಖರ್ಚಿಗೆ ಗುರುಗಳು ನಿಮ್ಮಿಂದ ಸಹಾಯ ಕೇಳ್ಕೊಂಡಿದ್ದಾರೆ. ದಯಮಾಡಿ ನಿಮಗೆ ಯಾರಿಗೆ ಮನಸ್ಸಿದೆ, ಕಡ್ಡಾಯವಿಲ್ಲ, ಯಾರು ದೇವರಿಗೆ ಧಾರಾಳವಾಗಿ ಕೊಡಬೇಕು ಅಂತಿದ್ದೀರೋ ನೀವು ಕಾಣಿಕೆ ಬಾಕ್ಸಲ್ಲಿ ಹಾಕಿ. ಇಲ್ಲ ನಾವು ನೇರವಾಗಿ ಗುರುಗಳ ಹತ್ರ ಕೊಡ್ತೇವೆ ಅನ್ನೋರು ನೀವು ಫಾದರ್ ರೋವೆಲ್ ಅವರ ಹತ್ರ ಹೋಗ್ರಿ, ನಿಮ್ಮ ನೇರವಾಗಿ ಅವರಿಗೆ ಹಣವನ್ನು ಕೊಡ್ಬೋದು. ಹೋಗಿ ಬನ್ನಿ. ಥ್ಯಾಂಕ್ ಯು. 1:45 ಮರಳಿ ಬನ್ನಿ. ಬಾಳ ಬಂಗಾರ, ನನ್ನ ಬಾಳ ಬಂಗಾರ, ನನ್ನ ಪ್ರಿಯ ಯೇಸುವೇ ನೀನೆಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ, ಬಾಳ ಬಂಗಾರ, ಬಾಳ ಬಂಗಾರ, ಬಾಳ ಬಂಗಾರ, ಬಾಳ ಬಂಗಾರ. ನನ್ನ ಪ್ರಿಯ ಯೇಸುವೇ. ಹಸಿರಾದ ಹುಲ್ಲಿನ ಗಾವಲಲಿ, ಹಸಿರಾದ ಹುಲ್ಲಿನ ಗಾವಲಲಿ ಅನುದಿನವೂ ನನ್ನ ನಡೆಸುವಿನಿ, ಅನುದಿನವೂ ನನ್ನ ನಡೆಸುವಿನಿ. ಹಸಿರಾದ